ಗಂಗಪ್ರಸಾದ್ ಅಂತೇಳಿ. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಮಾರು 9 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಇಂದಿನ ಈ ಉಚಿತ ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಸಹ ನಮ್ಮ ಈ ಇನ್ಸ್ಪೈರ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ಎಲ್ಲರೂ ಸಹ ಇಂದಿನ ದಿನದಲ್ಲಿ ಈ ಕೋವಿಡ್-19 ಅನ್ನುವಂತಹ ಮಹಾಮಾರಿ ರೋಗದಿಂದ ಎಲ್ಲರೂ ಸಹ ತತ್ತರಿಸ್ತಾ ಇದ್ದೇವೆ. ಬಹಳ ಈ ಪ್ರಪಂಚದಲ್ಲಿಯೇ ಇದೊಂದು ಚಾಲೆಂಜಿಂಗ್ ಆದಂತಹ ವಿಷಯವಾಗಿತ್ತು. ಹಾಗಾಗಿ ಇಂದಿನ ತರಗತಿಗಳಾಗಿರ್ಬೋದು, ಈ ಶೈಕ್ಷಣಿಕ ವಿಷಯಗಳಾಗಿರ್ಬೋದು, ಮತ್ತೆ ಆರ್ಥಿಕ ವಿಷಯಗಳಾಗಿರ್ಬೋದು, ಇವೆಲ್ಲವೂ ಸಹ ಇವತ್ತು ಏನ್ ಮಾಡಿದೆ, ಬುಡಮೇಲು ಆಗುವಂತಹ ಕೆಲಸದಲ್ಲಿ ತೊಡಗಿಬಿಟ್ಟಿದ್ದೀವಿ. ಹಾಗಾಗಿ ಇಂದಿನ ಈ ಕೋವಿಡ್-19 ಲಾಕ್ಡೌನ್ ಆಗಿದೆ. ಲಾಕ್ಡೌನ್ ಆಗಿ ಎಲ್ಲರೂ ಸಹ ಮನೆಯಲ್ಲಿದ್ದೇವೆ, ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ. ಹೊರಗಡೆ ಇರೋರು ಒಳಗೆ ಬರಕ್ಕಾಗ್ತಾ ಇಲ್ಲ. ಹಾಗಾಗಿ ಎಲ್ಲವೂ ತೆಗೆದುಕೊಂಡಾಗ ಈ ಮಾನವೀಯ ಸಂಬಂಧಗಳೆಲ್ಲವೂ ಸಹ ಈ ಮುರಿದು ಹೋಗಿರುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವುಗಳು ಇದ್ದೇವೆ. ಹಾಗಾಗಿ ಏನೇ ಇದ್ರೂ ಸಹ ನಮ್ಮ ವಿದ್ಯಾರ್ಥಿಗಳು ದಿನನಿತ್ಯವಾಗಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಅವಶ್ಯಕತೆ ಆಗಿದೆ. ಹಾಗಾಗಿ ನಾವು ಭವಿಷ್ಯವನ್ನು ನೋಡ್ಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳಿಗೆ ಜವಾಬ್ದಾರಿ ಇರುತ್ತೆ ಯಾವಾಗಲೂ. ಏನು ಅಂದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಮುಂದಿನ ಭವಿಷ್ಯ ಹೇಗೆ, ಏನ್ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಸಹ ನಾವು ತೊಡಗ್ತಾ ಇರ್ತೀವಿ. ಹಾಗಾಗಿ ಈ ಕೋವಿಡ್-19 ಲಾಕ್ಡೌನ್ ಆಗಿರುವ ಸ್ಥಿತಿಯಲ್ಲಿ ಎಲ್ಲರೂ ಸಹ ಆರ್ಥಿಕ ಸಂಕಷ್ಟದಲ್ಲಿ ತೊಡಗಿದ್ದೇವೆ. ನಾವಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಸಹ ಆರ್ಥಿಕ ಸಂಕಷ್ಟದಲ್ಲಿ ತೊಡಗಿಬಿಟ್ಟು ನಾನಾ ರೀತಿಯ ಸಮಸ್ಯೆಗಳನ್ನ ನಾವಿಲ್ಲಿ ಫೇಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಲಾಕ್ಡೌನ್ ಟೈಮಲ್ಲಿ ನಾನು ಈ ಮೂಲಕ ನಮ್ಮ ಇನ್ಸ್ಪೈರ್ ಅಕಾಡೆಮಿ ವತಿಯಿಂದ ನಿಮ್ಮನ್ನ ಕೇಳ್ಕೊಳ್ತದೆ ಏನು ಅಂತಂದ್ರೆ, ನೋಡಿ, ಲಾಕ್ಡೌನ್ ಆಗಿದೆ, ಮನೆಯಲ್ಲಿ ಬಹಳ ನಿಮಗೆ ಕಾಲಾವಕಾಶ ಇರ್ತದೆ. ಈ ಕಾಲಾವಕಾಶವನ್ನ ತಾವುಗಳ ವಿದ್ಯಾರ್ಥಿಗಳು ದಯಮಾಡಿ ಈ ಸದುಪಯೋಗವನ್ನ ಪಡ್ಕೊಳ್ಬೇಕಾಗ್ತದೆ. ಕಾಲವನ್ನ ಸದುಪಯೋಗ ಪಡ್ಕೊಳ್ಳುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದಿರುವಂತಹ 4 ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾನಿಲ್ಲಿ ಬಂದಿದ್ದೇನೆ. ಹಾಗಾಗಿ ಇಲ್ಲಿ ನಾನು ರಾಜ್ಯಶಾಸ್ತ್ರದಲ್ಲಿ MA ಪದವಿಯನ್ನು ಸಹ ಪಡೆದುಕೊಂಡು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ನಾವೇನು ಕರಿತೀವಿ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಮಾರು 9 ವರ್ಷದಿಂದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ಗಳಿಗೆ, ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ, ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್, FD ಆಗಿರ್ಬೋದು, ST ಆಗಿರ್ಬೋದು, ಮತ್ತೆ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ಗಳಾಗಿರ್ಬೋದು, ಇವುಗಳಿಗೆ ನಾನು ಕ್ಲಾಸ್ಗಳನ್ನು ಸಹ ಮಾಡಿಕೊಂಡು ಬಂದಿರ್ತೇನೆ. ಬೆಂಗಳೂರಿನಲ್ಲೂ ಸಹ ಮಾಡಿದ್ದೇನೆ, ತುಮಕೂರಿನಲ್ಲೂ ಸಹ ಕ್ಲಾಸ್ಗಳನ್ನ ಮಾಡಿದ್ದೇನೆ, ಅಂತೆಯೇ ರಾಮನಗರ, ಕನಕಪುರ, ಈ ಕಡೆ ನಾನಾ ಭಾಗಗಳಲ್ಲಿ ಈ ಕ್ಲಾಸ್ಗಳನ್ನ ಮಾಡಿಕೊಂಡು ನನ್ನ ಕೈಲಾದಂತಹ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವಂತಹ ಪ್ರಯತ್ನವನ್ನು ಸಹ ಮಾಡಿದ್ದೇನೆ. ಹಾಗಾಗಿ ಇಲ್ಲಿ ಈ ಉಚಿತವಾದಂತಹ ಕಾರ್ಯಾಗಾರವನ್ನ ಆಯೋಜನೆ ಮಾಡಿಕೊಂಡಿರುವಂತವರು ಇನ್ಸ್ಪೈರ್ ಅಕಾಡೆಮಿಯಿಂದ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀ ಜಾಕೀರ್ ಹುಸೇನ್ ಸಾಹರ್ ಅವರು ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಾರೆ. ಇವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತೆ ಈ ಸಂಸ್ಥೆಯು ಸಹ 2016ರಲ್ಲಿ ಪ್ರಾರಂಭ ಆಗಿದ್ದು, ಪ್ರಸ್ತುತ ಇದು SIT 25ನೇ ಕ್ಲಾಸಲ್ಲಿ ಡ್ಯಾಫೋಡಿಲ್ಸ್ ಸ್ಕೂಲ್ನಲ್ಲಿ ಈ ಉಚಿತವಾದ ಕಾರ್ಯಾಗಾರವನ್ನ ಆಚರಣೆ ಮಾಡಿಕೊಂಡು ಇದರ ಮೂಲಕ ಈ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಈ ವಿಡಿಯೋ ರೆಕಾರ್ಡಿಂಗ್ ನ ವಿದ್ಯಾರ್ಥಿಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಜವಾಬ್ದಾರಿ ಯಾರು ಮಾಡಿದ್ದಾರೆ ಅಂದ್ರೆ ಶ್ರೀಮಾನ್ ಅವಿನಾಶ್ ಅವರು. ಹಾಗಾಗಿ ಅವಿನಾಶ್ ಅವರು ಒಳ್ಳೆ ಟೆಕ್ನಿಷಿಯನ್. ಹಾಗಾಗಿ ಈ ರೆಕಾರ್ಡಿಂಗ್ ಅನ್ನ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಮೂಲಕ ಏನು ಆನ್ಲೈನ್ ತರಗತಿಗಳನ್ನ ನಡೆಸುವಂತಹ ಜವಾಬ್ದಾರಿಯನ್ನು ಹೊಂದಿಕೊಂಡಿರ್ತಾರೆ. ಇವ್ರಿಗೂ ಸಹ ನನ್ನ ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತೆ ಈ ಉಚಿತವಾದ ಕಾರ್ಯವನ್ನು ಮಾಡಿಕೊಡ್ಬೇಕು ಅಂತ ನಾವು ಸನ್ಮಾನ್ಯ ನಮ್ಮ ಕುಲಪತಿಗಳನ್ನ ಕೇಳ್ಕೊಂಡಾಗ, VC ಸಾರ್ನ ಕೇಳ್ಕೊಂಡಾಗ, VC ಸಾರ್ ಅವರು ನಮಗೆ ಬಹಳ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಆಯ್ತು, ಇಂತಹ ಪ್ಯಾಂಡಮಿಕ್ ಟೈಮಲ್ಲಿ ನಾವು ಆನ್ಲೈನ್ ಕ್ಲಾಸ್ ಅನ್ನ ಮಾಡಬೇಕು, ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಇರುವಂತಹ ವಿಷಯವನ್ನ ಪ್ರಸ್ತಾವ ಮಾಡಬೇಕು, ಅವರಿಗೆ ತಿಳಿಸ್ಬೇಕು ಅಂತ ನಾವು ಬಹಳ ಕಾಲದಲ್ಲಿದ್ವಿ. ನಾನಾಗಿರ್ಬೋದು, ನಮ್ಮ ಜಾಕೀರ್ ಹುಸೇನ್ ಸರ್ ಆಗಿರ್ಬೋದು, ಹೋಗಿ ನಾನು ಕುಲಪತಿ ಸರ್ಗಳನ್ನ ಕೇಳ್ಕೊಂಡಾಗ ಅವರು ನಮಗೆ ಆಯ್ತು ನೀವು ಮಾಡಿ ಅಂತ ಹೇಳಿ ನಮಗೆ ಬಹಳ ಉತ್ತಮವಾದ ಪ್ರೋತ್ಸಾಹವನ್ನು ಕೊಟ್ಟರು. ಹಾಗಾಗಿ ಆ ಪ್ರೋತ್ಸಾಹವನ್ನು ಕೊಟ್ಟಂತಹ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ VC ಸಾರ್ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ.
ಸೊ ಪ್ರಿಯ ವಿದ್ಯಾರ್ಥಿಗಳೇ, ಹಾಗಾಗಿ ಇಲ್ಲಿ ನಮ್ಮ ಈ ಉಚಿತ ಕಾರ್ಯಕ್ಕೆ ನಡೆಸಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ಮಾಡಿದಂತಹ ತುಮಕೂರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗಳು ಯಾರಿದ್ದಾರೆ ಎಲ್ಲರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ವಿದ್ಯಾರ್ಥಿಗಳೇ. ಈಗ ನಮ್ಮಲ್ಲಿ ಈ ಮಾಸ್ಟರ್ ಡಿಗ್ರಿ ಆದ್ಮೇಲೆ BCom ಆಗಿರ್ಬೋದು, BA ಆಗಿರ್ಬೋದು, BSW ಆಗಿರ್ಬೋದು ಅಥವಾ BSc ಆಗಿರ್ಬೋದು, ಆದಮೇಲೆ ಏನ್ ಮಾಡಬೇಕು ಅನ್ನುವಂತಹ ಒಂದು ಯೋಚನೆ ನಮ್ಮಲ್ಲಿ ಕಾಡ್ತಾ ಇರ್ತದೆ. ಹಾಗಾಗಿ ಏನ್ ಮಾಡ್ತೀನಿ, ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿಗೆ MA ಎಕನಾಮಿಕ್ಸ್ ತಗೊಳ್ತೀರಿ, MA ಹಿಸ್ಟ್ರಿ ತಗೊಳ್ತೀರಿ, ಅಥವಾ MA ಇಂಗ್ಲಿಷ್ ತಗೊಳ್ತೀರಿ, ಅಥವಾ MA ಕನ್ನಡ ತಗೊಳ್ತೀರಿ. ನಿಮ್ಮ ರಿಲೇಟೆಡ್ ಸಬ್ಜೆಕ್ಟ್ಸ್ ಅಲ್ಲಿ ಏನು ಒಂದು ಡಿಗ್ರಿಯನ್ನು ಮಾಡ್ಕೊಂಡಿರ್ತೀರಿ, ಅದ್ರ ಮೇಲೆ ನೀವು ಮಾಸ್ಟರ್ ಡಿಗ್ರಿ ಮಾಡ್ತೀರಿ. ಸೊ BCom ಮಾಡ್ಕೊಂಡ್ರು ಕಾಮರ್ಸ್ ಮಾಡ್ತೀರಿ. ಈ ಕಾಮರ್ಸ್ ಆದ್ಮೇಲೆ ಮಾಸ್ಟರ್ ಡಿಗ್ರಿ ಆದ್ಮೇಲೆ ಏನ್ ಮಾಡಬೇಕು ಅನ್ನುವಂತಹ ಯೋಚನೆ ನಿಮ್ಮನ್ನ ಕಾಡ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಏನು ಒಂದು ಕೆಲಸವನ್ನ ಹುಡುಕೊಂಡು ಅಲಿಬೇಕಾಗ್ತದೆ. ಆ ಕೆಲಸವನ್ನ ಹುಡುಕೊಂಡು ಅಲಿಬೇಕಾದ್ರೆ ನಾನು ಮಾತಾಡ್ತಾ ಇರುವಂತದ್ದು ಸರ್ಕಾರಿ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹಾಗಾಗಿ ಕೆಲಸವನ್ನು ಹುಡುಕೊಂಡು ಅಲಿಬೇಕಾದಾಗ ಏನ್ ಮಾಡ್ಬೇಕು, ಕರೆದ್ಬಿಟ್ಟು ಯಾರು ಸಹ ನಮಗೆ ಕೆಲಸವನ್ನ ಕೊಡೋದಿಲ್ಲ, ಯಾರು ಸಹ ಕೆಲಸವನ್ನು ಕೊಡೋದಿಲ್ಲ. ಕೆಲಸವನ್ನ ತೆಗೆದುಕೊಳ್ಬೇಕಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಫೇಸ್ ಮಾಡಬೇಕಾದ್ರೆ ಸೊ ಯಾವ ತರ ಫೇಸ್ ಮಾಡುವಂತದ್ದು, ಯಾರು ನಡೆಸ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸೋದಕ್ಕೆ ತುಂಬಾ ಕಾಲದಲ್ಲಿದ್ದೇವೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸುವಂತವರು ಎರಡು ಸಂಸ್ಥೆಗಳನ್ನ ನಡೆಸ್ತಾರೆ. ಎರಡು ಸಂಸ್ಥೆಗಳು ಪ್ರಮುಖವಾಗಿ ಯಾವುದೇ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕನ್ನಡದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಅಂತ ನಾವು ಕರೆದಿದ್ದೇವೆ. ಹಾಗಾಗಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವರು ಸಹ ಏನ್ ಮಾಡ್ಕೊಡ್ತಾರೆ, ಈ ಒಂದು ಸ್ಪರ್ಧಾತ್ಮಕ FTA, STA, KS ಎಕ್ಸಾಮಿನೇಷನ್, ಮತ್ತೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಮತ್ತೆ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ, ಗ್ರೇಡ್ ನಂಬರ್ 1, ಗ್ರೇಡ್ ನಂಬರ್ 2. ಗ್ರೇಡ್ ನಂಬರ್ 1 ಅಂತ ಬಂದಾಗ ಗ್ರೇಡ್ ನಂಬರ್ 1 ಅಲ್ಲಿ ಯಾರು ನಮ್ಮ ಡಿಗ್ರಿ ಹೋಲ್ಡರ್ಸ್ ಯಾರಿದ್ದಾರೆ ಅವರು ಗ್ರೇಡ್ ನಂಬರ್ 1 ಬರೀತಾರೆ. ಗ್ರೇಡ್ ನಂಬರ್ 2 ಯಾರು ಬರೀತಾರೆ, PU ನಲ್ಲಿ ಯಾರು ಪಾಸ್ ಮಾಡ್ಕೊಂಡಿರ್ತಾರೆ, PU ನ ಯಾರು ಮಾಡ್ಕೊಂಡಿರ್ತಾರೆ ಅವರು ಗ್ರೇಡ್ ನಂಬರ್ 2 ಎಕ್ಸಾಮಿನೇಷನ್ಸ್. ಹಾಗಾಗಿ KPSC ನಲ್ಲಿ ಈ ರೀತಿಯ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಆಗ್ತದೆ. ನೆಕ್ಸ್ಟ್ ಇದನ್ನು ಹೊರತುಪಡಿಸಿದ್ರೆ KE ನವರು ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾರೆ. ಬಹುಭಾಗ ಕಳೆದ ಒಂದು 2 ಬಾರಿ ನಾವು ವಿಷಯವನ್ನು ನೋಡಿದಾಗ ಈ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳು ಅಂತ ನಾವೇ ಕರಿತೀವಿ. ಈ ಪರೀಕ್ಷೆಯನ್ನು ನಡೆಸುವಂತವರು ಯಾರಪ್ಪ ಅಂತಂದ್ರೆ ಸೊ KE ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತ ನಾವೇ ಕರಿತೀವಿ, ಇವ್ರು ನಡೆಸ್ತಾರೆ. ಸೊ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡುವಂತದ್ದು ಅವರು ಫುಲ್ಲಿ ಪ್ರಾಮಾಣಿಕವಾಗಿ ಯೋಗ್ಯತೆ ಮತ್ತೆ ಅರ್ಹತೆಗಳ ಒಂದು ಆಧಾರದ ಮೇಲೆ ಪರೀಕ್ಷೆಗಳನ್ನು ನಡೆಸಿ ಯಾವ ವಿದ್ಯಾರ್ಥಿಗಳು ಆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಪಡ್ಕೊಳ್ತಾರೆ, ಆ ಉತ್ತಮವಾದ ಅಂಕವನ್ನು ಯಾರು ಪಡ್ಕೊಳ್ತಾರೆ ಅವುಗಳ ಆಧಾರದ ಮೇಲೆ ಇಟ್ಟುಕೊಂಡು ಮತ್ತೆ ದಾಖಲಾತಿಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ ಆ ನಂತರ ಆ ಒಂದು ಅಭ್ಯರ್ಥಿಗೆ ಕೆಲಸವನ್ನ ಕೊಡುವಂತಹ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಹಾಗಾದ್ರೆ ಆ ಪರೀಕ್ಷೆಗಳನ್ನ ನಾವು ಹೇಗೆ ಆ ಪರೀಕ್ಷೆಯಲ್ಲಿ ನಾವು ಹೇಗೆ ಉತ್ತೀರ್ಣರಾಗುವಂಥದ್ದು ಅನ್ನುವಂಥದ್ದು ಪ್ರಮುಖ ಸ್ವಾರಸ್ಯಕರವಾದಂತಹ ವಿಷಯ. ಹಾಗಾದ್ರೆ ಪರೀಕ್ಷೆಯನ್ನ ನಡೆಸೋದು ಯಾರು ಅಂತ ಗೊತ್ತಾಯ್ತಾರೆ ಫಸ್ಟ್ ಅಲ್ಲಿ. ಹಾಗಾದ್ರೆ ಪರೀಕ್ಷೆ ಯಾರು ನಡೆಸ್ತಾರೆ, ಪರೀಕ್ಷೆಗೆ ನಾನು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಬಹಳ ಮುಖ್ಯ. ನೋಡಿ, ಈ ಲಾಕ್ಡೌನ್ ಟೈಮಲ್ಲಿ ಸೊ ವಿದ್ಯಾರ್ಥಿಗಳು ಹೊರಗಡೆ ಹೋಗುವಂತಿಲ್ಲ, ಶಾಲಾ ಕಾಲೇಜುಗಳು ಬಂದಾಗಿದ್ದಾವೆ. ಸೊ ಏನೇ ಇದ್ರು ಕೆಲಸಗಳು 10 ಗಂಟೆ ಒಳಗಡೆ ಮುಗಿಸ್ಕೊಂಡ್ಬಿಡ್ಬೇಕು. ಮುಗಿಸ್ಕೊಂಡ್ಮೇಲೆ ಏನ್ ಮಾಡ್ತೀನಿ ಅನ್ನುವಂಥದ್ದು ಪ್ರಶ್ನೆ. 10 ಗಂಟೆ ನಿಮಗೆ ಸಂಜೆ 9 ಗಂಟೆ 10 ಗಂಟೆ ತನಕ ಸಹ ನಿಮಗೆ ಸಾಕಷ್ಟು ಸಮಯ ಇರ್ತದೆ. ಆ ಸಮಯವನ್ನ ನೀವು ಹೇಗೆ ಬಳಸ್ಕೊಳ್ತೀರಿ? ದಯವಿಟ್ಟು ವಿದ್ಯಾರ್ಥಿಗಳು ಸುಮ್ಮನೆ ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋದಾಗಿರಲಿ, ಅಥವಾ ಸುಮ್ಮನೆ ಮಲಗಿಕೊಂಡು ಕಾಲವನ್ನು ಹರಣ ಮಾಡುವಂತದ್ದಾಗಿರಲಿ, ಅಥವಾ ಸುಮ್ಮನೆ ಇವತ್ತು ನಮಗೆ ಈ ಸೆಲ್ ಫೋನ್ಗಳೇನಿದ್ದಾವೆ, ಸೆಲ್ ಫೋನ್ ನಮಗೆ ಉಪಯುಕ್ತವೂ ಸಹ ಅದೇ ರೀತಿ ಅಪಾಯಕಾರಿಯೂ ಸಹ. ಹಾಗಾಗಿ ಸೆಲ್ ಫೋನ್ಗಳಲ್ಲಿ ಚಾಟಿಂಗ್ ಮಾಡ್ಕೊಂಡು ಕೂತ್ಕೊಳ್ಳುವಂತದ್ದಾಗಿರಲಿ ಅಥವಾ ಫೋನ್ನಲ್ಲಿ ಗಂಟೆ ಮಾತಾಡ್ಕೊಂಡು ಕೂತ್ಕೊಳ್ಳೋದಾಗಿರಲಿ, ದಯವಿಟ್ಟು ಇದನ್ನು ಬಿಟ್ಟುಬಿಡಿ. ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ, ಈ ಸಮಯದಲ್ಲಿ ನೀವು ಆಚೆಗಡೆ ಹೋಗೋದಿಲ್ಲ, ನಿಮ್ಮ ಕಾನ್ಸಂಟ್ರೇಷನ್ ಒಂದು ಕಡೆ ನೀವು ಕೇಂದ್ರೀಕೃತವನ್ನ ಮಾಡಿಕೊಂಡಾಗ ಸೊ ಅದರಿಂದ ನಿಮಗೆ ಹೆಚ್ಚು ಫಲಾನುಭವ ಬರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾದ್ರೆ ಹೆಚ್ಚು ಫಲಾನುಭವ ಅಂದ್ರೆ ಯಾವ ತರ ಪಡ್ಕೊಳ್ತೀರಿ, ಅದಕ್ಕೆ ಸಂಬಂಧಪಟ್ಟಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಸಿದ್ಧತೆಯನ್ನ ಮಾಡಿಕೊಳ್ಳುವಂಥದ್ದು. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಯಾವ ತರ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆ. ಫಸ್ಟ್ ನೀವೇನ್ ಮಾಡಿ, ಈ FD ಎಕ್ಸಾಮ್ ಆಗಿರಲಿ ಅಥವಾ STA ಎಕ್ಸಾಮಿನೇಷನ್ಸ್ ಆಗಿರಲಿ
ಆಗಿರಲಿ, ಅಥವಾ KS ಎಕ್ಸಾಮಿನೇಷನ್ಸ್ ಆಗಿರಲಿ, ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಎಕ್ಸಾಮಿನೇಷನ್ಸ್ ಆಗಿರಲಿ, ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಆಗಿರಲಿ, ಈ ಪರೀಕ್ಷೆಗಳಿಗೆ ಒನ್ಸ್ ಫಾರ್ ಆಲ್ ನೀವು ರೆಡಿ ಆಗಿ ನಿಮ್ಮ ಸಿದ್ಧತೆಯನ್ನು ಮಾಡಬೇಕು. ಹಾಗಾಗಿ ಡಿಗ್ರಿ ಎಕ್ಸಾಮ್ ಅಥವಾ ಮಾಸ್ಟರ್ ಡಿಗ್ರಿ ಎಕ್ಸಾಮ್ ಗಳನ್ನ ನೀವು ಪಾಸ್ ಮಾಡ್ಕೊಂಡಿರ್ಬೋದು. ಜಸ್ಟ್ 35% 40% ನೀವು ತೆಗೆದ್ರೆ ಅದಕ್ಕೆ ನಿಮಗೆ ಪಾಸ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಆಮೇಲೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ನಿಮಗೆ ಕನ್ಸಿಡರೇಷನ್ ಮಾಡಿ ನಿಮಗೆ ಸರ್ಟಿಫಿಕೇಟ್ ವಿಷಯದಿಂದ ನಿಮಗೆ ಸಿಗ್ತದೆ. ಬಟ್ ಇಲ್ಲಿ ಕೆಲಸ ತೆಗೆದುಕೊಳ್ಬೇಕಾದ್ರೆ ಈ ಒಂದು ಮಾದರಿಯಲ್ಲಿ ನೀವು ಓದಬೇಕು. ಅಂದ್ರೆ ಡಿಗ್ರಿನಲ್ಲಿ ಓದುವ ರೀತಿಯಲ್ಲಾಗಿರ್ಬೋದು ಅಥವಾ ಮಾಸ್ಟರ್ ಡಿಗ್ರಿನಲ್ಲಿ ಓದುವಂತಹ ರೀತಿಯಲ್ಲಾಗಿರ್ಬೋದು. ಈ ರೀತಿಯಲ್ಲಿ ನೀವು ಓದಿದ್ದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನೀವು ಪಾಸ್ ಮಾಡಕ್ಕೂ ಆಗಲ್ಲ, ಕೆಲಸವನ್ನು ಸಹ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ನಾರ್ಮಲಿ ಇವತ್ತಿನ ನಾನು ಒಂದು ಅನುಭವದಲ್ಲಿ ನಾನು ಹೇಳೋದಾದ್ರೆ, ಮಾಸ್ಟರ್ ಡಿಗ್ರಿ ತೆಗೆದುಕೊಳ್ತೀರಿ, ಕೆಲಸ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ. ಎಲ್ಲಿ ಪ್ರೈವೇಟ್ ಕೆಲಸಕ್ಕೆ ಹೋಗ್ತೀರಿ. ಪ್ರೈವೇಟ್ ಕೆಲಸದಲ್ಲಿ ಹೋದಾಗ ನಿಮಗೆ ಸಾಕಷ್ಟು ಕಾರ್ಯಭಾರ ಜಾಸ್ತಿ ನಿಮ್ಮ ಮೇಲೆ ಹಾಕುವುದನ್ನು ನೋಡ್ತೀವಿ ನಾವು. ಮತ್ತೆ ನಿಮಗೆ ಸಮಯಕ್ಕೆ ಸರಿಯಾಗಿ ಸಂಬಳವನ್ನು ಸಹ ಕೊಡೋದು ಸ್ವಲ್ಪ ಬರ್ತದೆ. ಎಲ್ಲ ಅಂತ ನಾನು ಹೇಳೋದಿಲ್ಲ, ಕೆಲವೊಂದು ಅಂತ ನಾನು ಹೇಳ್ತೀನಿ. ಹಾಗಾಗಿ ನೀವು ಮಾಸ್ಟರ್ ಡಿಗ್ರಿ ಆದ್ಮೇಲೆ ನಿಮ್ಮ ರಿಲೇಷನ್ ಅಕ್ಕಪಕ್ಕದವರೇ ಮಾತಾಡ್ತಾರೆ, ಏನ್ ಮಾಡ್ತಾ ಇದ್ದಾನೆ ನಿಮ್ಮ ಹುಡುಗ. ಅವಾಗ ನಮಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತದೆ. ಏನು ಕೆಲಸ ಸಿಕ್ಕಿಲ್ಲ, ಕೆಲಸಕ್ಕಾಗಿ ಅದರಿಂದ ಮತ್ತೆ ಇನ್ನೊಂದು 5 ವರ್ಷ ಆಗಿರುವಂತದ್ದು. ಈ ಕೆಲಸ ಬೇಡ. ಯಾಕೆಂದ್ರೆ ನೀವು ವಿದ್ಯಾರ್ಥಿಗಳಾಗಿದ್ದಾಗಲೇ ಮಾಸ್ಟರ್ ಡಿಗ್ರಿ ಓದಬೇಕಾದ್ರೆ ಕೆಲಸಕ್ಕೆ ಪ್ರಯತ್ನವನ್ನ ಮಾಡಿ. ಆ ಕೆಲಸಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನ ಮಾಡಬೇಕು. ಒಂದು ಕಡೆ ನಿಮ್ಮ ಅಕಾಡೆಮಿಕಲ್ MA ಎಕನಾಮಿಕ್ಸ್, MA ಹಿಸ್ಟ್ರಿನೋ, MA ಪೊಲಿಟಿಕಲ್ ಸೈನ್ಸ್ ಅದನ್ನ ನೀವು ಓದ್ಕೊಳ್ಳಿ. ಇನ್ನೊಂದು ಭಾಗದಲ್ಲಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಹೇಳಿದ್ದಲ್ಲ, FDSC, KS, PO ಇವುಗಳಿಗೆ ನೀವು ಒಂದು ಭಾಗದಲ್ಲಿ ನೀವು ಓದ್ಕೊಂಡು ಸಿದ್ಧತೆಯನ್ನ ಮಾಡಿಕೊಂಡಾಗ ಈ ಕಡೆ ಮಾಸ್ಟರ್ ಡಿಗ್ರಿ ಆಗ್ತದೆ, ಇಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತೀರಿ. ಸಿದ್ಧತೆಯನ್ನ ಮಾಡಿಕೊಂಡಾಗ ಏನಾಗ್ತದೆ, ಎಕ್ಸಾಮಿನೇಷನ್ಸ್ ಬರೀತೀರಿ. ಎಕ್ಸಾಮಿನೇಷನ್ಸ್ ಬಂದಾಗ ಅಲ್ಲಿ ಸೆಲೆಕ್ಷನ್ ಆದಾಗ ಕೆಲಸ ಸಿಕ್ಕಿದ್ರೆ ಆ ಕೆಲಸ ಸಿಕ್ಕ ದಿವಸ ಇದೆಯಲ್ಲ, ಅದೇ ನಿಮ್ಮ ಜೀವನದ ಅತ್ಯಂತ ಮಹತ್ವಪೂರ್ಣವಾದಂತಹ ದಿನ ಆಗಿದೆ. ಹಾಗಾಗಿ ಸ್ಟೂಡೆಂಟ್ಸ್, ದಯಮಾಡಿ ನಾನು ಈ ಮೂಲಕ ನಿಮಗೆ ಕೇಳುವಂಥದ್ದು ಏನಂದ್ರೆ, ಯಾರು ಸಹ ಕಾಲಹರಣವನ್ನ ಮಾಡುವಂಥದ್ದು ಬೇಡ. ಹಾಗಾಗಿ ಕಾಲಹರಣ ಮಾಡದೆ ನಿಮ್ಮ ಒಂದು ಬುದ್ಧಿಯನ್ನ ನಿಮ್ಮ ಕೈನಲ್ಲಿ ಇಟ್ಕೊಂಡು ಜಾಗೃತೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗ್ತದೆ. ರೆಡಿ ಆಗಿಬಿಡಿ ನೀವು, ಅರ್ಥ ಆಯ್ತಾ? ಹಾಗಾಗಿ ನೇರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ್ಯಾವ ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ಇವತ್ತು ಇದರ ಮೂಲಕ ಇನ್ನೊಂದು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೇನೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಒಂದು ಉದಾಹರಣೆ FDA ತಗೊಂಡು. ಈಗ FDA ಎಕ್ಸಾಮಿನೇಷನ್ಸ್ ಅಂತ ಬಂದಾಗ, FDA ಎಕ್ಸಾಮಿನೇಷನ್ಸ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಂದ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ನಡೆಸ್ತಾರೆ. ಅದರಲ್ಲಿ 2 ಪತ್ರಿಕೆಗಳು ಬರ್ತವೆ. ಒಂದು ಜನರಲ್ ನಾಲೆಡ್ಜ್ ಬಗ್ಗೆ, ಒಂದು ಜನರಲ್ ಸ್ಟಡೀಸ್ ಬಗ್ಗೆ ಒಂದು ಬರ್ತದೆ. ಜನರಲ್ ನಾಲೆಡ್ಜ್ ಜನರಲ್ ಸ್ಟಡೀಸ್ ಡಿಫ್ರೆನ್ಸ್ ಇದೆ. ಅದನ್ನ ನಾನು ನಿಮಗೆ ಇನ್ನೊಂದು ಬಾರಿ ಹೇಳ್ತೀನಿ. ಯಾಕೆಂದ್ರೆ ಇವಾಗ ಹೇಳೋದ್ರೆ ಅದ್ರ ಬಗ್ಗೆ 1 ಗಂಟೆ ತಗೊಳ್ತದೆ ಕ್ಲಾಸ್, ಹಾಗಾಗಿ ಬೇಡ. ಜನರಲ್ ಸ್ಟಡೀಸ್ ಬಗ್ಗೆ ಒಂದು ಪೇಪರ್ ಬರ್ತದೆ. ಇನ್ನೊಂದು ಪೇಪರ್ ಯಾವುದು ಆಪ್ಷನಲ್ ಕನ್ನಡ ತಗೋಬಹುದು ಅಥವಾ ಆಪ್ಷನಲ್ ಇಂಗ್ಲಿಷ್ ತಗೋಬಹುದು. ಹಾಗಾಗಿ ನಮಗೆ ಏನ್ ಮಾಡ್ತಾರೆ, ಬಹುಭಾಗವಾಗಿ 95% ಆಪ್ಷನಲ್ ಕನ್ನಡನೇ ತೆಗೆದುಕೊಳ್ಳುವಂಥದ್ದು. ಹಾಗಾದ್ರೆ ಈ 2 ಪತ್ರಿಕೆಗಳು ನಿಮಗೆ ಗೊತ್ತಾಯಿತು. ಅಂತೆಯೇ SCA ಪರೀಕ್ಷೆಯಲ್ಲೂ ಅಷ್ಟೇ. SCA ಪರೀಕ್ಷೆಯಲ್ಲೂ ಸಹ ಒಂದು ಪತ್ರಿಕೆ ಜನರಲ್ ಸ್ಟಡೀಸ್ ಬರ್ತದೆ, ಇನ್ನೊಂದು ಪತ್ರಿಕೆ ನಿಮಗೆ ಜನರಲ್ ಆಪ್ಷನಲ್ ಕನ್ನಡ ಬರ್ತದೆ ಅಥವಾ ಆಪ್ಷನಲ್ ಇಂಗ್ಲಿಷ್ ಬರ್ತದೆ. ಬಹುಭಾಗವಾಗಿ ಯಾರು ಇಂಗ್ಲಿಷ್ ತಗೊಳ್ಳಲ್ಲ. ಹಾಗಾಗಿ ನಾವು ಹಾಗಂತ ನಾವು ಇದನ್ನ ಹೇಳ್ತಾ ಇಲ್ಲ. ಹಾಗಾಗಿ ಇಂಗ್ಲಿಷ್ ತಗೊಳ್ಳೋರಿದ್ದಾರೆ. ಮತ್ತೆ ಈಗ MA ಇಂಗ್ಲಿಷ್ ಮಾಡಿರೋರು ಅವರು ಸಹ ಇಂಗ್ಲಿಷ್ ಅನ್ನ ತೆಗೆದುಕೊಳ್ತಾರೆ. ಮತ್ತೆ ಈಗ 1 to 10 ಇಂಗ್ಲಿಷ್ ಮೀಡಿಯಂ ಓದಿರ್ತಾರೆ, ಅವರು ಸಹ ಇಂಗ್ಲಿಷ್ ಅನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಕನ್ನಡ ಜನ ಬಹುಭಾಗವಾಗಿ ತೆಗೆದುಕೊಳ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳು. ಹಾಗಾಗಿ ಈ 2 ಪತ್ರಿಕೆಗಳು, ಆ 2 ಪತ್ರಿಕೆಯಲ್ಲಿ ಏನ್ ಬರ್ತದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಜನರಲ್ ಸ್ಟಡೀಸ್ ಅಲ್ಲಿ ಅಂತ ಬಂದಾಗ 100 ಪ್ರಶ್ನೆಗಳ ಒಂದು ಪರೀಕ್ಷೆ ಆಗಿರ್ತದ್ದು. ಈ 100 ಪ್ರಶ್ನೆಗಳಿಗೆ ಯಾವ ವಿಷಯಗಳಿಂದ ಪರೀಕ್ಷೆ, ಯಾವ ವಿಷಯಗಳಿಂದ ಪ್ರಶ್ನೆಗಳನ್ನ ತೆಗಿತಾರೆ ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತೀಯ ಸಂವಿಧಾನ ಅಂತ ನಾವು ಕರೀತೀವಿ. ಈ ಭಾರತೀಯ ಸಂವಿಧಾನ ಅಂತ ಬಂದಾಗ, ಈ ಭಾರತೀಯ ಸಂವಿಧಾನದಲ್ಲಿ ಸಂವಿಧಾನವನ್ನ ನೀವು ಡಿಗ್ರಿನಲ್ಲಿ ಓದ್ಕೊಂಡಿರ್ತೀವಿ. ಹೌದಾ? ಸಂವಿಧಾನವನ್ನ ನೀವು BA BCom ಅಲ್ಲಿ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಮಾಡಿರ್ತಾರೆ. ಆ ಕಂಪಲ್ಸರಿ ಸಬ್ಜೆಕ್ಟ್ ಅಲ್ಲಿ ಓದಿರ್ತೀರಿ. 35
ಕಿರಿ ಪರಿಚಯ ಅದಾಗಿರ್ತದೆ. ಬಟ್ ಆ ಒಂದು ಡಿಗ್ರಿ ಎಕ್ಸಾಮಿನೇಷನ್ ಅಲ್ಲಿ ನೀವು ಓದಿರ್ತೀರಲ್ಲ, ಆ ಒಂದು ಮಾದರಿಯಲ್ಲಿ ನೀವು ಓದ ಬರೋದಿಲ್ಲ. ಹಾಗಾಗಿ ಅಲ್ಲಿಂದ ಬಹಳ ಅತಿ ಹೆಚ್ಚು ಒತ್ತು ಕೊಟ್ಟು ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಓದಬೇಕಾಗ್ತದೆ. ಹಾಗಾಗಿ ಇಲ್ಲಿ ಫಸ್ಟ್ ಭಾರತೀಯ ಸಂವಿಧಾನ ಅಂತ ಬಂದಾಗ ಏನೇನು ಓದ್ಕೊಳ್ಬೇಕಾಗ್ತದೆ? ಸಂವಿಧಾನದ ಒಂದು ವಿಧಿಗಳನ್ನ ಓದ್ಕೊಳ್ಬೇಕಾಗ್ತದೆ. ಮೂಲ ಸಂವಿಧಾನದಲ್ಲಿ ಎಷ್ಟಿತ್ತು? ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದಾವೆ. ಇಂದಿನ ಸಂವಿಧಾನದಲ್ಲಿ ಎಷ್ಟಿದೆ ಅಂದ್ರೆ ತಿದ್ದುಪಡಿಯ ಆದಂತಹ ಸಂವಿಧಾನ. ಇಂದಿನ ಸಂವಿಧಾನ ಅಂದ್ರೆ ಮೂಲ ಸಂವಿಧಾನಕ್ಕೆ ಕೆಲವು ತಿದ್ದುಪಡಿಗಳನ್ನ ಮಾಡಿ ವಿಧಿಗಳು ಜಾಸ್ತಿ ಆಗಿರ್ತವೆ ಅಷ್ಟೇ. ಆಯ್ತಾ? ಹಾಗೆ 448ಕ್ಕೂ ಹೆಚ್ಚು ವಿಧಿಗಳನ್ನ ನೋಡ್ತೇವೆ ನಾವು. ಸೊ ಈ ರೀತಿಯಲ್ಲಿ ಮತ್ತೆ ಸಂವಿಧಾನದಲ್ಲಿ ಆಗಿರುವಂತಹ ತಿದ್ದುಪಡಿಗಳು, ಬದಲಾವಣೆಗಳೇನು, ಸೊ ಇವುಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೊ ಪ್ರತ್ಯೇಕವಾಗಿ ಒಂದು ಪುಸ್ತಕಗಳನ್ನ ಬಿಟ್ಟಿರ್ತಾರೆ. ಸಂವಿಧಾನಕ್ಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರತ್ಯೇಕವಾದ ಒಂದು ಪುಸ್ತಕ ಬಿಟ್ಟಿರ್ತಾರೆ. ಆ ಪುಸ್ತಕವನ್ನು ಸಹ ತೆಗೆದುಕೊಂಡು ನೀವು ಓದ್ಕೊಳ್ಬೇಕಾಗ್ತದೆ. ಡಿಗ್ರಿನಲ್ಲಿ ಓದುವಂತಹ ಪುಸ್ತಕ ನಿಮಗೆ ಎಕ್ಸಾಮಿನೇಷನ್ಸ್ ಪಾಸ್ ಮಾಡೋದಕ್ಕೆ ಸಹಾಯಕ ಆಗೋದಿಲ್ಲ. ಸೊ ಸಂವಿಧಾನಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರತ್ಯೇಕವಾಗಿ ಪುಸ್ತಕ ಬಿಟ್ಟಿದ್ದಾರೆ ಮಾರ್ಕೆಟ್ನಲ್ಲಿ. ಆ ಪುಸ್ತಕವನ್ನು ತೆಗೆದುಕೊಂಡು ಓದಬೇಕಾಗ್ತದೆ. ಹಾಗಾಗಿ FTA ಎಕ್ಸಾಮಿನೇಷನ್ ಸುಮಾರು ನಮ್ಮ ಒಂದು ಊಹೆಯ ಪ್ರಕಾರ ಒಂದು 12ರಿಂದ 15 ಪ್ರಶ್ನೆ ಭಾರತೀಯ ಸಂವಿಧಾನದಿಂದ ಕೇಳ್ತಾರೆ. ಸೊ ಅದೇ ಈ PSI ಎಕ್ಸಾಮಿನೇಷನ್ಸ್ ಅಲ್ಲ. ಯಾಕೆಂದ್ರೆ PSI ಪೊಲೀಸ್ ಸರ್ವಿಸ್ ಕಾನೂನು ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ. ಅಭ್ಯರ್ಥಿಗೆ ಒಂದಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಒಂದು 15ರಿಂದ 20 ಪ್ರಶ್ನೆ ಕೇಳೋ ಸಾಧ್ಯತೆಗಳಿದ್ದಾವೆ. ಅದೇ ST ಎಕ್ಸಾಮಿನೇಷನ್ ಅಲ್ಲ, ಸಂವಿಧಾನಕ್ಕೆ ಸಂಬಂಧಪಟ್ಟ ಒಂದು 12ರಿಂದ 15 ಪ್ರಶ್ನೆ ಕೇಳ್ಬೋದು. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ಗಳಿಗೆ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಅಂತ ಬಂದಾಗ, ಅಭಿವೃದ್ಧಿ ಅಧಿಕಾರಿ ಅಂತ ಬಂದಾಗ, ಆ ಅಭಿವೃದ್ಧಿ ಅಧಿಕಾರಿಗಳಿಗೆ ಸುಮಾರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಸಿಲೆಬಸ್ ಪ್ರಾರಂಭ ಆಗೋದೇ ಭಾರತೀಯ ಸಂವಿಧಾನದಲ್ಲಿ. ಅದಾಯ್ತಾ? 1993ರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಒಟ್ಟು 121 ಪ್ರಕರಣಗಳನ್ನು ಓದ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳು. ಮತ್ತೆ ಅದಕ್ಕಾಗಿ ಒಂದು 15 ಅಧ್ಯಾಯಗಳ ಅದನ್ನು ಓದ್ಕೊಳ್ಬೇಕಾಗ್ತದೆ. ಸೊ ಸಂವಿಧಾನ ಮತ್ತೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಏನಿದೆ ಇವುಗಳನ್ನು ನೀವು ಓದ್ಕೊಳ್ಬೇಕಾದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್. ಅಂತೆಯೇ KS ಎಕ್ಸಾಮಿನೇಷನ್ಸ್ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಮೇನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಅದೇ ರೀತಿ ಈ ಪ್ರಿಲಿಮಿನರಿಯಲ್ಲಿ ಒಂದು 14ರಿಂದ 15 ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರ್ತವೆ. ಹಾಗಾಗಿ ಸಂವಿಧಾನವನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ಸಂವಿಧಾನವನ್ನು ಓದ್ಕೊಳ್ಬೇಕಾದ್ರೆ ಸೊ 1ರಿಂದ 95 ವಿಧಿಗಳ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ನಿಮಗೆ ಇರಬೇಕು. ಅದಕ್ಕೆ ಅದರಲ್ಲಿ ಹೆಚ್ಚು ಇನ್ನೊಂದು ಕ್ವಾಲಿಟಿ ಅನ್ನೋ ವಿಷಯವನ್ನು ಸೇರಿಸಬೇಕಾಗುತ್ತೆ. ಏನ್ ಸೇರಿಸ್ಕೊಳ್ಬೇಕಾಗುತ್ತೆ? ಈಗ ನಮ್ಮಲ್ಲಿ ರಾಜಕಾರಣ, ನಮ್ಮಲ್ಲಿ ಅಂದ್ರೆ ಭಾರತದ ಪ್ರಥಮ ಪ್ರಧಾನಿಯಾಗಿರ್ಬೋದು, ಭಾರತದ ಪ್ರಥಮ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು, ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ನಾನು ಕ್ಲಾಸ್ ಅನ್ನ ಮಾಡಬೇಕಾದ್ರೆ ಸವಿಸ್ತಾರವಾಗಿ ಇದ್ರ ಬಗ್ಗೆ ನಾನು ಡೀಟೇಲ್ ಕೊಡ್ತೀನಿ. ಯಾಕೆಂದ್ರೆ ಇಲ್ಲಿ ಕಡಿಮೆ ಕಾಲಾವಕಾಶ ಕೊಟ್ಟಿರೋದ್ರಿಂದ ಸ್ವಲ್ಪ ಮೇಲೆ ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಅವುಗಳನ್ನ ನೀವು ಕ್ಲೀನಾಗಿ ಓದ್ಕೊಂಡು ತುಂಬಾ ವ್ಯವಸ್ಥಿತವಾಗಿ ಅಧ್ಯಯನವನ್ನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಇನ್ನೊಂದು, ಕರ್ನಾಟಕ ಸರ್ಕಾರ ಈ ಪರೀಕ್ಷೆಗಳನ್ನ ನಡೆಸೋದ್ರಿಂದ ನೀವು ಕರ್ನಾಟಕ ಕ್ವಾಲಿಟಿನ ತುಂಬಾ ಅಧ್ಯಯನ ಮಾಡ್ಕೊಳ್ಬೇಕಾಗುತ್ತೆ. ಕರ್ನಾಟಕದಲ್ಲಿರುವಂತಹ ಮುಖ್ಯಮಂತ್ರಿಗಳ ಬಗ್ಗೆ ಅಧ್ಯಯನ ಮಾಡ್ಕೊಳ್ಬೇಕಾಗುತ್ತೆ. ಕರ್ನಾಟಕದ ಏಕೀಕರಣದ ಪ್ರಮುಖ ಮುಖ್ಯಮಂತ್ರಿಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಕರ್ನಾಟಕದ ವಿಧಾನಸಭೆ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಕರ್ನಾಟಕದ ವಿಧಾನಮಂಡಲ, ವಿಧಾನ ಪರಿಷತ್ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಕರ್ನಾಟಕ ರಾಜ್ಯದ ರಾಜ್ಯಪಾಲಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಸೊ ಇವುಗಳ ಈ ರೀತಿ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡ್ಕೊಳ್ಬೇಕಾಗ್ತದೆ. ಮೈ ಸ್ಟೂಡೆಂಟ್ಸ್, ನಮಗೆ ಈ ಭಾರತೀಯ ಸಂವಿಧಾನದಲ್ಲಿ ಎಲ್ಲಿ ನಡೀತಾರೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಎಂಟೈರ್ ಸಂವಿಧಾನದ ವಿಷಯಗಳನ್ನ ಆಳವಾಗಿ ಅಧ್ಯಯನವನ್ನು ಮಾಡಿಕೊಂಡು ತಮ್ಮಲ್ಲಿ ಕರಗತವನ್ನ ಮಾಡಿಕೊಂಡು ಸೊ ತಮ್ಮ ತಲೆಯಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಎಕ್ಸಾಮಿನೇಷನ್ಸ್ ಅಲ್ಲಿ ಅವನು ಯಾವತ್ತೂ ಬಹುಭಾಗವಾಗಿ ಡೈರೆಕ್ಟ್ ಕ್ವಶನ್ಸ್ ಕೇಳೋದೇ ಇಲ್ಲ. ಅವನು ಇಂಡೈರೆಕ್ಟ್ ಪ್ರಶ್ನೆಗಳನ್ನೇ ಕೇಳೋದು. ಯಾಕೆಂದ್ರೆ ಅವನೇನ್ ಮಾಡ್ತಾನೆ, ಸೊ ನೀವು ಓದಬೇಕಾದ್ರೆ ಸೊ ನಿಮ್ಮ ಮನಸ್ಸಿನ ಸ್ಥಿತಿ ಹೀಗಿದೆಯಲ್ಲ, ಈ ರೀತಿ ನಿಮ್ಮ ಪರೀಕ್ಷೆ ಬರೆಯುವಾಗ ಇಂಥದ್ದಾದಂತಹ ಮನಸ್ಸಿನ ಸ್ಥಿತಿಯಲ್ಲಿ ಇರೋದಿಲ್ಲ. ಅದಕ್ಕೆ ಏನಂದ್ರೆ ಗಾಬರಿ, ಭಯ ಈ ತರ, ಅದಕ್ಕೆ ಹಾರ್ಟ್ ಸೀಟ್ ಅಂತ ಕರೀತಾರೆ. ಹಾಗಾಗಿ ನೀವು ಚೆನ್ನಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಅಧ್ಯಯನವನ್ನ ಮಾಡಿಕೊಂಡು ಎಸ್ ಇದಕ್ಕಿದೆ ಆನ್ಸರ್ ಅಂತ ನೀವು ಆನ್ಸರ್ ಮಾಡುವಂತ ಒಂದು ಕೆಪಾಸಿಟಿ ನಿಮಗೆ ಬರಬೇಕಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಅನುಮಾನದಲ್ಲಿ ಆನ್ಸರ್ ಮಾಡೋದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಆನ್ಸರ್ ಮಾಡೋದು ಬಹಳ ಡಿಫ್ರೆನ್ಸ್ ಇದೆ. ಹಾಗಾಗಿ ಇಲ್ಲಿ ತನಕ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ FTA ಪರೀಕ್ಷೆಗಳಲ್ಲಿ ಇಲ್ಲಿ ತನಕ ಇನ್ನೊಂದು
ನೆಗೆಟಿವ್ ಮಾರ್ಕಿಂಗ್ ಅನ್ನೋದು ಇಟ್ಟಿಲ್ಲ, PDO ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅನ್ನೋದು ಇಟ್ಟಿಲ್ಲ, ಮತ್ತೆ KS ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಟ್ಟಿದ್ದಾರೆ, PSI ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ನೆಗೆಟಿವ್ ಮಾರ್ಕಿಂಗ್ ಇಟ್ಟಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ನೀವು ಸರಿಯಾದ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನ ಕೊಡ್ತಾರೆ, ಸರಿಯಾದ ಉತ್ತರವನ್ನು ಗುರುತಿಸಿದ್ರೆ ನಿಮಗೆ ಮಾರ್ಕ್ಸ್ 1 ಮಾರ್ಕ್ಸ್ ಗೈನ್ ಆಗುತ್ತೆ. ಅದೇ ಅನುಮಾನದಲ್ಲಿ ಸೊ ನೀವು ಗೆಸ್ ಮಾಡಿಕೊಂಡು ತಪ್ಪು ಉತ್ತರ ಗುರುತಿಸಿದ್ದೆ ಆದರೆ ಸೊ ನಿಮಗೆ KS ಅಲ್ಲಾದ್ರೆ 0.33 ಅಂಕಗಳನ್ನ ಕಡಿತಗೊಳಿಸಲಾಗುತ್ತದೆ. ಅದೇ ಈ PSI ಅಲ್ಲಾದ್ರೆ 0.25 ಮಾರ್ಕ್ಸ್ ಗಳನ್ನ ನಿಮಗೆ ಕಡಿತಗೊಳಿಸ್ತದೆ. ಅಂದ್ರೆ 4 ತಪ್ಪು ಮಾಡಿದ್ರೆ ನಿಮಗೆ ಬಂದಿರುವಂತಹ ಅಂಕದಲ್ಲಿ 1 ಮಾರ್ಕ್ಸ್ ಹೋಯ್ತು. ಅರ್ಥ ಆಯ್ತಾ? ಹಾಗಾಗಿ ಗೆಸ್ಸಿಂಗ್ ವರ್ಕ್ ಆಗಲಿ, ಅನುಮಾನದಲ್ಲಿ ನಾನು ಆಗ್ತೀನಿ ಅನ್ನೋದಾಗ್ಲಿ ನೀವು ಯಾವತ್ತೂ ಸಹ ನೀವು ಆಸ್ಪದ ಕೊಡಬೇಡಿ. ದಯಮಾಡಿ ಕಾನ್ಫಿಡೆನ್ಷಿಯಲ್ ಆಗಿ ಆನ್ಸರ್ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ನೀವು ಬೆಳೆಸಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಓದಬೇಕಾದ್ರೆ ಕಾನ್ಫಿಡೆನ್ಷಿಯಲ್ ಆಗಿ ಓದಬೇಕು, ಓದಬೇಕಾದ್ರೆ ಪಕ್ಕಾ ಮಾಡ್ಕೊಂಡು ಓದಿ, ಓದೋದನ್ನ ಚೆನ್ನಾಗಿ ಮನನ ಮಾಡಿಕೊಳ್ಳಿ. ಹಾಗಾಗಿ ಮೈಡಿಯರ್ ಸ್ಟೂಡೆಂಟ್ಸ್, ಈ ಓದಬೇಕಾದ್ರೆ ನನ್ನ ಒಂದು ಅನುಭವದಲ್ಲಿ ಹೇಳ್ತೀನಿ, ನಾವು ಒಬ್ಬರೇ ಇದ್ದಾಗ ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ. ನಾವು ನನ್ನ ಒಂದು ಲೆಕ್ಕಾಚಾರ ಓದುವ ವಿದ್ಯಾರ್ಥಿಗಳು ಹೇಳ್ಬೇಕಾದ್ರೆ ಒಬ್ಬರೇ ಇದ್ದಾಗ ಏನಾಗ್ತದೆ, ಓದಿರ್ತೀವಿ, 1-2 ಅವರ್ ಕೂತ್ಕೊಳ್ತೀವಿ. ಕೂತ್ಕೊಂಡಾಗ ನಿಮ್ಮ ತಲೆಯಲ್ಲಿ ಏನು ಓದಿದೆ ಅನ್ನೋದನ್ನ ನೀವು ಅದನ್ನ ಚೆನ್ನಾಗಿ ಮನನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ, ನನ್ನ ವಿದ್ಯಾರ್ಥಿಗಳು ಸುಮಾರು 40-45 ಜನ ಸ್ಟೂಡೆಂಟ್ಸ್ಗಳು ನನ್ನ ಹತ್ರ ಕಲ್ತ್ಬಿಟ್ಟು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಕೆಲವರು ಹೇಳ್ತಾರೆ, ಸರ್ ನಾನು 8 ಗಂಟೆ ಓದ್ದೆ, 10 ಗಂಟೆ ಓದ್ದೆ ಅಂತ. ಪ್ರಶ್ನೆ ಕೇಳಿ ನಿಮಗೆ ಅವ್ರಿಗೆ ಏನು ಬರಲ್ಲ. ಎಷ್ಟು ಗಂಟೆ ಓದ್ದೆ ಅನ್ನೋದು ಮುಖ್ಯವಲ್ಲ, ಇಲ್ಲಿ ಎಷ್ಟು ವಿಷಯಗಳನ್ನ ನೀನು ಮನನ ಮಾಡ್ಕೊಂಡಿದ್ಯಾ ಅನ್ನೋದು ಮುಖ್ಯ. ಕೆಲವರು ಹೇಳ್ತಾರೆ, ನೋಡ್ಬೇಕು ಸರ್ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಗಳು ಬುಕ್ ಇಟ್ಕೊಂಡಿರ್ತಾರೆ ಸರ್, ನಮ್ಮ ಮಗ ರಾತ್ರಿ ಎಲ್ಲ ಓದ್ತಿರ್ತದೆ ಸರ್ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ಕೇಳಿ ನೀವು ಯಾವುದೇ ಒಂದು ವಿಷಯದ ಬದಲ ಇದಾಗಬಾರ್ದು. ಎಷ್ಟು ಗಂಟೆ ಓದಿದೆ ಅನ್ನೋದು ಮುಖ್ಯವಲ್ಲ, ಎಷ್ಟು ವಿಷಯಗಳನ್ನ ನೀವು ದಿವಸದಲ್ಲಿ ತಿಳ್ಕೊಂಡೆ ಅನ್ನೋದು ಬಹಳ ಮುಖ್ಯ. ಆ ತಿಳ್ಕೊಂಡು ಏನ್ ಮಾಡ್ತೀರಿ ಎಕ್ಸಾಮಿನೇಷನ್ ಅಲ್ಲಿ ಸೊ ಯಾವ ರೀತಿ ಆನ್ಸರ್ ಮಾಡಿ ಅದನ್ನ ಎಕ್ಸಾಮಿನೇಷನ್ಸ್ ಅಲ್ಲಿ ಮಾರ್ಕ್ಸ್ ಗೇನ್ ಮಾಡಿದೆ ಅನ್ನೋದು ಅದಕ್ಕಿಂತ ಮುಖ್ಯ ಆಗುತ್ತೆ. ಇಲ್ಲಿ ನಾವು ಯಾರು ಸಹ ಜ್ಞಾನಿಗಳಾಗುವಂಥದ್ದಲ್ಲ, ನಿಮಗೆ ಬೇಕಾಗಿರುವಂಥದ್ದು ಕೆಲಸ ಬೇಕು. ಕೆಲಸ ಬೇಕು ಅಂತಂದ್ರೆ ಯಾವ ಫೀಲ್ಡ್ ಅಲ್ಲಿ ಸೊ ಯಾವ ಪ್ರಶ್ನೆಗಳು ಬರ್ತವೆ ಅವುಗಳನ್ನ ನೀವು ಯಾವ ತರ ಓದ್ಕೊಳ್ಬೇಕು, ಕ್ವಶನ್ಗಳನ್ನು ವಿಷಯ ಓದಿದಾಗ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಸೊ ಈ ರೀತಿಯಲ್ಲಿ ನೀವು ಫ್ರೇಮ್ ಮಾಡ್ಕೊಳ್ಬೇಕು. ನಿಮ್ಮದೇ ಒಂದು ಮಾದರಿಯಲ್ಲಿ ಪ್ರಶ್ನೆಗಳನ್ನ ನೀವು ಫ್ರೇಮ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದು ಈ ತರ ಕೇಳ್ಬೋದಾ ಪ್ರಶ್ನೆ, ಅಥವಾ ಇದು ಈ ತರ ಕೇಳ್ಬೋದಾ, ಇದನ್ನ ಪ್ರಶ್ನೆ ಹೆಂಗ್ ಕೇಳ್ಬೋದು, ಈ ರೀತಿಯಲ್ಲಿ ಬಹಳ ಒಂದು ಆಳವಾದ ಅಧ್ಯಯನವನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಈಗ FD ತಿಳ್ಕೊಂಡಾಗ 2,000 ಪೋಸ್ಟ್ ಕಾಲಾಗಿತ್ತು ಅಂದ್ಕೊಂಡಾಗ ಸೊ ಅಪ್ಲಿಕೇಶನ್ 11 ಲಕ್ಷ 15 ಲಕ್ಷ ಈ ರೀತಿ ಅಪ್ಲಿಕೇಶನ್ ಬಂದಿರ್ತಾವೆ. ಹಾಗಾಗಿ ಎಷ್ಟು ಜನಕ್ಕೆ ಅಂತ ಕೆಲಸ ಮಾಡ್ತಾರೆ ಅವರು. ಹಾಗಾಗಿ ಬುದ್ಧಿವಂತರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅವರು. ಇವನಿಗಿಂತ ಇವನ್ ಬುದ್ಧಿವಂತನ, ಇವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಏನ್ ಮಾಡ್ಕೊಳ್ತಾರೆ, ಜಾಸ್ತಿ ಕನ್ಫ್ಯೂಷನ್ಗೆ ಎಕ್ಸಾಮಿನೇಷನ್ಸ್ ಫ್ರೇಮ್ ಮಾಡ್ಬೇಕಾದ್ರೆ ಸೊ ಪ್ರಶ್ನೆಗಳನ್ನ ತುಂಬಾ ಕನ್ಫ್ಯೂಷನ್ ಅಲ್ಲ ಹಾಕ್ಬಿಡ್ತಾರೆ. ಈ ಕನ್ಫ್ಯೂಷನ್ಸ್ ನ ನೀವು ಹೊಡೆದಾಕ್ಬೇಕು ಅಂದ್ರೆ ಕಾನ್ಫಿಡೆನ್ಷಿಯಲ್ ಆಗಿ ಓದಿದ್ರೆ ಮಾತ್ರ ಕನ್ಫ್ಯೂಷನ್ಸ್ ನ ಹೊಡೆದಾಕಬಹುದು. ಇಲ್ಲ ಕನ್ಫ್ಯೂಷನ್ ಆಯ್ತು ಅಂದಾಗ ಹೌದಾ ಸರ್ ಗೊತ್ತಿದೆ ಕಡೆಗೆ ತಲೆ ಕೆಟ್ಟಿ ಯಾವ್ದಕ್ಕೊಂದು ಹಾಕ್ಬರ್ತೀರಿ, ಆಮೇಲೆ KS ಬಿಟ್ಟು ಬಿಡ್ತಾರೆ. KS ಬಿಟ್ಟಾಗ ಹೌದಾ ಇದು ಓದಿದ್ನಲ್ಲ ಇದಕ್ಕಿದ ಆನ್ಸರ್ ತಪ್ಪು ಅಂತ ಅವನ ಬೈಕೊಂಡು ಓಡಾಡೋದ್ರಲ್ಲಿ ಅರ್ಥವಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಆಗಿದೆ. ಹಾಗಾಗಿ ಇದಕ್ಕಿದ ಆನ್ಸರ್ ಅಂತ ಪಕ್ಕ ನಿಮ್ಮ ತಲೆಯಲ್ಲಿ ಲಾಕ್ ಮಾಡಿ ಇಟ್ಕೊಂಡಿರಿ. ಆ ರೀತಿಯಲ್ಲಿ ಓದ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅದಾದ್ಮೇಲೆ ಸಂವಿಧಾನಕ್ಕೆ ಸಂಬಂಧಪಟ್ಟಾಗ ನೆಕ್ಸ್ಟ್ ಅದಾದ್ಮೇಲೆ ಇತಿಹಾಸದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಹುಭಾಗವಾಗಿ ನನ್ನ ಒಂದು ಅನಿಸಿಕೆಯಲ್ಲಿ, ನನ್ನ ಒಂದು ಅನುಭವದಲ್ಲಿ ಬಹಳ ಜಾಸ್ತಿ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳುವುದು ಕರ್ನಾಟಕ ಇತಿಹಾಸದ ಬಗ್ಗೆ ಕೇಳ್ತಾರೆ. ಈಗ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಯಲ್ಲಿ ವಿಶ್ವನಾಥ್ ಸರ್ ಅಂತ ಬರ್ತಾರೆ. ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಏನೇನು ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ, ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕರಾಪಕ್ಕಾದ ಮಾಹಿತಿನ ವಿಶ್ವನಾಥ್ ಸರ್ ಕೊಡ್ತಾರೆ. ಅವರ ಇತಿಹಾಸದಲ್ಲಿ ಬಹಳ ಒಂದು ಪ್ರಾವೀಣ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿಯಾಗಿದ್ದು ಹಲವಾರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕೋಚಿಂಗ್ ಅನ್ನ ಮಾಡಿದ್ದಾರೆ. ತುಂಬಾ ಒಳ್ಳೆಯ, ತುಂಬಾ ಜ್ಞಾನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಈ ಇನ್ಸ್ಪೈರ್ ಅಕಾಡೆಮಿಯಲ್ಲಿ ಎಲ್ಲಾ ಲೆಕ್ಚರ್ಸ್ ಸಹ ಸುಮಾರು 8ರಿಂದ 10 ಕಾಂಪಿಟೇಟಿವ್ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡಿ ಅಪಾರವಾದ ಜ್ಞಾನ ಮತ್ತು ಪಾಂಡಿತ್ಯವನ್ನು ಪಡ್ಕೊಂಡಿರುವಂತಹ ಸಂಪನ್ಮೂಲ ವ್ಯಕ್ತಿಗಳೇ ಈ ಇನ್ಸ್ಪೈರ್ ಅಕಾಡೆಮಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬಹಳ ಒಂದು
ಇತಿಹಾಸದ ಬಗ್ಗೆ ಹೇಳ್ತೀವಿ, ಕರ್ನಾಟಕ ಇತಿಹಾಸವನ್ನ ತೆಗೆದುಕೊಳ್ಳುವಂಥದ್ದು. ಈ ಕರ್ನಾಟಕ ಇತಿಹಾಸ ಅಂತ ಬಂದಾಗ ಜಾಸ್ತಿ ನಮಗೆ ಕದಂಬರ ಬಗ್ಗೆ ಕೇಳಬಹುದು, ಮೈಸೂರಿನ ಅರಸರ ಬಗ್ಗೆ ಕೇಳಬಹುದು, ಸೊ ಮತ್ತೆ ಕರ್ನಾಟಕ ಇತಿಹಾಸದ ಬಗ್ಗೆ ಕೇಳಬಹುದು. ಈ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಸೊ ಭಾರತದ ಇತಿಹಾಸವನ್ನು ತೆಗೆದುಕೊಂಡಾಗ ಈ ದೇವಿ ಸುಲ್ತಾನರ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನೆಕ್ಸ್ಟ್ ಈ ಒಂದು ಯಾರು ಇವರು ಮೊಘಲರ ಬಗ್ಗೆ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ, ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಮತ್ತೆ ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ನಾವೇನ್ ಅನ್ಕೊಳ್ತೀವಿ ಅದ್ರ ಬಗ್ಗೆ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಮತ್ತೆ ಗಾಂಧಿ ಯುಗ ಅಂತ ನಾವು ಕರ್ಕೊಳ್ತೀವಿ. ಗಾಂಧಿ ಯುಗದಿಂದ 16ರಿಂದ ಗಾಂಧಿ ಯುಗ ಏನಾದ್ರು ಸ್ಟಾರ್ಟ್ ಆಯ್ತು 16ರಿಂದ 48 ತನಕ ಗಾಂಧಿ ಅಚೀವ್ಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ಪ್ರಶ್ನೆಗಳು ಒಂದೆರಡು ಪ್ರಶ್ನೆ ಕೇಳ್ತಾರೆ ಅಷ್ಟೇ. ಒಂದೆರಡು ಪ್ರಶ್ನೆ ಕೇಳ್ತಾರೆ ಅವರು. ಆ ಒಂದೆರಡು ಪ್ರಶ್ನೆ ಎಲ್ಲಿ ಅಂತ ನಮಗೆ ಗೊತ್ತಿದ್ದಿಲ್ಲ. ಹಾಗಾಗಿ ಎಂಟೈರ್ ಸಿಲೆಬಸ್ ನಾನು ಚಾಲಾಡಬೇಕಾಗ್ತದೆ. ಈ ರೀತಿಯಲ್ಲಿ ವಿದ್ಯಾರ್ಥಿಗಳು ಸೊ ಏನ್ ಮಾಡ್ಕೊಳ್ಬೇಕು, ತಮ್ಮ ಒಂದು ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೆಕ್ಸ್ಟ್ ಇತಿಹಾಸಕ್ಕೆ ಸಂಬಂಧಪಟ್ಟ ಅಷ್ಟೇ. ನೆಕ್ಸ್ಟ್ ಈ ಒಂದು ಭೂಗೋಳಶಾಸ್ತ್ರಕ್ಕೆ ಬರೋಣ, ಅಂದ್ರೆ ಜಿಯೋಗ್ರಫಿ ಅಂತ ನಾವು ಮಾಡ್ತೀವಿ. ಸೊ ಭೂಗೋಳಶಾಸ್ತ್ರಕ್ಕೆ ಬಂದಾಗ ಅದರಲ್ಲೂ ಸಹ ಕರ್ನಾಟಕ ಜಿಯೋಗ್ರಫಿನ ಜಾಸ್ತಿ ಕೇಳ್ತಾನೆ. ಈ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಜಾಸ್ತಿ ಕೇಳಿದ್ರೆ ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡ್ತಾ ಇರೋದ್ರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಗಿರೋದ್ರಿಂದ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಸೊ ಇವನಿಗೆ ಎಷ್ಟು ಗೊತ್ತಿದೆ ಏನು ಅನ್ನೋದ್ರ ಬಗ್ಗೆ ಅವರು ಸ್ವಲ್ಪ ಆಳವಾಗಿ ಪ್ರಶ್ನೆಗಳನ್ನ ತೆಗೆಯುವಂಥದ್ದು. ಈಗ ಜಿಯೋಗ್ರಫಿಗೆ ಸಂಬಂಧಪಟ್ಟಾಗ ನಮ್ಮಲ್ಲೇ ಜಿಯೋಗ್ರಫಿ ವಿಷಯದಲ್ಲೇ ಸುಮಾರು ಕಾಂಪಿಟೇಟಿವ್ ಕ್ಲಾಸ್ಗಳನ್ನ ಮಾಡಿಕೊಂಡು ಅವರವರ ಜ್ಞಾನವನ್ನ ಹೊಂದಿರ್ತಾರೆ. ಹೇಮಂತ್ ಸರ್ ಅಂತ ಇದ್ದಾರೆ, ಅವರು ಜಿಯೋಗ್ರಫಿಯಲ್ಲಿ ತುಂಬಾ ಎಕ್ಸ್ಪರ್ಟ್. KSET ಎಕ್ಸಾಮಿನೇಷನ್ಸ್, ನೆಟ್ ಎಕ್ಸಾಮಿನೇಷನ್ಸ್ ನ ಪಾಸ್ ಮಾಡಿರುವಂತಹ ಸಂಪನ್ಮೂಲ ವ್ಯಕ್ತಿ. ಅವರು ಸಹ ಬರ್ತಾರೆ ಈ ಮುಂದಿನ ಸೆಷನ್ಸ್ ಅಲ್ಲಿ ಈ ಒಂದು ಜಿಯೋಗ್ರಫಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾರೆ. ಸೊ ನೀವುಗಳು ವಿದ್ಯಾರ್ಥಿಗಳು ಅದರ ಪರಾಗವನ್ನು ಪಡ್ಕೊಂಡು ಯಾವ ರೀತಿ ಜಿಯೋಗ್ರಫಿನ ತರುವಾಗಬೇಕು ಅನ್ನೋದನ್ನ ನೀವು ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಅರ್ಥಶಾಸ್ತ್ರ, ದಟ್ ಮೀನ್ಸ್ ಎಕನಾಮಿಕ್ಸ್. ತುಂಬಾ ಇಂಟ್ರೆಸ್ಟಿಂಗ್. ಇವತ್ತು ಈ ಕರೋನಾ ಬಂದ್ಬಿಟ್ಟು ಫುಲ್ ಭಾರತದ ಅರ್ಥ ವ್ಯವಸ್ಥೆಯನ್ನೇ ಬುಡ ಮೇಲೆ ಮಾತಾಡಿದ್ರು. ಈಗ ಭಾರತದ ಅರ್ಥ ವ್ಯವಸ್ಥೆ ಅಂತ ಬಂದಾಗ ಈ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಕಿರಿಯ ಒಬ್ಬ ಅನುಭವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಮೇಶ್ ಸರ್ ಅಂತ ಬರ್ತಾರೆ. ಅವರು ಸಹ ತುಂಬಾ ಪಾದರಸ ಅಂತ ಹೇಳ್ಬೋದು, ಅಂತಹ ಶಾಪ್ ಇರುವಂತಹ ವ್ಯಕ್ತಿ. ಅವರು ಸಹ ಸುಮಾರು 5ರಿಂದ 6 ವರ್ಷ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ ತರಗತಿಗಳನ್ನ ನಡೆಸಿ ಹಾಗಾಗಿ ಯಶಸ್ವಿನ ಕಂಡಂತಹ ವ್ಯಕ್ತಿ ಅವರು ಬರ್ತಾರೆ. ಸೊ ಅರ್ಥಶಾಸ್ತ್ರದ ಬಗ್ಗೆ ಅವರು ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಅವುಗಳನ್ನ ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಕರೆಂಟ್ ಇವೆಂಟ್ಸ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು. ಯಾಕೆ ಪ್ರಚಲಿತ ವಿದ್ಯಮಾನಗಳನ್ನ ಹೇಳ್ತಾರೆ? ಸೊ ಪ್ರಿಯ ವಿದ್ಯಾರ್ಥಿಗಳೇ, ಪ್ರಚಲಿತ ವಿದ್ಯಮಾನ ಅಂತ ಕೇಳಿದಾಗ ಸೊ ವಿಶ್ವದ ಪ್ರಚಲಿತ ವಿದ್ಯಮಾನಗಳಾಗಿರ್ಬೋದು, ಅಥವಾ ಭಾರತದ ಒಂದು ಪ್ರಚಲಿತ ವಿದ್ಯಮಾನಗಳಾಗಿರ್ಬೋದು, ಅಥವಾ ನಮ್ಮ ರಾಜ್ಯ ಸರ್ಕಾರದ ಪ್ರಚಲಿತ ವಿದ್ಯಮಾನಗಳಾಗಿರ್ಬೋದು. ಇಷ್ಟು ಬಿಟ್ಟು ಇನ್ನೇನು ಕೇಳಬಹುದು? ಹಾಗಾಗಿ ಯಾಕೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸೊ ಕ್ವಶನ್ಸ್ ಗಳು ರೈಸ್ ಆಗ್ತವೆ ಅಂದ್ರೆ ಈ ಪ್ರಸ್ತುತ ಈ ಘಟನಾವಳಿಗಳು ಇವತ್ತು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾಲೆಡ್ಜ್ ಇದೆ ಅನ್ನೋದನ್ನ ಓನೆಗಚ್ಚುವ ಸಲುವಾಗಿ ಏನ್ ಮಾಡ್ತಾರೆ, ಈ ಒಂದು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾರೆ. ಹಾಗಾಗಿ ಈ ಕ್ವಶನ್ಸ್ ಅಂತ ಬಂದಾಗ ಪ್ಯಾಂಡಮಿಕ್, ಇವತ್ತು COVID-19 ಅಂತ ಬಂದಾಗ ಸುಮಾರು ಒಂದು 2-3 ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರ್ತವೆ ನಮ್ಮ ಒಂದು ಗೆಸ್ಸಿಂಗ್ ಪ್ರಕಾರ. ಹಾಗಾಗಿ ಅದ್ರ ಬಗ್ಗೆ ಕ್ವಶನ್ಸ್ ನ ಕೇಳ್ತಾ ಹೋಗ್ತಿರ್ತಾರೆ. ನೆಕ್ಸ್ಟ್ ಈ GDP ಅಂತ ಬಂದಾಗ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟ ಅದು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿದ್ದು, ಅದರ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತಿರ್ತಾರೆ. ನೆಕ್ಸ್ಟ್ ಇವತ್ತು ನಮ್ಮಲ್ಲಿ ಈ ಒಂದು ಲಾಕ್ಡೌನ್ ಮಾಡಿದ್ದಾರೆ. ಸೊ ರಾಜ್ಯ ಸರ್ಕಾರದವರು ಅದು ಯಾವ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಬರ್ತದೆ, ಅದರ ಮೇಲೆ ಮಾಡಿರುವಂತದ್ದು. ಈ ರೀತಿ ಪ್ರಚಲಿತ ವಿದ್ಯಮಾನ ಅಂತ ಬಂದಾಗ ಸೊ ಇಂದಿನ ಘಟನಾವಳಿಗಳ ಬಗ್ಗೆ ಈ ವ್ಯಕ್ತಿಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದನ್ನ ಓರೆಗಚ್ಚಬೇಕು ಅನ್ನೋ ಸಲುವಾಗಿ ಏನ್ ಮಾಡ್ತಾರೆ, ಈ ಒಂದು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳುವಂಥದ್ದು. ಹಾಗಾಗಿ ಎಷ್ಟು ಪ್ರಶ್ನೆ ಕೇಳಬಹುದಾದ್ರೆ ಸರ್ ಪ್ರಚಲಿತ ವಿದ್ಯಮಾನಗಳು ಎಷ್ಟು ಪ್ರಶ್ನೆ ಕೇಳಬಹುದು? ವಿದ್ಯಾರ್ಥಿಗಳೇ ಒಂದು 25ರಿಂದ 30 ಪ್ರಶ್ನೆ ಕೇಳೋ ಸಾಧ್ಯತೆ ಇದೆ ಪ್ರಚಲಿತ ವಿದ್ಯಮಾನ. ಹಾಗಾದ್ರೆ ಪ್ರಚಲಿತ ವಿದ್ಯಮಾನಗಳನ್ನ ಹೇಗೆ ಓದ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆ. ಆ ಪ್ರಚಲಿತ ವಿದ್ಯಮಾನಗಳು ಬಂದಾಗ ಇಂದಿನ ಮ್ಯಾಗಝಿನ್ಸ್ ಗಳು ಬರ್ತವೆ. ಸೊ ಮಾರ್ಕೆಟ್ ಅಲ್ಲಿ ಮ್ಯಾಗಝಿನ್ಸ್ ಗಳು ಬರ್ತಾ ಇದಾವೆ. ಆ ಮ್ಯಾಗಝಿನ್ಸ್ ಗಳು ಮಂತ್ಲಿ ಮ್ಯಾಗಝಿನ್ಸ್ ಗಳು ಬರ್ತಾ ಇದೆ, 15 ಡೇಸ್ ಮ್ಯಾಗಝಿನ್ಸ್ ಗಳು ಬರ್ತಾ ಇದಾವೆ. ಸೊ ಈ ಮ್ಯಾಗಝಿನ್ಸ್ ಗಳನ್ನ ತೆಗೆದುಕೊಂಡು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ವಿದ್ಯಾರ್ಥಿಗಳು ಸೊ ಒಂದೊಂದು ನೋಟ್ಸ್ ಗಳನ್ನ ತಮ್ಮದೇ ಆದ ಒಂದು ರೀತಿಯಲ್ಲಿ ಒಂದೊಂದು ನೋಟ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ನೋಟ್ಸ್ ಗಳನ್ನ ಮಾಡೋದು ತುಂಬಾ ಒಳ್ಳೆಯದು. ಯಾಕೆ ಅಂತಂದ್ರೆ ಸೊ ನಿಮಗೆ
ಸಬ್ಜೆಕ್ಟ್ ಮೇಲೆ ಗ್ರಿಪ್ ಬರೀಬೇಕಾದ್ರೆ 10 ಬಾರಿ ನೀವು ಓದೋದಕ್ಕಿಂತ 1 ಬಾರಿ ಬಂದ್ರೆ ತಲೆಯಲ್ಲಿ ಜ್ಞಾಪಕ ಇರ್ತದೆ. ಪ್ರಾಥಮಿಕ ಅರ್ಲಿ ಸ್ಟೇಜ್ ಅಲ್ಲಿ ಇದ್ದಾಗ ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಕ್ಸ್ಪರ್ಟ್ ಆದಾಗ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದಿಲ್ಲ. ಯಾಕೆಂದ್ರೆ ಡೈರೆಕ್ಟ್ ಅವಾಗ ನೀವು ತಲೆಯಲ್ಲಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಿ. ಹಾಗಾಗಿ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ನನ್ನ ಒಂದು ಅನುಭವದಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ನೋಟ್ಸ್ ಮಾಡ್ಕೊಂಡು ಲೈಫ್ ಲಾಂಗ್ ಓದೋಕೆ ಆಗೋದು ಇಲ್ಲ. ಹಾಗಾಗಿ 1 ತಿಂಗಳು 2 ತಿಂಗಳು ನೋಟ್ಸ್ ಮಾಡ್ಕೊಳ್ಳಿ ನೀವು. ಆಮೇಲೆ ಓದೋದನ್ನ ನೀವು ಕರಗತವನ್ನ ಮಾಡ್ಕೊಳ್ತೀರಿ. ಹಾಗಾಗಿ ಬ್ರೈನ್ ಸ್ಟ್ರೆಂತ್ ಬಂದೇ ಬರ್ತದೆ. ಆಮೇಲೆ ನೀವು ಅದನ್ನ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಅದನ್ನ ಉಪಯೋಗವನ್ನು ಮಾಡ್ಕೊಳ್ಬಹುದು. ಆ ಮ್ಯಾಗ್ಝಿನ್ಸ್ಗಳು ಸಿಗ್ತವೆ ನಿಮಗೆ. ಮತ್ತೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸಂಸ್ಥೆಗಳು ಅರ್ಥ ಆಯ್ತಾ, ಅವರುಗಳು ಸಹ ಧಾರವಾಡದವರಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು ಹಲವಾರು ಸಂಸ್ಥೆಗಳು ಒಂದು ಇಯರ್ ಬುಕ್ ಅಂತ ಬಿಡ್ತಾರೆ. ಆ ಇಯರ್ ಬುಕ್ ಅನ್ನ ತೆಗೆದುಕೊಂಡು ಅದರಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೀವು ಅಧ್ಯಯನವನ್ನ ಮಾಡ್ಕೊಳ್ಬೇಕಾಗ್ತದೆ. ಪ್ರಚಲಿತ ವಿದ್ಯಮಾನಗಳು ಅದನ್ನ ತೆಗೆದುಕೊಂಡು ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಆ ಪ್ರಚಲಿತ ವಿದ್ಯಮಾನಗಳಲ್ಲಿ ಕ್ವಾಲಿಟಿನೂ ಕೊಟ್ಟಿರ್ತಾರೆ, ಕರೆಂಟ್ ಕ್ವಾಲಿಟಿನೂ ಕೊಟ್ಟಿರ್ತಾರೆ, ಕರೆಂಟ್ ಎಕನಾಮಿಕ್ಸ್ ಕೊಟ್ಟಿರ್ತಾರೆ, ಹಿಸ್ಟ್ರಿ ಬರಕ್ ಸಾಧ್ಯ ಇಲ್ಲ. ಮತ್ತೆ ಕರೆಂಟ್ ಸೈನ್ಸ್ ಸಹ ಕೊಟ್ಟಿರ್ತಾರೆ. ಕರೆಂಟ್ ಸೈನ್ಸ್ ಅಂದ್ರೆ ಪ್ರಚಲಿತವಾಗಿ ಏನಾದ್ರು ಒಂದು ಅನ್ವೇಷಣೆ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಅಲ್ವಾ. ಸೊ ಈ ರೀತಿಯಲ್ಲಿ ನೀವು ಅದನ್ನ ನೋಡ್ಕೊಳ್ತಾ ಹೋಗ್ತೀರಿ. ಮತ್ತೆ ನಿಮಗೆಲ್ಲ ಇಷ್ಟವಾಗಿರುವಂತದ್ದು ಮೊಬೈಲ್ ಅಲ್ಲೂ ಸಹ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಾಗ ಹಲವಾರು ಆಪ್ಗಳು ಬಂದಿದ್ದಾವೆ. ಅರ್ಥ ಆಯ್ತಾ. ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಪ್ ಅಂತ ಹೊಡೆದ್ರೆ ಅಥವಾ ಕರೆಂಟ್ ಇವೆಂಟ್ಸ್ ಆಪ್ ಅಂತ ಹೊಡೆದ್ರೆ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಹಲವಾರು ನಿಮಗೆ ಆಪ್ಗಳು ಓಪನ್ ಆಗ್ತವೆ. ಅದರಲ್ಲಿ ನೀವು ಸೂಕ್ತವಾದಂತಹ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೆಲವು ಫ್ರೀ ಆಪ್ಗಳಿದ್ದಾವೆ. ಸೊ ಆ ಆಪ್ಗಳನ್ನ ಕೆಲವು ಪ್ಲೇಯಿಂಗ್ ಆಪ್ಸ್ಗಳಿದ್ದಾವೆ. ಹಾಗಾಗಿ ಆ ಆಪ್ಗಳನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಆ ನಂತರ ನೀವು ಅದರ ಸದುಪಯೋಗವನ್ನು ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ನೋಡಿ, ಲಾಕ್ಡೌನ್ ಅಲ್ಲಿ ಕೆಲಸ ಇಲ್ಲ ಅಂತಾರೆ ಸ್ಟೂಡೆಂಟ್ಸ್. ಲಾಕ್ಡೌನ್ ಅಲ್ಲಿ ಮಾಡೋದಕ್ಕೆ ಕೆಲಸಗಳು ಮಸ್ತ್ ಇದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಲಾಕ್ಡೌನ್ ಇಲ್ಲದೆ ಇದ್ದಾಗ ಸ್ವಲ್ಪ ಫ್ರೀ ಇದ್ದೆ. ಲಾಕ್ಡೌನ್ ಇದ್ದಾಗ ಇನ್ನೂ ತುಂಬಾ ತುಂಬಾನೇ ಬಿಸಿ ಆಗಿದೆ. ಯಾಕೆಂದ್ರೆ ಮನಸ್ಸಿದ್ದಾಗ ಮಾತ್ರ. ಹಾಗಾಗಿ ಲಾಕ್ಡೌನ್ ಸುಮ್ಮನೆ ಹಾಕಿಕೊಂಡು ತೂಗುಡಿಸ್ಕೊಂಡು ನಿದ್ದೆ ಮಾಡಿಕೊಂಡು ಕಾಲಹರಣವನ್ನ ಮಾಡಬೇಡಿ. ಹಾಗಾಗಿ ನಾನು ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ದಯವಿಟ್ಟು ಮಧ್ಯಾಹ್ನದ್ದು ಮಲಗುವಂತಹ ಪ್ರವೃತ್ತಿ ಬೇಡ. ಯಾಕೆ ಮಲಗುವಂತಹ ಪ್ರವೃತ್ತಿ? ಇವತ್ತು ನೀವು ಫ್ರೀ ಇರ್ತೀರಿ, ಮಲ್ಕೊಂಡು ಅಭ್ಯಾಸ ಮಾಡ್ಕೊಳ್ತೀರಿ. ನಾಳೆ ಕ್ಲಾಸ್ ಹೋಗಿರ್ತೀರಿ, ಅಲ್ಲಿ ನಿದ್ದೆ ಬರ್ತದೆ. ಎಕ್ಸಾಮಿನೇಷನ್ಸ್ ಬರೆಯೋದಕ್ಕೆ ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ FDST ಅಲ್ಲಿ. ಸೊ ಆ FDST ಎಕ್ಸಾಮ್ ಬರಬೇಕಾದ್ರೆ ಆ ನಿದ್ದೆ ಎನ್ನುವಂತಹ ಜಡ ನಿಮ್ಮನ್ನ ಆವರಿಸ್ತಾ ಹೋಗುತ್ತೆ. ಹಾಗಾಗಿ ದಯಮಾಡಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ನಿದ್ದೆನೇ ಶತ್ರು ಆಗಬೇಕು. ನನ್ನ ಪ್ರಕಾರ ನಿದ್ದೆ ಶತ್ರು ಆದ್ರೆ ಏನಾದ್ರೂ ಸಾಧನೆ ಮಾಡ್ತೀರಿ. ಅದಕ್ಕಾಗಿ ದೊಡ್ಡವರು ಜನರು ಹೇಳ್ತಾರೆ, ವಿದ್ಯಾರ್ಥಿಗಳೇ, ವಿದ್ಯೆ ಸಾಧಕರ ಸೊತ್ತೆ ವಿನಃ ಸೋಮಾರಿ ಸೊತ್ತಲ್ಲ. ನೀವು ಅದನ್ನ ಸಾಧನೆ ಮಾಡಬೇಕಾಗ್ತದೆ. ಏಜ್ ತುಂಬಾ ಕಡಿಮೆ ಇದೆ ನಿಮಗೆ. ಹಾಗಾಗಿ ಜ್ಞಾನಿಗಳಾಗಿ ಎಚ್ಚರವನ್ನು ವಹಿಸಿಕೊಳ್ಳಿ. ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ತೊಡಗಿ ನೀವು. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಹೇಳೋದಕ್ಕೆ ಹೇಳ್ತೀನಿ, ಬೀಯಿಂಗ್ ಎ ಲೆಕ್ಚರ್, ನಾನು ಲೆಕ್ಚರ್ ಆದ್ರೆ ಟೀಚರ್ ಆದ್ರೂ ಸಹ ಐ ಆಮ್ ನಾಟ್ ಆರ್ಕಿಟೆಕ್ಟ್ ಯುವರ್ ಲೈಫ್. ನಾನು ನಿಮ್ಮ ಜೀವನದ ಶಿಲ್ಪಿ ಆಗೋದಿಲ್ಲ. ಯಾಕಂದ್ರೆ ನನ್ನ ಜೀವನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಇರ್ತದೆ ಅಲ್ವಾ. ಸೊ ಐ ಆಮ್ ದ ಆರ್ಕಿಟೆಕ್ಟ್ ಟು ಮೈ ಲೈಫ್, ದ ಸೇಮ್ ಆಸ್ ಯು ಆರ್ ದ ಆರ್ಕಿಟೆಕ್ಟ್ ಟು ಯುವರ್ ಲೈಫ್. ಸೊ ನಿಮ್ಮ ಜೀವನಕ್ಕೆ ನೀವೇ ಆರ್ಕಿಟೆಕ್ಟ್ ಆಗ್ಬೇಕಾಗುತ್ತೆ. ಹಾಗಾಗಿ ಜಾಗೃತರಾಗಿ ಕೆಲಸವನ್ನ ಹೇಗೆ ನೋಡ್ಕೊಳ್ಬೇಕು, ನಿಮ್ಮ ಗೋಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ತಗೋಬೇಕು, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡಿಕೊಂಡು ಕೆಲಸವನ್ನ ತೆಗೆದುಕೊಳ್ಳುವಂತಹ ಒಂದು ಗೋಲು ನಿಮ್ಮಲ್ಲಿ ಇರಬೇಕು. 2 ಕೆಲಸವನ್ನ ಮಾಡಬೇಕು ವಿದ್ಯಾರ್ಥಿಗಳು. ಮತ್ತೆ ಇಲ್ಲಿ ಮೊದಲೇ ಏನ್ ಮಾಡ್ತಾ ಇದ್ರು ಅಂದ್ರೆ ಬರೀ ಒಂದೇ ಕೆಲಸ, ಡಿಗ್ರಿ ಎಕ್ಸಾಮ್ ಪಾಸ್ ಮಾಡಬೇಕು ಆಮೇಲೆ ನೋಡೋಣ. ನೋ, ಅದು ಬೇಡ. ಈಗ ಎಲ್ಲ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಡಿಗ್ರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಓದ್ಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಸ್ಟೂಡೆಂಟ್ ಟ್ರೆಂಡ್ ಚೇಂಜ್ ಆಗಿದೆ ಅನ್ನೋದು ಕೇಳ್ತೀನಿ ನಾನು. ಏನಪ್ಪಾ ಅಂದ್ರೆ ಹಳೆ ಕಾಲದಲ್ಲಿ ಮೊಬೈಲ್, ಈಗ ಹಳೆ ಕಾಲದ ಮೊಬೈಲ್ ಅನ್ನ ವೈರ್ ಇರುವಂತ ಮೊಬೈಲ್ ಅನ್ನ ನಿಮಗೆ ಕೊಟ್ಟರೆ ನೀವು ತಗೊಳ್ತೀರಾ? ತಗೊಳಕ್ ರೆಡಿ ಇಲ್ಲ. ಸರ್, ನನಗೆ ಇವತ್ತು 4G ಬೇಕು, ಟಚ್ ಸ್ಕ್ರೀನ್ ಬೇಕು, ಅರ್ಥ ಆಯ್ತಾ, ಇಷ್ಟು ಇಂಚು ಸ್ಕ್ರೀನೇ ಬೇಕು ನನಗೆ. ಸೊ ಹಾಗಾಗಿ ಕಾಲಕ್ಕೆ ತಕ್ಕಾಗಿ ನಿಮ್ಮ ಅಭಿರುಚಿಗಳು ಚೇಂಜ್ ಆಗಿದೆ. ಕಾಲಕ್ಕೆ ತಕ್ಕಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಟ್ರೆಂಡ್ಗಳು ಸಹ ಚೇಂಜ್ ಆಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಏನ್ ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ. ಆ ಎಕ್ಸಾಮಿನೇಷನ್ಸ್ ಅಲ್ಲಿ ಅವ್ನು ಏನ್ ಕೇಳ್ತಾರೆ, ಅವನಿಗೆ ಬೇಕಾಗಿರೋದನ್ನ ಕೊಟ್ಟಿ ನೀವು ಗೆಲ್ಲಬೇಕಾಗ್ತದೆ. ಗೆಲ್ಲೋದಾದ್ರೆ ಹೇಗೆ? ವೈಡಿ ಸ್ಟೂಡೆಂಟ್ಸ್, ಕೆಲವರು ಸುಮ್ಮನೆ ಸ್ಟೂಡೆಂಟ್ಸ್ಗಳು ಸುಮ್ಮನೆ ಓದ್ತಾ ಇರ್ತಾರೆ. ಕೇವಲ
ಓದಿದ್ದೀನಿ, ಈ ಓದೋದ್ರಿಂದ ನನಗೆ ಏನೆಲ್ಲ ಯೂಸ್ ಆಗುತ್ತೆ, ನಾನು ಫ್ಯೂಚರ್ ಅಲ್ಲಿ ಹೇಗಿರ್ಬೇಕು, ಹಾಗಾಗಿ ನಾನು ಫ್ಯೂಚರ್ ಅಲ್ಲಿ ಹೇಗಿರ್ಬೇಕು ಅಂದ್ರೆ ನಾನು ಏನ್ ಮಾಡಬೇಕು, ನಾನು ಏನ್ ಮಾಡಬೇಕು ಅಂದ್ರೆ ನಾನು ಯಾವ ತರ ಮೋಟಿವೇಶನ್ ಮಾಡ್ಕೊಳ್ಬೇಕು. ಸೊ ಯಾರು ಸಹ ನಿಮ್ಮನ್ನ ಮೋಟಿವೇಶನ್ ಮಾಡೋದಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ನೀವೇ ನಿಮ್ಮನ್ನ ಮೋಟಿವೇಶನ್ ಮಾಡ್ಕೊಳ್ಬೇಕು. ಅದಕ್ಕೆ ಸೆಲ್ಫ್ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದೇ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಬೇಕು. ಇವತ್ತು ನನ್ನಲ್ಲಿ ಏನು ಲಭಿಸಿದೆ, ಸಾಯಂಕಾಲ ಕೂತ್ಕೊಂಡು ಯೋಚನೆ ಮಾಡಿ, ಇವತ್ತು ನಾನು ಎಷ್ಟು ಟೈಮ್ ಅನ್ನ ಕಾಲಹರಣ ಮಾಡಿದ್ದೇನೆ, ಎಷ್ಟು ಸಮಯವನ್ನು ಸುಮ್ಮನೆ ನಾನು ವೇಸ್ಟ್ ಮಾಡಿದ್ದೇನೆ. ಹಾಗಾಗಿ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಬೇಕಾದ್ರೆ ಮೆಂಟಲಿ ಸ್ಟ್ರೆಂತ್ ತುಂಬಾ ಇರಬೇಕು, ಚೆನ್ನಾಗಿರ್ಬೇಕು. ಹಾಗಾಗಿ ಓದಿದ ಅರ್ಥ ಮಾಡ್ಕೊಳ್ಬೇಕು, ಒಳ್ಳೆ ಪಾತ್ರಸದ ತರ ಇರ್ಬೇಕಾಗುತ್ತೆ. ಆ ರೀತಿಯಲ್ಲಿ ನಿಮ್ಮನ್ನ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಂಡು ಓದಿದ್ರೆ ಸೊ ನೀವು ಓದಿರುವಂತಹ ವಿಷಯ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವಾಗ ಸ್ಟ್ರಾಂಗ್ ಆಗುತ್ತೆ, ಎಕ್ಸಾಮಿನೇಷನ್ ಅಲ್ಲಿ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾವಾಗ ವೀಕ್ ಆಗ್ತೀರಿ, ಸೊ ಎಕ್ಸಾಮಿನೇಷನ್ಸ್ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಅಟ್ಟ ಫ್ಲಾಪ್ ಆಗ್ತೀರಿ ನೀವು. ಇದಾಗೋದು ಬೇಡ. ಹಾಗಾಗಿ ಸ್ಟೂಡೆಂಟ್ಸ್ ಒಂದು ಒಳ್ಳೆಯ ಒಂದು ಜೀವನದ ದಿನಚರಿಯನ್ನ ನೀವು ರೂಪಿಸ್ಕೊಳ್ಳಿ. ಹಾಗಾಗಿ ಬೆಳಗ್ಗೆ 8:30 9 ಗಂಟೆಗೆ ಎದ್ದೇಳುವುದು, ಈ ರೀತಿಯ ಒಂದು ಪ್ರವೃತ್ತಿಯನ್ನು ದಯವಿಟ್ಟು ವಿದ್ಯಾರ್ಥಿಗಳು ಬಳಸ್ಕೊಳ್ಬೇಡಿ. ಯಾಕೆಂದ್ರೆ ನಿಮಗೆ ಕಾಂಪಿಟೇಟಿವ್ ಇಲ್ಲ, ಇವತ್ತು ಕಾಂಪಿಟೇಷನ್ಸ್ ಇಲ್ಲ. ಹಾಗಾಗಿ ನೀವು ನೋಡ್ಬೇಕು, ನೀವು ಬೆಂಗಳೂರು ಧಾರವಾಡ ಕಡೆ ಸೈಡ್ ಹೋದಾಗ ಮನೆ ಮಠ ಎಲ್ಲ ಬಿಟ್ಟು ಬಂದು ಪೇಯಿಂಗ್ ಗೆಸ್ಟ್ ಅಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಹಾಗಾಗಿ ಎಲ್ಲವನ್ನು ತ್ಯಜಿಸಿ ಬಂದು ಓದ್ತಾ ಇರ್ತಾರೆ. ಆ ರೀತಿಯಲ್ಲಿ ಓದಿದ್ರೆ, ಯಾಕೆಂದ್ರೆ ನಿಮ್ಮ ಸ್ಪರ್ಧೆ ಅವರೊಂದಿಗೂ ಸಹ ಇರ್ತದೆ. ಯಾಕೆಂದ್ರೆ FDA ಅಥವಾ KS ಅಥವಾ PDO ಕಾಲಾದಾಗ ಸೊ ಅವರು ಸಹ ಈ ಪೋಸ್ಟ್ಗೆ ಹಾಕಿರ್ತಾರೆ, ಆಯ್ತಾ. ಸೊ ಅವ್ರ ಪೇಪರ್ ರೀಡಿಂಗ್ ಮಾಡ್ತಾರೆ, ನಿಮ್ ಪೇಪರ್ ರೀಡಿಂಗ್ ಮಾಡ್ತಾರೆ. ಹಾಗಾಗಿ ಸೊ ಅವ್ರೇನ್ ಮಾಡ್ತಾರೆ, ಎಕ್ಸಾಮಿನೇಷನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ಸೊ ನೀವುಗಳು ಫೇಲ್ ಆಗ್ತೀವಿ. ಹಾಗಾಗಿ ಈ ವಿದ್ಯಾರ್ಥಿಗಳೇ, ನಾನು ಹೇಳೋದೇನಪ್ಪ ಅಂತಂದ್ರೆ, ದಯವಿಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ನೀವು ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ನೆಕ್ಸ್ಟ್ ಅದಾದ್ಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಯ್ತು ಸರ್, ಈಗ ಎಷ್ಟು ಗೊತ್ತಾಯ್ತು. ಆಮೇಲೆ ಸೈನ್ಸ್ ಗೆ ಸಂಬಂಧಪಟ್ಟ, ಇಲ್ಲಿ ಸೈನ್ಸ್ ಬಗ್ಗೆ ನಾನು ಹೇಳಿಲ್ಲ, ಈ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಅದರಲ್ಲೂ ಸಹ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕೆ ವಿಜ್ಞಾನದಲ್ಲಿ ಜಾಸ್ತಿ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನು ಸಹ ಹೇಳ್ತೇನೆ. ನನ್ನ ಒಂದು ಅನುಭವದಲ್ಲಿ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಈ FDA SCA PSI ಎಕ್ಸಾಮಿನೇಷನ್ಸ್ ನೆಲ್ಲ ಹಾಕೋದು ಆರ್ಟ್ಸ್ನವರು ಕಾಮರ್ಸ್ನವರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಸೈನ್ಸ್ ಬಗ್ಗೆ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾರೆ, ಎಷ್ಟು ಜನಕ್ಕೆ ಅಂತ ಕೆಲಸ ಕೊಡ್ತಾರೆ, ಅವರು ಫಿಲ್ಟರ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಸೈನ್ಸ್ ಬಗ್ಗೆ ಜಾಸ್ತಿ ಕ್ವಶನ್. ನಾವ್ ಹೇಳ್ತೀವಿ, ನಾನು ಮಾತಾಡೋದು ನೋಡಿದ್ದೀನಿ, ಇಷ್ಟು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ಸ್ ಹೊರಗಡೆ ಬಂದು ಏನ್ ಸರ್ ಫುಲ್ ಇವತ್ತು ಸೈನ್ಸ್ ತೆಗೆದುಬಿಟ್ಟವಲ್ಲ ಸರ್, ಏನ್ ಸರ್ ಇವತ್ತು ಸೈನ್ಸ್ ಅಲ್ಲಿ ಅಷ್ಟು 35-40 ಪ್ರಶ್ನೆ ತೆಗೆದುಬಿಟ್ಟವಲ್ಲ ಸರ್ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ನನಗೆ ಎಕ್ಸಾಮಿನೇಷನ್ಸ್ ಬರೆದು ಬಂದು ಫೋನ್ ಮಾಡಿದ್ದಾರೆ. ಏನು ಮಾಡಕ್ಕಾಗಲ್ಲ. ಅವನೇನ್ ಮಾಡ್ತಾನೆ, ಸೊ ಸಿಲೆಬಸ್ ಅಲ್ಲಿ ಸೈನ್ಸ್, ಜನರಲ್ ಸೈನ್ಸ್ ಅಂತ ಕೊಡ್ತಾನೆ, ಬಟ್ ಎಷ್ಟು ಪರ್ಸೆಂಟ್ ಅಂತ ಕೊಡಲ್ಲ. ಸೊ ಇಂಡಿಯನ್ ಪಾಲಿಟಿ ಅಂತ ಕೊಡ್ತಾನೆ, ಎಷ್ಟು ಪರ್ಸೆಂಟ್ ಅಂತ ಕೊಡಲ್ಲ. ಹಿಸ್ಟ್ರಿ ಅಂತ ಕೊಡ್ತಾರೆ, ಸೊ ಎಷ್ಟು ಪರ್ಸೆಂಟ್ ಅಂತ ಕೊಡಲ್ಲ. ಪ್ರಚಲಿತ ವಿದ್ಯಮಾನ ಅಂತ ಕೊಡ್ತಾರೆ, ಎಷ್ಟು ಪರ್ಸೆಂಟ್ ಅಂತ ಕೊಡಲ್ಲ. ಹಾಗಾಗಿ ಸೊ ಪರ್ಸೆಂಟೇಜ್ಗಳು ಕೊಡೋದಿಲ್ಲ. ಹಾಗಾಗಿ ನಮ್ಗೆ ಏನ್ ಗೊತ್ತಿದ್ದು, ಸೊ ಕನ್ನಡ ಕಾಲ ಅಂದ್ರೆ ಏನ್ ಗೊತ್ತಿದ್ದು ಅಂದ್ರೆ ಕೈ ಸಿಗೋದನ್ನೆಲ್ಲ ಓದುವಂತದ್ದಲ್ಲ. ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೇ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವುಗಳು ಏನ್ ಓದ್ತಾನೆ ಅನ್ನೋದು ಮಾತ್ರ ಗೊತ್ತಿರೋದಲ್ಲ, ಏನ್ ಓದಬಾರ್ದು ಅಂತ ಗೊತ್ತಿರಬೇಕು. ದಯವಿಟ್ಟು ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದು ನೋ ಸ್ಟೂಡೆಂಟ್ಸ್, ಅದಕ್ಕೆ ತನ್ನದೇ ಆದ ಒಂದು ಸಿಲೆಬಸ್ ಅನ್ನೋದಿದೆ. ಆ ಸಿಲೆಬಸ್ ಎಲ್ಲೂ ಸಿಗಲ್ಲ, ಅದು ಅನುಭವದಿಂದ ನೀವೇ ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನೀವು ಕೋಚಿಂಗ್ ಕ್ಲಾಸ್ಗಳಿಗೆ ಬಂದಾಗ ನಾವೇನ್ ಮಾಡ್ಕೊಳ್ತೀವಿ, ಇಂತಿಂತ ಪಾಯಿಂಟ್ಸ್ ಗಳನ್ನು, ಯಾಕಂದ್ರೆ ನಾವು 9 ವರ್ಷದಿಂದ ಕ್ಲಾಸ್ ಮಾಡಿದ್ದೀವಿ, ಪೇಪರ್ಗಳನ್ನ ನೋಡ್ತೀವಿ, ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪೇಪರ್ಗಳನ್ನ, ಕ್ವಶನ್ಸ್ ಪೇಪರ್ಗಳನ್ನ ನೋಡ್ತೀವಿ. ಸೊ ಇಂತಿಂತ ನಾವು 100% ಹೇಳಕ್ ಬರೋದಿಲ್ಲ, ಒಂದು ಗೆಸ್ಸಿಂಗ್ ವರ್ಕ್ ಮಾಡಿ ನಾವು ಹೇಳ್ಬೋದು, ಇಂಥ ಬರ್ತಾವ್ ನೋಡ್ಕೊಡಿ. ಹಾಗಾಗಿ ಅದನ್ನ ನೀವು ಓದ್ಕೊಂಡು ಹೋದ್ರೆ ಸಾಕು. ಮತ್ತೆ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅದರಲ್ಲಿ ಸೊ ಈ ಒಂದು ಫಿಸಿಕ್ಸ್ ಬಗ್ಗೆ ಜಾಸ್ತಿ ಪ್ರಶ್ನೆ, ಬೆಳಕಿನ ಬಗ್ಗೆ ಜಾಸ್ತಿ ನೋಡಬಹುದು. KPSC ಅವರು ಜಾಸ್ತಿ ಬೆಳಕಿನ ಬಗ್ಗೆ, ಬೆಳಕಿನ ವಕ್ರೀಭವನ ಅಂತೆ, ಮತ್ತೆ ಬೆಳಕಿನ ಒಂದು ಕೋನ ಅಂತೆ, ಮತ್ತೆ ಬೆಳಕಿನ ವೇಗ ಅಂತೆ, ಇವುಗಳ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಅದನ್ನ ಜಾಸ್ತಿ ಕೇಳ್ತಾ ಹೋಗ್ತಿರ್ತಾನೆ. ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟ ಮತ್ತೆ ಓದುವಾಗ ಒಂದು 2 ವರ್ಷಕ್ಕೆ ಪ್ರಶ್ನೆ ಕೇಳಿದ್ರೆ ರಿಮೋಟ್ ಕಂಟ್ರೋಲ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ, ಅವಾಗ ಮುಖ್ಯನ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಈ ರೀತಿಯಲ್ಲಿ ಫಿಸಿಕ್ಸ್ ನಲ್ಲಿ ಜಾಸ್ತಿ ಪ್ರಶ್ನೆ ಕೇಳುವಂಥದ್ದು.
ರೇಸ್ ಮಾಡ್ತಾನೆ. ಅದಾದ ನಂತರ ನಿಮಗೆ ಈ ಒಂದು ಜೀವಶಾಸ್ತ್ರದ ಬಗ್ಗೆ ಜಾಸ್ತಿ ಪ್ರಶ್ನೆ. ಜೀವಶಾಸ್ತ್ರದಲ್ಲಿ ಏನು ಓದಬೇಕು? ಜೀವಶಾಸ್ತ್ರದಲ್ಲಿ ವಿಟಮಿನ್ ಎ, ಬಿ, ಸಿ, B1, B2 ಈ ರೀತಿಯ ಪ್ರಶ್ನೆಗಳನ್ನ ಜಾಸ್ತಿ ಕೇಳುವಂಥದ್ದು. ಹಾಗಾಗಿ ಜೀವಶಾಸ್ತ್ರದ ಬಗ್ಗೆ ಜಾಸ್ತಿ ಓದ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವುಗಳನ್ನ ನೀವು ನೋಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ನೀವು ಒಂದು ಪ್ರಾವೀಣ್ಯತೆಯನ್ನು ಸಾಧಿಸಬೇಕಾಗುತ್ತೆ. ಮತ್ತೆ ಕಂಟ್ರೋಲ್ ಅಂತ ನಾವು ಇದನ್ನ ಕಂಟ್ರೋಲಿಗೆ ಬರಬೇಕು ಅಂದ್ರೆ ಆಳವಾಗಿ ಅಧ್ಯಯನವನ್ನ ಮಾಡಿ. ಸೊ ಈ ರೀತಿಯಲ್ಲಿ ನೀವು ಕ್ಲಾಸ್ ಮಾಡಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಸಹಾಯ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇನ್ನೇನು ಕೇಳಬಹುದು? ಸೊ ಓಕೆ ಸರ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪಾಲಿಟಿ ಆಯ್ತು, ಹಿಸ್ಟ್ರಿ ಆಯ್ತು, ಜಿಯೋಗ್ರಫಿ ಆಯ್ತು, ಎಕನಾಮಿಕ್ಸ್ ಆಯ್ತು, ಆಯ್ತಾ, ಕರೆಂಟ್ ಅಫೇರ್ಸ್ ಆಯ್ತು, ಮತ್ತೆ ಸೈನ್ಸ್ ಆಯ್ತು. ಈ ಆಲ್ ಆಯ್ತಾ, ಈ ಆಲ್ ವಿಷಯಗಳ ಬಗ್ಗೆ ನೀವು ಪ್ರಾವೀಣ್ಯತೆಯನ್ನು ಹೊಂದಿದ್ದೆ ಆದ್ರೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ನಿಮ್ಮದೇ. ನೆಕ್ಸ್ಟ್ ಅದಾದ್ಮೇಲೆ ಕನ್ನಡ ಒಂದು ಪೇಪರ್, ಕನ್ನಡ ಒಂದು ಪೇಪರ್ ಇಟ್ಟಿದ್ದೀನಿ. FTA ಒಂದು ಪೇಪರ್ ಬಗ್ಗೆ ಕೊಟ್ಟೆ, ಇನ್ನೊಂದು ಕನ್ನಡ. ಕನ್ನಡ ಅಂತ ಬಂದಾಗ ನಮ್ಮಲ್ಲಿ ಏನ್ ಮಾಡ್ಕೊಳ್ತೀವಿ ಜಾಸ್ತಿ, ಸರ್ ಕನ್ನಡ ಅಂತ ಬಂದಾಗ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನವನ್ನ ಮಾಡಬೇಕಾ? ಬೇಕಾಗಿಲ್ಲ. ಸಾಹಿತ್ಯ ಚರಿತ್ರೆ ಏನ್ ಕೇಳ್ತಾರೆ? ಕನ್ನಡದಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಾಗ ಕೇಸ್ ನೆಟ್ಟು ಎಕ್ಸಾಮಿನೇಷನ್ಸ್ ನೀವು ಹೋದಾಗ ಏನ್ ಮಾಡ್ತಾರೆ, ಸಾಹಿತ್ಯ ಚರಿತ್ರೆಯಲ್ಲಿ ನಿಮಗೆ ಜಾಸ್ತಿ ಪ್ರಶ್ನೆ ಕೇಳ್ತಾರೆ. ಬಟ್ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಹುಡುಗನಿಗೆ FTA ಕೊಟ್ಟಾಗ ಈ ಹುಡುಗನಿಗೆ ಭಾಷೆಯ ಮೇಲೆ ಯಾವ ರೀತಿ ಪಾಂಡಿತ್ಯ ಇದೆ ಅನ್ನೋದನ್ನ ಅವ್ರು ಓದಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಭಾಷೆಯ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಭಾಷೆಯ ಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳನ್ನ ಹಾಕುವಂಥದ್ದು, ವಾಕ್ಯಗಳನ್ನ ರಚನೆ ಮಾಡುವಂಥದ್ದು, ಮತ್ತೆ ತಪ್ಪು ಉತ್ತರಗಳನ್ನ ಕೊಟ್ಟು ಇದರಲ್ಲಿ ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಕಂಡಿಡಿ ಅಂತ ಹೇಳುವಂಥದ್ದು ತುಂಬಾ ಸಿಂಪಲ್ ಆಗಿರುತ್ತೆ. ಹಾಗಾಗಿ ನೀವೇನ್ ಮಾಡ್ಕೊಡ್ತೀರಿ, ಕನ್ನಡ ಅಂತ ಹೇಳ್ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡುವಂಥದ್ದು ಬೇಡ. ಹಾಗಾಗಿ ನಮ್ಮ ಮಾತೃಭಾಷೆ ಕನ್ನಡ ಅಂತ ಒಪ್ಕೊಳ್ತೀವಿ. ಬಟ್ ಆದ್ರೆ ಅದನ್ನು ಒಂದು ಸಿಸ್ಟಮ್ಯಾಟಿಕಲ್ ವೇನಲ್ಲಿ ನೀವು ಯಾಕೆಂದ್ರೆ ಅವನು ಕೊಡುವಂಥದ್ದು 4 ಉತ್ತರವೂ ಸಹ ಸರಿಯಾಗಿ ಕಾಣ್ತಿರ್ತವೆ, ಅಲ್ಲಿ ಕನ್ಫ್ಯೂಷನ್ ಆಗ್ತದೆ. ಹಾಗಾಗಿ ಭಾಷೆಯ ಮೇಲೆ ಹಿಡಿತವನ್ನ ಸಾಧಿಸಬೇಕಾಗತ್ತೆ. FDA ಮತ್ತು ST ಎಕ್ಸಾಮಿನೇಷನ್ಸ್ ಅಲ್ಲಿ, FDA ST ಎಕ್ಸಾಮಿನೇಷನ್ಸ್ ಅಲ್ಲಿ ಭಾಷೆ ಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳಾಗಿದೆ, ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಏನಿದೆ, ವಾಕ್ಯಗಳಲ್ಲಿ ಏನ್ ದೋಷ ಇದೆ, ಅಥವಾ ಪದಗಳನ್ನ ಹಿಂದು ಮುಂದೆ ಮಾಡಿಕೊಟ್ಟಿರ್ತಾರೆ, ಅದನ್ನ ಪದಗಳನ್ನ ಒಂದು ಕ್ರಮಬದ್ಧವಾಗಿ ಹೇಗೆ ರಚನೆಯನ್ನ ಮಾಡಬೇಕು, ಇವುಗಳ ಬಗ್ಗೆ ಸೊ ನಿಮಗೆ ಪ್ರಶ್ನೆಗಳು ರೈಸ್ ಆಗಿರ್ತವೆ. ಇವುಗಳ ಬಗ್ಗೆ ನೀವು ಪ್ರಶ್ನೆಗಳನ್ನ ನೀವು ಆನ್ಸರ್ಗಳನ್ನ ಮಾಡುವಂತ ಒಂದು ಚಾಕಚಕ್ಯತೆ ನಿಮ್ಮಲ್ಲಿ ಇರಬೇಕು. ಅದಕ್ಕೆ ಬೇಕಾದಂತ ಒಂದು ಪ್ರಯತ್ನವನ್ನು ಸಹ ಮಾಡಬೇಕಾಗುತ್ತೆ. ಹಾಗಾಗಿ ಈ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಗೆ ಸೊ ಮುಗ್ವೀರಪ್ಪ ಸರ್ ಅಂತ ಬಹಳ ಕನ್ನಡದಲ್ಲಿ ತುಂಬಾ ಅನುಭವವನ್ನು ಪಡ್ಕೊಂಡಿರುವಂತದ್ದು, ಸುಮಾರು ನನಗಿಂತ ಮುಂಚೆನೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೊ ಕಾರ್ಯಾಗಾರ ಮತ್ತು ತರಗತಿಗಳನ್ನ ಮಾಡಿರುವಂತ ಸೊ ಅಪಾರವಾದ ಪಾಂಡಿತ್ಯನ ಹೊಂದಿರುವಂತ ವ್ಯಕ್ತಿ ಇದ್ದಾರೆ. ಸೊ ಅವರನ್ನು ಸಹ ನಾವಿಲ್ಲಿ ಕರೆಸಬೇಕು ಅಂತ ಇದ್ದೀವಿ. ಹಾಗಾಗಿ ಅವ್ರು ಬರುವಂತ ಸಾಧ್ಯತೆ ಇದೆ. ನಮ್ಮ ಒಂದು ಕರೆಗೆ ಹೋಗೋದು ಬರ್ತಾ ತೊಂದರೆ ಇಲ್ಲ. ಹಾಗಾಗಿ ಒಳ್ಳೆ ಅನುಭವ. ಹಾಗಾಗಿ ಅವ್ರ ಜೊತೆಗೆ ಇನ್ನೊಂದು ಯಾರು ಕರೆಸಿ ನಾವು ಮಾಡ್ಕೊಡ್ತೀವಿ. ಕನ್ನಡಕ್ಕೆ ತುಂಬಾ ಎಕ್ಸ್ಪರ್ಟ್ ಇರುವಂತ 4-5 ಜನ ಇದನ್ನ ಹೇಳ್ತೀನಿ ಕ್ಲಾಸ್. ಹಾಗಾಗಿ ಕನ್ನಡ ಬಗ್ಗೆ ನೀವಷ್ಟು ನಾವು ಓದ್ಕೊಳ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಸೊ PSIಗೂ ಸಹ ಸೇಮ್ ನಾನು ಒಂದು FDA ಮತ್ತೆ ST ಎಕ್ಸಾಮಿನೇಷನ್ಸ್ ಅಲ್ಲಿ ಏನು ನಿಮಗೆ ಹೇಳಿದೆ ಅದೇ ತರ ಬಹುಭಾಗವಾಗಿ PSI ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು. ಸೊ ಇವುಗಳ ಬಗ್ಗೆ ನೀವು ಇಷ್ಟನ್ನ ಅಧ್ಯಯನವನ್ನು ಮಾಡ್ಕೊಳ್ತೀವಿ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಇತಿಹಾಸಕ್ಕಾಗಿನೇ ಅರ್ಥ ಆಯ್ತಾ, ಇತಿಹಾಸಕ್ಕಾಗಿನೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಪ್ರತ್ಯೇಕವಾಗಿ ರಚನೆ ಅಂದ್ರೆ ಲೇಟೆಸ್ಟ್ 2020 ಇಸ್ವಿನಲ್ಲಿ ಪ್ರಿಂಟ್ ಆಗಿರುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕವನ್ನು ತೆಗೆದುಕೊಂಡಿದ್ದೀವಿ. ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಎಡಿಷನ್ 2020 ಹಳೆ ಪುಸ್ತಕ ಇಟ್ಟಿದ್ರೆ ದಯವಿಟ್ಟು ಅದನ್ನು ಓದಕ್ಕೆ ಹೋಗ್ಬೇಕು. ಅರ್ಥ ಆಯ್ತಾ? ಅದರಲ್ಲಿ ನಿಮಗೆ ಚೇಂಜ್ ಆಗಿರುವಂತಹ ಘಟನಾವಳಿಗಳಿರ್ತವೆ. ಹಾಗಾಗಿ ಆ ಘಟನಾವಳಿಗಳ ಬಗ್ಗೆ ಕರೆಂಟ್ ಇವತ್ತು ಏನ್ ಚೇಂಜ್ ಆಗಿದೆ ಅನ್ನೋದು ನಿಮಗೆ ಮಾಹಿತಿ ಲೇಟೆಸ್ಟ್ ಎಡಿಷನ್ ಇರ್ತದೆ. ನಿಮಗೆ ಯಾವ್ದು ಸೂಕ್ತನೋ ಅದನ್ನ ಅನ್ಸ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಇದೇ ತಗೊಳ್ಳಿ ಅದೇ ತಗೊಳ್ಳಿ ಅಂತ ನಾನು ನಿಮಗೆ ಮಾಹಿತಿಯನ್ನು ಕೊಡೋದಿಲ್ಲ. ನೆಕ್ಸ್ಟ್ ಜಿಯೋಗ್ರಫಿಗೆ ಸಂಬಂಧಪಟ್ಟ ಸೊ ಅದು ಸಹ ಹಳೆ ಕಾಲದ ಜಿಯೋಗ್ರಫಿ ಸಹ ನಮ್ಮ ಅಣ್ಣ ಜಿಯೋಗ್ರಫಿ ಓದುತ್ತಿದ್ದ ಸರ್ ಆ ಬುಕ್ ಇದೆ, ಅದನ್ನು ನಾನು ಓದ್ತೀನಿ ಅಂದ್ರೆ ದಯವಿಟ್ಟು ನೀವು ದಡ್ಡರಾಗ್ತೀರಿ, ಮೂರ್ಖರಾಗ್ತೀರಿ. ಅದಾಗದ್ ಬೇಡ. ಇತಿಹಾಸಕ್ಕೆ 2020 ಸಹ ಸೊ ಲೇಟೆಸ್ಟ್ ಎಡಿಷನ್ ಪ್ರಿಂಟ್ ಆಗಿರುವಂತಹ ಪುಸ್ತಕಗಳು ಸೊ ನೀವು ಬೆಂಗಳೂರು ಹವಿನೂರಲ್ಲಿ ಸಿಗ್ತದೆ, ಮತ್ತೆ ತುಮಕೂರಿನಲ್ಲೂ ಸಹ ಸಿಗ್ತದೆ. ಅಲ್ಲಿ ಹೋಗಿ ನೀವು ಲೇಟೆಸ್ಟ್ ಎಡಿಷನ್ಸ್ ಬುಕ್ ತೆಗೆದುಕೊಳ್ಬೇಕಾದ್ರೂ ಸಹ ಬುದ್ಧಿವಂತಿಕೆ ಇರಬೇಕು ನಿಮಗೆ. ಲೇಟೆಸ್ಟ್ ಎಡಿಷನ್ ಅದರಲ್ಲಿ ಯಾವ್ದಾದ್ರು ಪಾಯಿಂಟ್ ಹೋದಾಗ ಈ ಪಾಯಿಂಟ್ ಇಲ್ಲಿ ಇದೆಯಾ, ಹಾಗಾದ್ರೆ 2020 ಘಟನಾವಳಿ ಆಯ್ತು, ಆ ಪಾಯಿಂಟ್ ಇಲ್ಲಿ ಅಂತ ಚೆಕ್ ಮಾಡಿ ತೆಗೆದುಕೊಳ್ಳಿ ಪುಸ್ತಕ. ಅಲ್ಲಿ ನೀವು ಬುದ್ಧಿವಂತಿಕೆ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ಇತಿಹಾಸಕ್ಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ. ಯಾಕೆಂದ್ರೆ ಇತಿಹಾಸ ಅಂತ ಬಂದಾಗ ಪೂರ್ವದ ಒಂದು ಘಟನಾವಳಿಗಳ ಕ್ರಮಬದ್ಧವಾದ ಅಧ್ಯಯನ
ಸಹ ನಿಮ್ಮಲ್ಲಿ ರೆಡಿಯಾಗಿರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳೋದು ಏನಪ್ಪಾ ಅಂತಂದ್ರೆ, ನಾವು ಯುದ್ಧಕ್ಕೆ ಹೋಗಬೇಕಾದ್ರೆ ನಮ್ಮಲ್ಲಿ ವೆಪನ್ಸ್ ಇಲ್ಲದೆ ನಾವು ಯುದ್ಧವನ್ನ ಗೆಲ್ಲಕ್ಕೆ ಆಗೋದಿಲ್ಲ. ಅಂತೆಯೇ ಈ ಪರೀಕ್ಷೆ ಅನ್ನುವಂಥದ್ದು ಸಹ ಯುದ್ಧ. ಹಾಗಾಗಿ ಈ ಯುದ್ಧಕ್ಕೆ ಇಷ್ಟು ವೆಪನ್ಸ್ ಗಳು ಇರಲೇಬೇಕು. ಆದ್ರೆ ಇದರ ಜೊತೆಗೆ ನೀವು ಬುದ್ಧಿಶಕ್ತಿ ಸಹ ಇರಬೇಕು. ಇಷ್ಟು ಇದ್ರೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಿ. ಇಲ್ಲ ಅಂತಂದ್ರೆ ಸುಮ್ಮನೆ ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ತೀನಿ, ಅಲ್ಲೆಲ್ಲ ಕೆಲಸ ಕೊಡ್ತಾರೆ, ಹೋಗ್ತೀರಿ, ಮತ್ತೆ ಅವನ ಕೆಲಸ ತೆಗಿತಾರೆ, ಅವಾಗ ಒಂದಿಷ್ಟು ಬೇಜಾರಾಗ್ತದೆ. ಈ ರೀತಿಯ ನಿಮ್ಮ ಒಂದು ನೆಗೆಟಿವ್ ಈವೆಂಟ್ಸ್ ಗಳು ನಿಮ್ಮ ಲೈಫ್ ಅಲ್ಲಿ ಅಗೇನ್ ರಿಪೀಟ್ ಆಗ್ತಾನೆ ಇರ್ತದೆ. ಹಾಗಾಗಿ ಈ ರೀತಿಯ ಒಂದು ಪರಿಸ್ಥಿತಿಗೆ ನೀವು ಸಿಲುಕುವಂಥದ್ದು ಬೇಡ. ಸಾಧ್ಯವಾದಷ್ಟು ಬಹು ಎಚ್ಚರಿಕೆಯಿಂದ ಸಾಧ್ಯವಾದಷ್ಟು ಬಹು ಎಚ್ಚರಿಕೆಯಿಂದ ನೀವು ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಸಹ ಬಹಳ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಯಾಕೆಂತಂದ್ರೆ ನಿಮ್ಮ ಏಜ್ ಇಸ್ ಗೋಲ್ಡನ್ ಏಜ್ ಅಂತ ಕರಿತೀವಿ. ಯಾಕೆಂದ್ರೆ ಈ ಏಜ್ ಅಲ್ಲಿ ನಿಮಗೆ ಸೊ ಫಿಸಿಕಲಿ ಸಪೋರ್ಟ್ ಮಾಡ್ತದೆ, ಈ ಏಜ್ ನಿಮಗೆ ಮೆಂಟಲಿ ಸಪೋರ್ಟ್ ಮಾಡುತ್ತೆ. ಇವತ್ತು ಎಲ್ಲರೂ ಹೋಗ್ಬರ್ಬೇಕು, ಇಲ್ಲ ಕ್ಲಾಸ್ ಹೋಗ್ಬರ್ಬೇಕು, ಫಿಸಿಕಲಿ ಸಪೋರ್ಟ್ ಮಾಡುತ್ತೆ, ಹೋಗ್ಬಿಡ್ತೀನಿ ನೀವು. ಬಟ್ ಏಕಾಗ್ರತೆಯನ್ನು ಸಾಧಿಸಬೇಕು. ಏಕಾಗ್ರತೆ ಎಲ್ಲೂ ಸಹ ನಿಮ್ಮಲ್ಲಿ ಅಂಗಡಿಯಲ್ಲಿ ಮತ್ತೊಂದಾಗಲಿ ಎಲ್ಲೂ ಸಿಗೋದಲ್ಲ. ಅಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಏಕಾಗ್ರತೆಯನ್ನು ಸಾಧಿಸಿಕೊಂಡು ಅಧ್ಯಯನವನ್ನು ಮಾಡಿದ್ದೇ ಆದರೆ ಅವಾಗ ಏನಾಗ್ತದೆ, ಸೊ ವಿಷಯ ತುಂಬಾ ಚೆನ್ನಾಗಿ ಆಳವಾಗಿ ಬೇರೆ ಇರ್ತದೆ. ವಿಷಯ ಯಾವಾಗ ಆಳವಾಗಿ ಬೇರೆ ಇರ್ತದೋ ಆ ಪ್ರಶ್ನೆಯನ್ನ ಯಾವ ಆಂಗಲ್ ಇಂದ ಬೇಕಾದರೂ ಪ್ರಶ್ನೆ ತೆಗಲಿ, ಅವಾಗ ಏನ್ ಮಾಡ್ತೀರಿ, ಅದಕ್ಕೆ ನೀವು ಉತ್ತರವನ್ನ ಮಾಡಿಕೊಳ್ಳುವಂತಹ ಪಾಂಡಿತ್ಯವನ್ನ ಪಡ್ಕೊಂಡಿರ್ತೀರಿ. ಹಾಗಾಗಿ ಆಳವಾದ ಅಧ್ಯಯನವನ್ನ ಜೊತೆಗೆ ಆ ಆಳವಾದ ಅಧ್ಯಯನದಲ್ಲಿ ಪ್ರಶ್ನೆಗಳನ್ನ ಸಹ ನೀವು ನಿಮ್ಮದೇ ಆದ ಒಂದು ವೇನಲ್ಲಿ ಫ್ರೇಮ್ ಮಾಡ್ಕೊಳ್ತಾ ಹೋದಷ್ಟು ನಿಮಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ನಾಲೆಡ್ಜ್ ಜಾಸ್ತಿ ಆದಾಗ ಇಲ್ಲಿ ಎಕ್ಸಾಮಿನೇಷನ್ಸ್ ಪಾಸ್ ಮಾಡ್ತೀರಿ ನೀವು. ಹಾಗಾಗಿ ಸ್ಟೂಡೆಂಟ್ಸ್, ಹಾಗಾಗಿ ಇಂಪಾಸಿಬಿಲಿಟಿ ಅಂತೇನಿಲ್ಲ, ಪಾಸಿಬಿಲಿಟಿ ಇದೆ, ಬಟ್ ಅದು ಸ್ವಲ್ಪ ರಿಸ್ಕ್ ತಗೋಬೇಕಷ್ಟೇ. ಸೊ ಇಲ್ಲಿ ವಿತೌಟ್ ರಿಸ್ಕ್ ಯು ಕಾಂಟ್ ಅಚೀವ್ ಎನಿಥಿಂಗ್ ಅಲ್ವಾ. ಸೊ ಎಕ್ಸಾಮಿನೇಷನ್ಸ್ ಪಾಸ್ ಆಗೋದಕ್ಕೆ ಎಷ್ಟೇ ನೀವು ರಿಸ್ಕ್. ಆಮೇಲೆ ನಿಮಗೆ ಕೆಲಸ ಆಗುತ್ತೆ, ವೆಲ್ ಸೆಟಲ್ಡ್ ಪರ್ಸನ್ ಅರ್ಥ. ಆಮೇಲೆ ಕೆಲಸಕ್ಕೆ ಹೋಗ್ತೀರಿ, ಆಮೇಲೆ ನಿಮ್ಮ ಫ್ಯೂಚರ್ ಮದುವೆ ಏನೋ ಒಂದು ಮಾಡ್ಕೊಳ್ತೀರಿ ನೀವು. ಹಾಗಾಗಿ ನೀವು ಏನಪ್ಪಾ ಅಂತಂದ್ರೆ ನಿಮಗೆ ಎಲ್ಲವೂ ಬೇಕು, ಆದ್ರೆ ಕಲಿಯಕ್ಕೆ ರೆಡಿ ಇಲ್ಲ. ಕೆಲಸ ಬೇಕಾ ಸಾರ್ ಬೇಕು ಸರ್ ಅಂತೀರಿ, ದುಡ್ಡು ಬೇಕಾ ಸಾರ್ ಬೇಕು ಅಂತೀರಿ, ಕಲಿಯಕ್ಕೆ ರೆಡಿ ಇಲ್ಲ. ಫಸ್ಟ್ ನೀವು ಕಲ್ತ್ರೆ ತಾನೇ ಬೆಲೆ ಕೊಡೋದು. ಹಾಗಾಗಿ ಫಸ್ಟ್ ಕಲಿಯಲ್ಲ, ಫಸ್ಟ್ ನೀವು ಕಲೀರಿ, ಪಾಂಡಿತ್ಯವನ್ನ ಪಡ್ಕೊಳ್ಳಿ. ಅರ್ಥ ಆಯ್ತಾ? ಸಂಪಾದನೆ ಮಾಡಿ ವಿದ್ಯವನ್ನ ಎಕ್ಸಾಮಿನೇಷನ್ಸ್ ಪಾಸ್ ಮಾಡೋದು ಹೇಗೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ನೀವು ತಿಳ್ಕೊಂಡು ಆನಂತರ ಎಕ್ಸಾಮಿನೇಷನ್ಸ್ ಪಾಸ್ ಮಾಡಿ, ಆಟೋಮೆಟಿಕಲಿ ಸೊ ನಿಮಗೆಲ್ಲವೂ ಸಹ ಬರುತ್ತೆ. ಅರ್ಥ ಆಯ್ತಾ? ಪ್ರತಿಯೊಂದು ಸಹ ನಿಮ್ಮನ್ನ ಈ ಪರೀಕ್ಷೆಯನ್ನು ಪಾಸ್ ಮಾಡಿದ ಮೇಲೆ ಪ್ರತಿಯೊಂದು ಸಹ ನಿಮ್ಮನ್ನ ಹುಡುಕೊಂಡು ಬರ್ತದೆ. ನೀವು ಯಾವಾಗ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನ ಕ್ರಮಬದ್ಧವಾಗಿ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅರ್ಥ ಆಯ್ತಾ ಸರಿಯಾಗಿ ಪ್ಲಾನ್ ಮಾಡಿ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದಾಗ ಸೊ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಒಂದು ಶಕ್ತಿ ಬಂದ್ಬಿಡ್ತದೆ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನಾನು 2002ನೇ ಇಸ್ವಿನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪಾಠ ಮಾಡ್ತಾ ಇರಲಿಲ್ಲ. ಐ ಕಾಂಟ್ ಸ್ಪೀಕ್ ಎನಿ ವರ್ಡ್. ನನಗೆ ಒಂದು ಪದ ಸಹ ಮಾತಾಡ್ತಾರೆ. ಒಂದು 2 ಜನ 3 ಜನ ಇತ್ತು ಅಂದಾಗ ಮಾತಾಡ್ಬೇಕಾದ್ರೆ ತದಲಿಕೆ ಜಾಸ್ತಿ ಬರ್ತಾರೆ, ಮಾತು ಬರ್ತಾ ಇರಲಿಲ್ಲ. ಯಾಕೆಂದ್ರೆ ನನಗೆ ಜ್ಞಾನ ಇರಲಿಲ್ಲ ಅವನಿಗೆ. ಸೊ ಇವತ್ತು ನೀವು ಕರ್ಕೊಂಡು ಎಲ್ಲಾರ ಬಿಡಿ, ನಾನು ಯಾವ ವಿಷಯ ಬೇಕಾದ್ರೂ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಸೊ ಜ್ಞಾನ ನಮ್ಮಲ್ಲಿ ಒಂದು ಶಕ್ತಿಯನ್ನ ಕಲ್ಪಿಸಿಕೊಡ್ತದೆ. ಹಾಗಾಗಿ ಅಂತ ಶಕ್ತಿ ನಿಮ್ಮನ್ನು ಸಾಕಬೇಕಲ್ಲ. ನನಗಿಂತ ಎಕ್ಸ್ಪರ್ಟ್ಗಳಿದ್ದಾರೆ, ನನಗಿಂತ ಜೀನಿಯಸ್ ಕ್ಯಾಂಡಿಡೇಟ್ ಇದ್ದಾರೆ. ನಾನು ಒಂದು ಸ್ವಲ್ಪ ಮಟ್ಟಿಗೆ ಓದಿ ಸ್ವಲ್ಪ ಮಟ್ಟಿಗೆ ನಾನು ಸಹ ತಿಳ್ಕೊಂಡಿದ್ದೇನೆ. ಯಾವ ವಿಷಯದ ಬಗ್ಗೆ ನೀವು ಮಾತಾಡಿಸಿ ನಾನು ಮಾತಾಡೋದಕ್ಕೆ ಸಿದ್ಧತೆ ಆಗಿದ್ದೇನೆ ಅಲ್ವಾ. ಹಾಗಾಗಿ ಹೇಗೆ ಬಂತು ದೇವರಿಗೆ ಎಲ್ಲ ತಲೆಯಲ್ಲಿ ತುಂಬಿಟ್ಟಿದ್ದ? ನೋ, ನಾವು ಅದನ್ನ ಓದಿ ಅಧ್ಯಯನವನ್ನ ಮಾಡಿ ಕಲೆಯಿಂದ ಕರಗತವನ್ನು ಮಾಡಿಕೊಂಡಿದ್ದೇವೆ. ಅಂತೆಯೇ ನೀವು ಸಹ 1 ರಿಂದ 2 ವರ್ಷ ಸ್ಟೂಡೆಂಟ್ಸ್ ನಿಮ್ಮ ಒಂದು ವಯಸ್ಸನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಮೀಸಲಾಗಿ ಕೊಡಿ. ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅವಾಗ ನೀವು ಈ ರೀತಿ ನೀವು ಮೀಸಲಾಗಿಟ್ಟಿಲ್ಲ ಅನ್ಕೊಳ್ಳಿ, ಲೈಫ್ ತುಂಬಾ ಖರಾಬ್ ಆಗುತ್ತೆ. ಅಲ್ಲೆಲ್ಲ ಪ್ರೈವೇಟ್ ಅಲ್ಲಿ ವರ್ಕ್ ಏನೋ ಮಾಡ್ಕೊಂಡು ಆಗ್ಬಿಡೋದು, ನಿಮಗೆ ಲೈಫ್ಗೆ ಪ್ರೊಟೆಕ್ಷನ್ ಮಾಡೋಕ್ಕಾಗಲ್ಲ. ಈ ರೀತಿಯ ಹಲವಾರು ಸಮಸ್ಯೆಗಳು ಒಂದ್ರ ಮೇಲೆ ಒಂದು ತುತ್ತಾ ಹೋಗ್ತದೆ. ಓಕೆ ಸ್ಟೂಡೆಂಟ್ಸ್, ಓಕೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನು ಓದಬೇಕು, ಏನು ಅಂತ ಅನ್ನೋದ್ರ ಬಗ್ಗೆ FDA, STA, PSI. ಪ್ರಿಯ ವಿದ್ಯಾರ್ಥಿಗಳೇ, ಈ ಪ್ರಥಮ ಒಂದು ಸೆಷನ್ಸ್ ಅಲ್ಲಿ ನಾನು ಈ FDA, STA, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗಳಿಗೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಪಡಿಸಿದ್ದೀನಿ. ಈ ಒಂದು ಸೆಷನ್ಸ್ ಅಲ್ಲಿ ನಿಮಗೆ
ನಾನು ಈ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ಗಳಿಗೆ ಮತ್ತೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ ನಂಬರ್ 1 ಮತ್ತು ಗ್ರೇಡ್ ನಂಬರ್ 2 ಇವರುಗಳಿಗೆ ಮತ್ತೆ KS ಎಕ್ಸಾಮಿನೇಷನ್ಸ್ಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಏನು ಪೇಪರ್ಗಳು ಬರ್ತವೆ, ಎಷ್ಟು ಪೇಪರ್ಗಳು, ಏನು ಅಧ್ಯಯನವನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಈ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಅನ್ನುವಂಥ ಹುದ್ದೆ ಮೊದಲು ಇರಲಿಲ್ಲ. 2018ನೇ ಇಸ್ವಿನಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಹಾಗಾಗಿ ಇವತ್ತು ನೋಡಿದಾಗ ಸುಮಾರು ನನ್ನ ಅಷ್ಟು ವಿದ್ಯಾರ್ಥಿಗಳಿಂದ 8 ರಿಂದ 10 ಜನ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು 2019-20ನೇ ಇಸ್ವಿನಲ್ಲಿ ನಾನು ಅವರಿಗೆ ತರಗತಿಗಳನ್ನು ಮಾಡಿದ್ದು ಯಶಸ್ವಿಯನ್ನು ಆಗಿದ್ದಾರೆ. ಮತ್ತು ಚೆನ್ನಾಗಿ ಎಲ್ಲ ಕಡೆ ಕೆಲಸಗಳನ್ನು ಮಾಡಿಕೊಂಡು ನನಗೆ ಫೋನ್ ಮಾಡ್ತಾರೆ, ಸರ್ ಇಂಥ ಸಮಸ್ಯೆ ಬಂದಿದೆ, ಹೇಗೆ ಬಗೆಹರಿಸ್ಕೊಳ್ಬೇಕು, ಈ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕಾದ್ರೆ ಅಧಿನಿಯಮದಲ್ಲಿ ಯಾವ ರೀತಿ ರೂಲ್ಸ್ ಇದೆ ಇವುಗಳನ್ನೇ ಕೇಳ್ತಾ ಹೋಗ್ತಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸೂಕ್ತವಾದ ಮಾರ್ಗದರ್ಶನ ಸಹ ನಾನು ಫೋನ್ ಮೂಲಕವನ್ನ ಕೊಡೋದು ಮಾಡ್ತಾ ಇರ್ತೇನೆ. ಹಾಗಾಗಿ ನಿಮಗೆ ಈ ರೀತಿ ಒಂದು ಕೆಲವರಲ್ಲಿ ಕನ್ಸಿರ್ತದೆ, PDO ಆಗಬೇಕು, ಸೆಕ್ರೆಟರಿ ಆಗಬೇಕು, ಗ್ರೇಡ್ ನಂಬರ್ 1 ಗ್ರೇಡ್ ನಂಬರ್ 2 ಅನ್ನೋದು. ಹಾಗಾಗಿ ಇಲ್ಲಿ ಈ PDO ಆಗಬೇಕಾದ್ರೆ 2 ಪೇಪರ್ ಬರುತ್ತೆ. 2 ಪೇಪರಲ್ಲಿ ಏನೇನು ಬರುತ್ತೆ, ಈ ಒಂದು ಪೇಪರಲ್ಲಿ ನಾನು ಏನು ಸೇಮ್ FDA STA ನಲ್ಲಿ ಜನರಲ್ ಸ್ಟಡೀಸ್ಗೆ ಏನೇನು ಓದ್ಕೊಳ್ಬೇಕು ಅಷ್ಟೂ ಸಹ PDOಗೆ ಒಂದು ಪೇಪರ್ ಬಗ್ಗೆ ಕ್ಲಾರಿಫಿಕೇಶನ್ ಆಯ್ತು. ಈ ಇನ್ನೊಂದು ಪೇಪರ್ ಇದೆಯಲ್ಲ, ಇದು ಯಾವ ಪೇಪರು ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತೇನೆ. ಈ 2ನೇ ಪೇಪರಲ್ಲಿ ಏನಪ್ಪಾ ಆಗ್ತದೆ ಅಂತಂದ್ರೆ 1993ರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬಂದಿದೆ. ಈ ಕರ್ನಾಟಕ ರಾಜ್ಯ ಸರ್ಕಾರದವರು ಏನ್ ಮಾಡ್ತಾರೆ, ಈ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ, ಇದರ ಮೇಲೆ ರಾಜ್ಯ ಪಂಚಾಯತ್ ಪರಿಷತ್ತು, ಇವುಗಳ ನಡವಳಿಕೆಗಳನ್ನ ಸಂಪೂರ್ಣವಾಗಿ 321 ಪ್ರಕರಣದಲ್ಲಿ 18 ಅಧ್ಯಾಯದಲ್ಲಿ, ನಾನು ಮೊದಲೇ ಹೇಳಿದ್ದೆ, ಈಗ ನೋಡಿ ಕರಾರುವಕ್ಕಾಗಿ ಹೇಳ್ತಾ ಇದ್ದೀನಿ ನಾನು, 18 ಅಧ್ಯಾಯಗಳಲ್ಲಿ ಈ ಗ್ರಾಮ ಪಂಚಾಯತಿ ನಡವಳಿಕೆಗಳು ಹೇಗಿರಬೇಕು, ತಾಲೂಕ್ ಪಂಚಾಯತಿ ನಡವಳಿಕೆಗಳು ಹೇಗಿರಬೇಕು, ಜಿಲ್ಲಾ ಪಂಚಾಯತಿ ನಡವಳಿಕೆಗಳು ಹೇಗಿರಬೇಕು, ತಾಲೂಕ್ ಪಂಚಾಯತಿ ಅಂತ ಬಂದಾಗ ಅಲ್ಲಿ ಕಾರ್ಯನಿರ್ವಹಣಾಧಿಕಾರಿಯ ಕೆಲಸ ಕಾರ್ಯಗಳೇನು, ಗ್ರಾಮ ಪಂಚಾಯತಿ ಅಂತ ಬಂದಾಗ ಅಲ್ಲಿ ಒಬ್ಬ ಕಾರ್ಯದರ್ಶಿಯ ಕೆಲಸಗಳೇನು, ಅದೇ ರೀತಿ ZP ಅಂತ ಬಂದಾಗ, ಜಿಲ್ಲಾ ಪಂಚಾಯತ್ ಅಂತ ಬಂದಾಗ ಅಲ್ಲಿಯ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕೆಲಸ ಕಾರ್ಯಗಳೇನು. ಸೊ ತನ್ನ ಇಚ್ಛಾನುಸಾರವಾಗಿ ಕೆಲಸವನ್ನ ಮಾಡಕ್ ಬರೋದಿಲ್ಲ. 1993ರ ಅಧಿನಿಯಮದಲ್ಲಿ 321ರ ಪ್ರಕರಣದಲ್ಲಿ ಈ ಕಾರ್ಯದರ್ಶಿಗಳು, ಕಾರ್ಯನಿರ್ವಹಣಾಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನಿದ್ದಾರೆ ಇವರ ಕಾರ್ಯಗಳೆಲ್ಲವೂ ಸಹ ಆ ಅಧಿನಿಯಮದಲ್ಲಿ ಉಲ್ಲೇಖನವನ್ನು ಮಾಡಿರ್ತಾರೆ. ಆ ಅಧಿನಿಯಮದ ಉಲ್ಲೇಖದ ಅನುಸಾರವಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು. ಅದೇ ರೀತಿ ಈ ಒಂದು ಜನತಾ ಪ್ರತಿನಿಧಿಗಳು ಅಂತ ಬಂದಾಗ, ಅಂದ್ರೆ ಜನತೆಯಿಂದ ಎಲೆಕ್ಟ್ ಆಗಿರುವಂತಹ ಪ್ರತಿನಿಧಿಗಳು, ಜನತೆಗೆ ಜವಾಬ್ದಾರಿಯಾಗಿರುವಂತಹ ಪ್ರತಿನಿಧಿಗಳು. ಸೊ ಇವರುಗಳ ಒಂದು ನಡವಳಿಕೆಗಳು ಹೇಗಿರಬೇಕು, ಇವರಿಗೆ ಏನೇನು ಪವರ್ ಕೊಟ್ಟಿರ್ತಾರೆ, ಸೊ ಆ ಪವರ್ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಮತ್ತೆ ಸದಸ್ಯರಾಗಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿ ಬೇಕಾದ್ರೆ ಆಗಿರ್ಬೋದು, ತಾಲೂಕ್ ಪಂಚಾಯತಿಯಲ್ಲಿ ಬೇಕಾಗಿರ್ಬೋದು, ಜಿಲ್ಲಾ ಪಂಚಾಯತಿಯಲ್ಲಿ ಬೇಕಾದ್ರೆ ಆಗಿರ್ಬೋದು. ಸೊ ಇವರ ಅಧಿಕಾರಿಗಳು, ಕಾರ್ಯಭಾರಗಳು ಮತ್ತೆ ನಡವಳಿಕೆಗಳು, ಇವುಗಳ ಬಗ್ಗೆ ಸಂಪೂರ್ಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೋ ಅದನ್ನ ನೀವು ಅಧ್ಯಯನವನ್ನು ಮಾಡ್ಕೊಳ್ಬೇಕು ಸಂಪೂರ್ಣವಾಗಿ. ಈ ಬರೀ ನೀವು ಸೆಕ್ರೆಟರಿ ಆಗೋದು ಕಾರ್ಯದರ್ಶಿಗೆ ಅಷ್ಟೇ ಅಲ್ವಾ ಸರ್, ನನಗೆ ತಾಲೂಕ್ ಪಂಚಾಯತಿ ಹಾಕ್ಬೇಕು ಸರ್, ಜಿಲ್ಲಾ ಪಂಚಾಯತಿ ಹಾಕ್ಬೇಕು ಅಂತ ನೀವು ಮನಸ್ಸಿನಲ್ಲೇ ಒಂದು ಊಹೆ ಮಾಡ್ಕೊಳ್ಳೋದು ಬೇಡ. ಯಾಕೆಂದ್ರೆ ನಾನು 2019 ಮತ್ತು 20ರ ಬ್ಯಾಚಲ್ಲಿ ಸಂಪೂರ್ಣವಾಗಿ ಪಾಠವನ್ನು ಮಾಡಿದೆ. ನಾನು ಆ ಬ್ಯಾಚಲ್ಲಿ ನನಗೆ ಬಂದಿದ್ದು ಬರೀ 6 ಜನ ಸೆಲೆಕ್ಷನ್ ಆಗಿದ್ದವರು, 4 ಜನ ಸೆಲೆಕ್ಷನ್ ಆಗಲಿಲ್ಲ, 2 ಸೆಲೆಕ್ಷನ್ ಆಗಿಲ್ಲ, ಹೆಸರು ಬೇಡ ಅರ್ಥ ಆಯ್ತಾ. ಹಾಗಾಗಿ 6 ನಾವು ಪಾಠ ಪಡ್ಕೊಂಡಿದ್ದೀವಿ, ಸೆಲೆಕ್ಷನ್ ಆಗ. ಹಾಗಾಗಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಮತ್ತು ರಾಜ್ಯ ಪಂಚಾಯತ್ ಪರಿಷತ್ ಮತ್ತು ಜೊತೆ ಗ್ರಾಮ ಪಂಚಾಯತ್ ಇವುಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿ ಎಲ್ಲಿ ಸಿಗುತ್ತೆ ಅಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1999 ಇದರಲ್ಲಿ ಕೆಲವು ವಿಷಯ ಇದೆ. ಅದರಲ್ಲಿ 94ರಲ್ಲಿ ತಿದ್ದುಪಡಿ ಆಯಿತು, ಮತ್ತೆ 95ರಲ್ಲಿ ತಿದ್ದುಪಡಿ ಆಯಿತು, ಮತ್ತೆ ಈ ರೀತಿ ತಿದ್ದುಪಡಿಗಳಾಗ್ತಿರ್ತವೆ. ಅದರಲ್ಲಿ ಆ ತಿದ್ದುಪಡಿಗಳನ್ನ ಕೇಳಿಕೊಂಡು ನೋಡಿಕೊಂಡು ನೀವು ಅಧ್ಯಯನವನ್ನು ಮಾಡಬೇಕು. ಅದನ್ನ ನೀವು ಅದು 1800 ರೂಪಾಯಿ, ನಾನು ಮೊನ್ನೆ ಬುಕ್ಸ್ ತೆಗೆದುಕೊಂಡಾಗ PDO ಪಾಠ ಮಾಡಬೇಕಾದ್ರೆ 1800 ರೂಪಾಯಿ ಲೇಟೆಸ್ಟ್ ಎಡಿಷನ್. ರಮೇಶ್
ಪಂಚಾಯತಿ ನೇತೃತ್ವದಲ್ಲಿ ತಿದ್ದುಪಡಿಗಳಾಗಿದೆ 2019-20 ಇಸ್ವಿನಲ್ಲಿ. ಆ ತಿದ್ದುಪಡಿಗಳನ್ನ ಓದ್ಕೊಂಡು ನಾವು ಯೋಚನೆ ಮಾಡಬೇಕಾಗ ಪಾಠವನ್ನ ಮಾಡಬೇಕಾಗ್ತದೆ. ಹಾಗಾಗಿ ನಿಮಗೆ ಆ ಬುಕ್ ತೆಗೆದುಕೊಂಡಾಗ ನಿಮಗೆ ಅದರ ಬಗ್ಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಕೋಚಿಂಗ್ ಕ್ಲಾಸ್ ಬೇಕಾಗುತ್ತೆ. ಅದು ನಾನು ಮೊದಲೇನೋ ಉದ್ದೇಶಕ್ಕೋಸ್ಕರ ಹೇಳ್ತಾರೆ, ಅಥವಾ ನಮಗಿಂತ ಇನ್ನು ಯಾರು ತಿಳಿದು ಇರ್ತಾರೋ ಅವ್ರ ಹತ್ರ ನಾನು ಕೋಚಿಂಗ್ ತೆಗೆದುಕೊಂಡು ನೀವು ಅದನ್ನ ಅಧ್ಯಯನ ಮಾಡಿಕೊಂಡ್ರೆ ತುಂಬಾ ಒಂದು ಯಶಸ್ಸನ್ನ ಸಾಧಿಸ್ತೀನಿ. ಕೆಲವು ಸುಮ್ಮನೆ ಪುಸ್ತಕ ತೆಗೆದುಕೊಂಡು ಹೋಗ್ತೀರಿ, ಆ ಗ್ರಾಮ ಪಂಚಾಯತಿ ಅಧಿನಿಯಮದಲ್ಲಿ ಮೇಲ್ಗಡೆ ಒಂದು ಹೆಡ್ಡಿಂಗ್ ಕೊಟ್ಟಿರ್ತಾನೆ, ಓದ್ತೀರಿ, ಕೆಳಗಡೆ ಸಬ್ ಹೆಡ್ಡಿಂಗ್ ಅಲ್ಲಿ ಕೊಡ್ತಾನೆ, ಅದರಲ್ಲಿ ತಿದ್ದುಪಡಿಗಳಾಗಿ ನಾವು ಕೊಟ್ಟಿರ್ತಾನೆ, ಆ ತಿದ್ದುಪಡಿಗಳನ್ನ ನೋಡೋದೇ ಇಲ್ಲ. ಹಾಗಾಗಿ ಟೆಕ್ನಿಕಲ್ ಅಲ್ಲಿ ಓದ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? PDOಗೆ ಟೆಕ್ನಿಕಲ್ ಅಲ್ಲಿ ಓದ್ತಾ ಹೋಗ್ಬೇಕಾಗತ್ತೆ. PDOಗೆ ಈ ಅಧಿನಿಯಮದಲ್ಲೇ ಒಂದು ಪೇಪರ್ ಇರುತ್ತೆ. ಆ ಒಂದು ಪೇಪರ್ ಅಲ್ಲಿ 100 ಪ್ರಶ್ನೆಗಳು ಇರ್ತವೆ. ಆ 100 ಪ್ರಶ್ನೆಗಳು ನಾನು ಏನ್ ಹೇಳಿದ್ನಲ್ಲ ಪಠ್ಯಕ್ರಮ, ಅದರ ಬಗ್ಗೆ ಪ್ರಶ್ನೆಗಳನ್ನ ರೈಸ್ ಮಾಡ್ತಾನೆ. ಬಹುಭಾಗವಾಗಿ ತಿದ್ದುಪಡಿಗಳನ್ನ ತೆಗೆದುಕೊಂಡು ರೈಸ್ ಮಾಡ್ತಾನೆ. ಅದಷ್ಟನ್ನು ಸಹ ನೀವು ಓದ್ಕೊಳ್ಬೇಕಾಗ್ತದೆ. ಅದರ ಮೇಲೆ ಜಾಸ್ತಿ ನೀವು ಒಂದು ಕಂಟ್ರೋಲ್ ಅನ್ನ, ನಿಯಂತ್ರಣವನ್ನು ಸಾಧಿಸಬೇಕಾಗ್ತದೆ. ಸ್ಟೂಡೆಂಟ್ಸ್, ನನ್ನಲ್ಲಿ ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ ವಿದ್ಯಾರ್ಥಿಗಳೇ. ಏನಪ್ಪ ಅಂತಂದ್ರೆ, ನನ್ನ ವಿದ್ಯಾರ್ಥಿಗಳು ಎಲ್ಲರೂ ಸೆಲೆಕ್ಷನ್ ಆಗಿರೋರು ಸರ್ ಜನರಲ್ ಸ್ಟಡೀಸ್ ಅನ್ನೋ ಪೇಪರ್ ಇತ್ತು, ಮತ್ತೆ PDO 1983 ಅಧಿನಿಯಮ ಅನ್ನೋ ಪೇಪರ್ ಇತ್ತು. ಏನ್ ಮಾಡಿದ್ರು ಹುಡುಗರು ಅಂದ್ರೆ, ಬಹಳ ಹುಡುಗರು ನಾನು ಹೇಳೋ ಮಾತ್ರ ತುಂಬಾ ಚೆನ್ನಾಗಿ ಕೇಳೋರು. ಬೆಳಗ್ಗೆ 7 ಗಂಟೆ ಕ್ಲಾಸ್ 7 ಗಂಟೆಗೆ ಇರೋರು. ಒಬ್ಬನಿಗೆ ವಿತೌಟ್ ಅಬ್ಸೆಂಟ್ ಆಗ್ಬೇಕು ಅಂತಂದ್ರೆ ನನ್ನ ಹತ್ರ ಫೋನ್ ಮಾಡಿ GDDs ಅಲ್ಲಿ ಇದ್ರೆ ಮಾತ್ರ ಅಬ್ಸೆಂಟ್ ಇಲ್ಲ, ನಾಳೆ ನಾನು ಮಾಡೋದು ಕರ್ಕೊಂತಾನೆ ಇರಲಿಲ್ಲ. ನನ್ನ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಎಲ್ಲಾ ಸೆಲೆಕ್ಷನ್ ಸುಮಾರು ನಾನು ಪಾಠ ಮಾಡೋದು 4-5 ಜನಕ್ಕೆಲ್ಲ ಸೆಲೆಕ್ಷನ್ ಆಗಿ ಅವ್ರು ಯೂಸ್ ಆದ್ರೆ ನನಗೆ ಅಷ್ಟೇ ಸಾಕು, ನಾನು ಕಲ್ತಿದ್ದು ಅಷ್ಟೇ ಸಾಕು. ನಾನು ಈ ತರ ಸೆಲ್ಫ್ ಸ್ಯಾಟಿಸ್ಫೈಡ್ ಮ್ಯಾನ್ ನಾನು. ಹಾಗಾಗಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿಕೊಂಡು ಅದರಲ್ಲಿ ಹುಡುಗರು ಎಷ್ಟು ಬುದ್ಧಿವಂತಿಂದ ಕೆಲಸ ಮಾಡಿದ್ರು ಅಂದ್ರೆ, 2 ಪೇಪರ್ ಬರುತ್ತೆ. 2 ಪೇಪರಲ್ಲಿ ಸರ್ ಜನರಲ್ ಸ್ಟಡೀಸ್ ಬಿಡಿ, ಅದು ನೀವು ಎಷ್ಟೇ ಓದಿದ್ರು ಮುಗಿದಿಲ್ಲ. ಅದಕ್ಕೆ 1993 ಅಧಿನಿಯಮ ಇದೆಯಲ್ಲ, ಇದನ್ನ ತುಂಬಾ ಚೆನ್ನಾಗಿ ಓದಿ ನಿಂತ್ಕೊಂಡ್ರು ಅವರು ಹೆಣ್ಮಕ್ಳು. ಇದು ಅರ್ಥ ಆಯ್ತಾ? ಇವತ್ತು ಸಹ ನೀವು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಅವರ ತಾಯಿ ಇದನ್ನ ಮಾಡ್ತಾರೆ, ಫುಟ್ಪಾತ್ ಅಲ್ಲಿ ಹಣ್ಣುಗಳನ್ನ ಮಾರುವಂಥದ್ದು. ಅವರ ಮಗಳು ಇವತ್ತು ನನ್ನ ಸ್ಟೂಡೆಂಟ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಸೆಲೆಕ್ಷನ್ ಆಗಿದೆ. ಅವ್ರ ತಾಯಿ ಇವತ್ತು ಸಹ ನಮಗೆ ದುಡ್ಡು ತಗೊಳ್ಳೋದು, ಸರ್ ನಿಮ್ಮಲ್ಲಿ ದುಡ್ಡು ತಗೋಬೇಡಿ ಅಂತ ನನ್ನ ಮಗಳು ಹೇಳ್ಬಿಟ್ಟಿದ್ದಾಳೆ, ನೀವು ದುಡ್ಡು ಕೊಡ್ಬೇಡಿ, ನೀವು ಹಂಗೆ ತಗೊಂಡೋಗಿ, ನನಗೆ ಬೇಡಮ್ಮ ತಗೊಳ್ಳಿ, ಅರ್ಥ ಆಯ್ತಾ? ಅಂತ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ನಾನು ಅಲ್ವಾ. ಹಾಗಾಗಿ ಎಷ್ಟು ಚೆನ್ನಾಗಿ ಓದ್ಕೊಂಡು ಹೋದ್ರೆ ಸ್ಟೂಡೆಂಟ್ಸ್ ಅವರು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮನ ಊರು ಹುಡುಗರು. ನಾನು ಮಾಡಿದ 2 ರೌಂಡ್ ಪಾಠ ಅಷ್ಟೇ. ಅವರು ಈ ತಿರ್ಗಾ ಓದೋದ್ರ ಮೇಲೆ ಫುಲ್ ಕಂಟ್ರೋಲ್ ತಗೊಂಡ್ರು. ಸೊ GK ಪೇಪರ್ ಅಲ್ಲಿ ಒಂದು 62-65 ತಗೊಂಡ್ರು. ಇದರಲ್ಲಿ 100 ಪ್ರಶ್ನೆಗೆ 85-82 ತನಕ ಮಾಡೋ ಕೆಪಾಸಿಟಿ ಅವ್ರಿಗೆ ಬಂದ್ಬಿಡ್ತು. ಅದು ಲಿಮಿಟೆಡ್ ಸಿಲೆಬಸ್. ಇಷ್ಟು ಅವ್ನು ಏನೇ ತೆಗೆದ್ರೆ ಅಷ್ಟನ್ನು ತೆಗಿಬೇಕು. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಲ್ಲಿ ಸೆಕ್ರೆಟರಿ ಪೋಸ್ಟ್ ಅಲ್ಲಿ ಗ್ರೇಡ್ 1 ಆದ್ರು, ಗ್ರೇಡ್ ನಂಬರ್ 2 ಅಲ್ಲೇ ತೆಗಿಬೇಕು ಅವರು. ಹಾಗಾಗಿ ಏನ್ ಮಾಡಿದ್ರು, ಅದನ್ನೇ ಹಿಂದೆ ಮುಂದೆ ಮಾಡಿ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಪಕ್ಕಾ ಆಗ್ಬಿಟ್ಟು. ಸೊ ಎಲ್ಲರೂ ಸೆಲೆಕ್ಷನ್ ಆದ್ರು. ಗ್ರೇಡ್ ನಂಬರ್ 2 ನಲ್ಲಿ, ಗ್ರೇಡ್ ನಂಬರ್ 1 ನಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಲ್ಲಿ 2ನೇ ಪೇಪರ್ ಮೇಲೆ ಸಾಧನೆ ಮಾಡಿರೋರೇ ಜಾಸ್ತಿ ಸಾಧನೆ ಕೆಲಸಗಳನ್ನ ತೆಗೆದುಕೊಂಡಿದ್ದು. ಹಾಗಾಗಿ ಸ್ಟೂಡೆಂಟ್ಸ್, ನಾನು ಹೇಳುವಂಥದ್ದು ಬುದ್ಧಿವಂತಿಕೆ ಬಹಳ ಮುಖ್ಯ ಇಲ್ಲಿ. ಹಾಗಾಗಿ PDOಗೆ ಸಂಬಂಧಪಟ್ಟಾಗೆ ಈ ರೀತಿ ನೀವು ಓದ್ಕೊಂಡು ಈ ರೀತಿ ಅಧ್ಯಯನವನ್ನ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ PDOಗೆ ನನಗೆ ಪಾಠವನ್ನ ಮಾಡಬೇಕಾದ್ರೆ ಬಹಳ ಡಿಮ್ಯಾಂಡ್ ಇತ್ತು, ಇವಾಗಲೂ ಇದೆ. ಅರ್ಥ ಆಯ್ತಾ? ಬೆಂಗಳೂರಿನಲ್ಲಿ, ರಾಮನಗರದಲ್ಲಿ, ಕನಕಪುರದಲ್ಲಿ ಸಹ PDO ಇದಾಗಿದೆ. ನಿಮ್ಮ ಡೇಟ್ಸ್ಗಳೆಲ್ಲ ಫುಲ್ ನನಗೆ ಕೊಡಿ ಅಂತ. ಯಾಕೆಂದ್ರೆ ಅಷ್ಟು ಸುಲಭವಾದಂತಹ ಸಾಧನೆ ಅದು. PDO ಪಾಠ ಮಾಡಬೇಕಾದ್ರೆ ಬಹಳ ಒಂದು ಚಾತುರ್ಯತೆಯನ್ನ ಹೊಂದಿರಬೇಕಾಗ್ತದೆ. ಭಾಷೆ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ. ಅದನ್ನ ಓದಿ ಅರ್ಥವನ್ನ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳು ಇರಬೇಕಾಗುತ್ತೆ. ಇದುವರೆಗೂ ಸೇರಿ ನಾನು 19ರಿಂದ 20 ಬ್ಯಾಚ್ PDOಗಳಿಗೆ ಮತ್ತೆ ಕಾಲೇಜ್ ಗ್ರೇಡ್ ನಂಬರ್ 1, ಗ್ರೇಡ್ ನಂಬರ್ 2 ಬಗ್ಗೆ ಪಾಠವನ್ನ ಮಾಡಿದ್ದೀನಿ. ಈಗ ಮಾಡಿದ್ರೆ 21ರಿಂದ 22ನೇ ಬ್ಯಾಚ್ ಆಗುತ್ತೆ ಅಲ್ವಾ. ವಿದ್ಯಾರ್ಥಿಗಳೇ, ನಾನು ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಎಲ್ಲವೂ ಸಹ ನಿಮ್ಮ ಹತ್ರ ಇದೆ. ಅದನ್ನ ನೀವೇನ್ ಮಾಡ್ಕೊಳ್ಳಿ, ಅದನ್ನ ಸದ್ಬಳಕೆಯನ್ನು ಮಾಡಿಕೊಳ್ಳಿ, ಉತ್ತಮವಾದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಈ ಒಂದು ವಿಡಿಯೋ ಮೂಲಕನೂ ಸಹ ಅಷ್ಟೇ. ನೀವು ದಯಮಾಡಿ ಹೇಳುವಂಥದ್ದು ಸ್ಟೂಡೆಂಟ್ಸ್, ಒಂದು ಪೇಪರ್ ಮತ್ತೆ ಒಂದು ಪೆನ್ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಅರ್ಥ ಆಯ್ತಾ? ದಯವಿಟ್ಟು ಯಾರು ಸಹ ವಿದ್ಯಾರ್ಥಿಗಳು ಮನಿಕೊಂಡು ಅಥವಾ ಅಲ್ಲೆಲ್ಲ ಓಡಾಡ್ಕೊಂಡು ವಿಡಿಯೋವನ್ನು ನೋಡಬೇಡಿ. ದಯಮಾಡಿ ಒಂದು
UPSC ಸಾರು ಅವರು ಸಹ ಕೊಡ್ತಾರೆ. ಓಕೆ, ಎಷ್ಟು ನಿಮಗೆ ಓದಾಯ್ತು. ನೆಕ್ಸ್ಟ್ ಈಗ KAS ಬರೋಣ. KAS ಅಧಿಕಾರಿ ಅಂತಂದ್ರೆ ಬಿಡಿ, ಸೊ ಅದನ್ನ ಐರನ್ ಫ್ರೇಮ್ ಅಂತ UPSC ಅಲ್ಲಿ ಕರಿತೀವಿ. ಇಲ್ಲಿ ಕರ್ನಾಟಕದಲ್ಲಿ ಅದನ್ನ ಆ ಒಂದು ದರ್ಜೆಗೆ ಸಮಾನವಾದಂತಹ ವ್ಯಕ್ತಿ, ಹೌದಾ? ಹಾಗಾಗಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳಿ ಕರಿತೀವಿ ನಾವು. ಬಹಳ ಟಾಪ್ ಮೋಸ್ಟ್ ಪೋಸ್ಟ್ ಅಂತಾನು ಸಹ ಕರಿಬಹುದು ನಾವು. ಇದಕ್ಕೆ ಪ್ರಿಲಿಮಿನರಿ ಒಟ್ಟು 3 ಹಂತಗಳು ಬರ್ತವೆ. ಇದರಲ್ಲಿ ಈ 3 ಹಂತಗಳನ್ನ ನೀವು ದಾಟ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಯಾವ್ದು ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ಸೊ 7 ಕೆರೆ ನೀರು ಕುಡಿಬೇಕಪ್ಪ, 7 ಬೆಟ್ಟಗಳನ್ನ ದಾಟಬೇಕಪ್ಪ. ಅದೇ ರೀತಿ ನೀವು KAS ಎಕ್ಸಾಮಿನೇಷನ್ಸ್ ನ ದಾಟಬೇಕಾದ್ರೆ 3 ಹಂತಗಳನ್ನು ಸಹ ದಾಟಬೇಕು. 3 ಹಂತಗಳಲ್ಲೂ ಸಹ ಪ್ರತಿಯೊಂದು ಹಂತದಲ್ಲಿಯೂ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಾಗ ಮಾತ್ರ ನೀವೇನ್ ಮಾಡ್ಕೊಳ್ತೀವಿ, ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು ಸಾಧಿಸ್ತೀರಿ. ಪ್ರಥಮ ಹಂತದಿಂದ 2ನೇ ಹಂತಕ್ಕೆ, 2ನೇ ಹಂತದಲ್ಲಿ ಯಶಸ್ಸನ್ನು ಸಾಧಿಸಿದ ನಂತರ 3ನೇ ಹಂತಕ್ಕೆ, ಆಮೇಲೆ 3ನೇ ಹಂತ ಬಂದಾಗ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್, ಈ KAS ಅಲ್ಲೂ ಸಹ ಏನ್ ಮಾಡ್ಕೊಳ್ತೀವಿ, ಪ್ರಿಲಿಮಿನರಿ 2 ಪೇಪರ್ ಬರ್ತದೆ. ಬಟ್ KAS ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಿಲಿಮಿನರಿ ನೆಗೆಟಿವ್ ಮಾರ್ಕಿಂಗ್ ಇಡ್ತಾರೆ. ಒಂದು GK ಪೇಪರ್, ಇನ್ನೊಂದು ಪೇಪರ್ ಏನಪ್ಪ ಅಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ. ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೇಪರ್, ಅದು ಮತ್ತೆ ಇನ್ನೊಂದು ಮೆಂಟಲ್ ಎಬಿಲಿಟಿ, ಅರ್ಥಾಯ್ತಾ? ಈ ರೀತಿಯ ಒಂದು ಪೇಪರ್. ಈ ಪ್ರಿಲಿಮಿನರಿಯಲ್ಲಿ ನೀವೇನು ಸಾಧನೆಯನ್ನ ಮಾಡ್ತೀರಿ, ಈ ಪ್ರಿಲಿಮಿನರಿ ನೀವೇನು ಅಭ್ಯಾಸವನ್ನು ಮಾಡಿಕೊಂಡು ಯಶಸ್ಸನ್ನ ಗಳಿಸಿದಂತಹ ವ್ಯಕ್ತಿಗಳನ್ನ ಏನ್ ಮಾಡ್ತಾರೆ, ಸೊ ಮೇನ್ಸ್ ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಾರೆ. ಸೊ ಮೇನ್ಸ್ ಎಕ್ಸಾಮಿನೇಷನ್ಸ್ ಸೊ ನಿಮಗೆ ಡಿಸ್ಕ್ರಿಪ್ಟಿವ್ ಟೈಪ್ ಅಂದ್ರೆ ಡಿಗ್ರಿ ಎಕ್ಸಾಮ್ ಬರೀತೀರಲ್ವಾ ನೀವು, ಆ ತರ ವಿವರಣಾತ್ಮಕವಾದಂತಹ ಪರೀಕ್ಷಾ ಪ್ರವೃತ್ತಿ ಅಲ್ಲಿರ್ತದೆ. ಅದಕ್ಕೆ ನೀವು ಸಂಬಂಧಪಟ್ಟ ಹಾಗೆ ಸೊ ನಿಮ್ಮ ವಿಷಯಕ್ಕೆ ಅದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆ. ಆ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ನ ನೀವು KPSC.com ಅಲ್ಲಿ ನೀವು ಹೋಗಿ ಆ ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಾಗ ಅವಾಗ ಏನಾಗ್ತದೆ, ನೀವು ಆ ಸಿಲೆಬಸ್ ಅನ್ನ ಓದ್ಕೊಂಡು ಸೊ ಈ ಸಿಲೆಬಸ್ಗೆ ಯಾವ್ಯಾವ ಪುಸ್ತಕಗಳನ್ನ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಫೋನ್ ಮಾಡಿದಾಗ ನಾನು ಉಚಿತವಾಗಿ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತೇನೆ. ಅರ್ಥ ಆಯ್ತಾ? ಹಾಗಾಗಿ ಸೊ ಈ ರೀತಿಯಲ್ಲಿ ನಾನು ನಿಮಗೆ ಮಾರ್ಗದರ್ಶನ ಕೊಟ್ಟು ಅದಕ್ಕೆ ಯಾವ ಪುಸ್ತಕಗಳನ್ನು ರೆಫರ್ ಮಾಡಬಹುದು, ಏನು ಎತ್ತ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಬಹುದು, ತೊಂದರೆ ಇಲ್ಲ. ನೆಕ್ಸ್ಟ್ ಇದಾದ್ರಿಂದ ಮೇನ್ಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ಆದ್ರಿಂದ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂನಲ್ಲಿ ನಿಮ್ಮ ವ್ಯಕ್ತಿತ್ವ ಪರೀಕ್ಷೆ ಅಂತ ನಾವು ಕರಿತೀವಿ. ಈ ವ್ಯಕ್ತಿ KAS ಎಕ್ಸಾಮಿನೇಷನ್ಸ್ ಅಲ್ಲಿ ಪಾಸ್ ಮಾಡ್ಕೊಂಡು ಬಂದಿದ್ದಾನೆ, ಸೊ ಇವನ ವ್ಯಕ್ತಿತ್ವ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲಿ ಜ್ಞಾನಿಗಳಿರ್ತಾರೆ, ಅವರುಗಳು ನಿಮ್ಮನ್ನ ಪರೀಕ್ಷೆಯನ್ನ ಮಾಡ್ತಾರೆ. ಈ ವ್ಯಕ್ತಿಯ ಒಂದು ಸಿಟ್ಟು ಬರೆಸುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ, ಕನ್ಫ್ಯೂಷನ್ ಮಾಡಿರ್ತಾರೆ. ಅವುಗಳೆಲ್ಲರೂ ಶಾಂತವಾಗಿ ನಗು ಮುಖದಿಂದ ನೀವು ಉತ್ತರವನ್ನು ಕೊಟ್ಟಿದ್ದೆ ಆದ್ರೆ ಆ ನಂತರ ನಿಮಗೆ ಸೆಲೆಕ್ಷನ್ಗೆ ಕೊಡ್ತಾರೆ. ಸ್ಟೂಡೆಂಟ್ಸ್, ಇನ್ನೊಂದು ವಿಷಯ ಇದೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ನಾವು ಒಂಚೂರು ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಈ ಡಾಕ್ಯುಮೆಂಟ್ಸ್ ಕೆಲವರು ನಮ್ಮಲ್ಲಿ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಜನವರಿ 15ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಅಂದಾಗ ಅಪ್ಲಿಕೇಶನ್ ಎಲ್ಲ ಹಾಕಿ ಬಂದ್ಬಿಡ್ತಾರೆ. ಸರ್ ಅಪ್ಲಿಕೇಶನ್ ಹಾಕಿ ಬಂದ್ಬಿಡ್ತೀನಿ, ಆಮೇಲಿಂದ ಏನ್ ಮಾಡ್ತೀನಿ ಡಾಕ್ಯುಮೆಂಟ್ಸ್ ಮಾಡಿಸ್ತೀನಿ ಬಿಡಿ ಅನ್ನುವ ಒಂದು ಮನೋಭಾವದಲ್ಲಿ ಇರ್ತಾರೆ. ದಯವಿಟ್ಟು ಸ್ಟೂಡೆಂಟ್ಸ್ ಈ ರೀತಿಯ ತಪ್ಪು ಮಾಡಬೇಡಿ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇದೆಯಲ್ಲ ಅದರ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲವೂ ಸಹ ಸಂಪೂರ್ಣವಾಗಿರಬೇಕು. ನೀವು ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ಆಗಿರ್ಬೋದು, ಗ್ರಾಮೀಣ ಅಭಿವೃದ್ಧಿ ಸರ್ಟಿಫಿಕೇಟ್ ಆಗಿರ್ಬೋದು, ಇವೆಲ್ಲವೂ ಸಹ ಯಾವುದೇ KAS ಆಗಿರಲಿ, FDA ಆಗಿರಲಿ, SDA ಆಗಿರಲಿ ಅಥವಾ PSI ಆಗಿರಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಉದಾಹರಣೆಗೆ ಸುಮ್ಮನೆ ಹೇಳ್ತೀನಿ ನಾನು, ಜನವರಿ 15ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಅಂದ್ರೆ ಜನವರಿ 15ನೇ ತಾರೀಕು ಒಳಗಡೆ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪಕ್ಕಾ ಆಗಿರ್ಬೇಕು. ಸರ್ ಪಾಸ್ ಆಗಿದ ಎಕ್ಸಾಮು ಇಂಟರ್ವ್ಯೂ ಬರಲಿ ಬಿಡಿ ಸರ್ ಆಮೇಲೆ ನೋಡೋಣ ಅನ್ನುವಂತಹ ಪ್ರವೃತ್ತಿ ಬೇಡ. ದಯವಿಟ್ಟು ನೆಗ್ಲಿಜೆನ್ಸ್ ಮಾಡಕ್ ಹೋಗಬೇಡಿ. ಡಾಕ್ಯುಮೆಂಟ್ಸ್ಗಳು 15 ಜನವರಿ 15 ಕ್ಲಾಸ್ ಡೇಟ್ ಇತ್ತು ಅಂದಾಗ ಜನವರಿ 16ಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ತಂದರೂ ಸಹ ಊರ್ಜಿತ ಆಗೋದಿಲ್ಲ. ಈ ರೀತಿಯ ಡಾಕ್ಯುಮೆಂಟ್ಸ್ ಅಲ್ಲಿ ಪರ್ಫೆಕ್ಟ್ನೆಸ್ ಇಲ್ಲದೆ 2-3 ಜನ ವಿದ್ಯಾರ್ಥಿಗಳು ಗೌರ್ಮೆಂಟ್ ಅಪಾಯಿಂಟ್ ಆಗುವಂತಹ ಅವಕಾಶಗಳನ್ನ ಕಳೆದುಕೊಂಡಿರುವಂತಹ ಉದಾಹರಣೆಗಳಿದ್ದಾವೆ. ನಾನು ಅವರ ಹೆಸರನ್ನು ಹೇಳಕ್ ಹೋಗಲ್ಲ ಇಲ್ಲಿ, ಅರ್ಥ ಆಯ್ತಾ? ಹಾಗಾಗಿ ಸೊ ಅವರುಗಳು ನಮ್ಮ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ಅಪ್ಡೇಷನ್ ಮಾಡೋದು ಯಾವಾಗ ಮಾಡಬೇಕು ಅನ್ನೋದು ಸಹ ಗೊತ್ತಿದ್ದೇನೆ. ಸರ್ ಎಕ್ಸಾಮ್ ಅಲ್ಲಿ ಬರೀತೀನಿ ಬಿಡಿ ಸರ್, ಬರ್ಲಿ ನೋಡೋಣ, ಬಂದೇ ಬಿಡ್ತಪ್ಪ ಇಂಟರ್ವ್ಯೂ. ಏನ್ ಮಾಡ್ತೀರಿ ಅವಾಗ? ಓಡಾಡಕ್ಕಾಗ್ತದ ನೀವು ಪೇಪರ್ಗಳನ್ನ ಇಟ್ಕೊಂಡು? ಆಗೋದಿಲ್ಲ. ಹಾಗಾಗಿ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಡೇಷನ್ ಮಾಡ್ಕೊಳ್ಳಿ. ಫಸ್ಟ್ ಡಾಕ್ಯುಮೆಂಟ್ಸ್ಗಳ ಅಪ್ಡೇಷನ್ ಮಾಡಿ ಒಂದು ಫೈಲ್ ಮಾಡಿ ಇಟ್ಕೊಂಡ್ಬಿಡಿ.
ಮಾಡ್ತೀರಿ. ಕನ್ನಡ ಮಾಧ್ಯಮದವರು ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಇಲ್ಲೂ ತಪ್ಪು ಮಾಡಿದ್ದಾರೆ. ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀನಿ. ಕನ್ನಡ ಮಾಧ್ಯಮದಲ್ಲಿ ಏನ್ ಮಾಡ್ತಾರೆ ಅವರು ವಿದ್ಯಾರ್ಥಿಗಳು, ಎಲ್ಲಿ ಓದಿರ್ತಾರೋ ಅಲ್ಲಿ ಇದು ಮಾಡ್ಕೊಂಡ್ಬರ್ತಾರೆ. ಮುಖ್ಯ ಶಿಕ್ಷಕರು ಸೀಲ್ ಹಾಕ್ಸ್ಕೊಂಡ್ಬರ್ತಾರೆ, ಮತ್ತೆ ಡೇಟನ್ನು ಸಹ ಹಾಕ್ಸ್ಕೊಂಡ್ಬರ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ನೋಡೋಕೆ ಹೋಗಲ್ಲ, ತಗೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಮತ್ತೆ ದಿನಾಂಕ ಇವೆರಡೂ ಸಹ ಇರಬೇಕಾಗುತ್ತೆ. ಸೊ ಇವು ಇಟ್ಕೊಂಡು ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ನ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡುವಂತ SC ಆಗಿರ್ಬೋದು, ST ಆಗಿರ್ಬೋದು, ಅಥವಾ OBC ಆಗಿರ್ಬೋದು, ಇವರೆಲ್ಲ ಆಗಿರ್ಬೋದು, ಇವುಗಳು ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರೆ, ನಾರ್ಮಲ್ ವಿದ್ಯಾರ್ಥಿಗಳು ಮಾಡುವಂತ ತಪ್ಪನ್ನ ಇಲ್ಲಿ ಹೇಳ್ತೀನಿ ನೋಡಿ. ನೀವು ಡಿಗ್ರಿಗೋ ಮಾಸ್ಟರ್ ಡಿಗ್ರಿಗೋ ಎಕ್ಸಾಮಿನೇಷನ್ಸ್ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಸರ್ಟಿಫಿಕೇಟ್ ಅನ್ನ ಮಾಡಿಸಿರ್ತೀರಿ, ಕರೆಕ್ಟಾ? ಈ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಬೇಕಾದ್ರೆ ನೀವೇನ್ ಮಾಡ್ತೀರಿ, ವಿದ್ಯಾಭ್ಯಾಸಕ್ಕಾಗಿ ಅಂತ ಮಾಡಿಸಿರ್ತೀರಿ, ಕರೆಕ್ಟಾ? ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾದ್ರೆ ಒಂದು ಕಾಲ ಕೊಡ್ತಾರೆ, ವಿದ್ಯಾಭ್ಯಾಸಕ್ಕಾಗಿ ಅಂತ ಮಾಡಿದ್ರೆ ಅಪ್ಲೈ ಮಾಡ್ಬಿಡ್ತೀರಿ ನೀವು. ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದಿರುತ್ತೆ. ಅದ್ರ ಮೇಲೆ 5 ವರ್ಷ 3 ವರ್ಷ ಅಂತ ಅವರು ಟೈಮ್ ಕೊಟ್ಟಿರ್ತಾರೆ. ಸರ್ ನನಗೆ ಇನ್ನೂ ಟೈಮ್ ಐತೆ ಬಿಡಿ, ಇದನ್ನೇ ಅಪ್ಲೈ ಮಾಡ್ತೀನಿ ಅಂತ ಮಾಡ್ಬಿಡ್ತೀನಿ. ಇದು ಊರ್ಜಿತ ಆಗಲ್ಲ. ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ನೀವು ಉದ್ಯೋಗಕ್ಕಾಗಿ ಅಂತಾನೆ ಮಾಡಿಸಿರ್ಬೇಕು. ಉದ್ಯೋಗಕ್ಕಾಗಿ ಅಂತ ಮಾಡಿಸಿ ಅದನ್ನ ತೆಗೆದು ನಿಮ್ಮ ಹತ್ರ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಅದಾದ್ರಿಂದ ಮೆಟ್ರಿಕ್ಯುಲೇಷನ್ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು, ಮತ್ತೆ ಡಿಗ್ರಿ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ತಗೊಂಡಿರ್ತಾರೆ, ಡಿಗ್ರಿ ಕಾನ್ವೊಕೇಶನ್ ತಗೊಂಡಿರೋದು ಅಥವಾ PDC ತಗೊಂಡಿರೋದಿಲ್ಲ. ಹಾಗಾಗಿ ಇವುಗಳೆಲ್ಲ ಏನೇ ಬ್ಯಾಲೆನ್ಸ್ ಇದ್ರು ಸಹ ಡಿಗ್ರಿ ಕಾನ್ವೊಕೇಶನ್ ತಗೊಂಡಿಟ್ಕೊಂಡಿರಿ, ಮತ್ತೆ PDC ತಗೊಂಡು ಇಟ್ಕೊಂಡಿರಿ. ಇಷ್ಟು ಸಾಕು ವಿದ್ಯಾರ್ಥಿಗಳೇ ಈ ಪರೀಕ್ಷೆ. ಸೊ PDOಗೂ ಇಷ್ಟು ಸಾಕು ಡಾಕ್ಯುಮೆಂಟ್ಸು, KS ಇಷ್ಟು ಸಾಕು ಡಾಕ್ಯುಮೆಂಟ್ಸು, ಸೆಕ್ರೆಟರಿ ಗ್ರೇಡ್ 1 ಗ್ರೇಡ್ 2 ಇಷ್ಟು ಸಾಕು ಡಾಕ್ಯುಮೆಂಟ್ಸು. ಇನ್ನ KPSC ಇಂದ ಡಿಗ್ರಿ ಬೇಸಿಕ್ ಮೇಲೆ ಯಾವ ಎಕ್ಸಾಮಿನೇಷನ್ ನಡೆಸಿದ್ರು ಇಷ್ಟು ಡಾಕ್ಯುಮೆಂಟ್ಸ್ ಸಾಕು. ಸರ್ ಮಾಸ್ಟರ್ ಡಿಗ್ರಿ ಡಾಕ್ಯುಮೆಂಟ್ಸ್ ಏನಿಗೆ ಬೇಕು, ನೀವು ನೆಟ್ ಸ್ಲೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳಿಗೆ ಕಾಲ್ ಮಾಡಿದಾಗ ನಿಮ್ಮ ಮಾಸ್ಟರ್ ಡಿಗ್ರಿ ಡಾಕ್ಯುಮೆಂಟ್ಸ್ ಅನ್ನ ನೀವು ಅಪ್ಡೇಷನ್ ಮಾಡ್ಕೊಂಡಿರಿ. ನಾನು ಅದ್ರ ಬಗ್ಗೆ ಇನ್ನೊಂದು ಯಾವ್ದು ಸಪ್ರೇಟ್ ವಿಡಿಯೋ ಮಾಡಿದಾಗ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಡಿಗ್ರಿ ಬೇಸಿಕ್ ಮೇಲೆ ಯಾವ ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ಮೆಂಟ್ ಆಗಬೇಕು ಅನ್ನೋದನ್ನ ನಿಮಗೆ ತಿಳಿಸಿದ್ದೀನಿ. ದಯಮಾಡಿ ವಿದ್ಯಾರ್ಥಿಗಳೇ ಮಾಡಕ್ಕೆ ಕೆಲಸ ಏನಿಲ್ಲ ಅಂತ ಕೂತ್ಕೊಳ್ಬೇಡಿ. ಈ ಒಂದು ಲಾಕ್ಡೌನ್ ಟೈಮಲ್ಲಿ ಈ ಸಿದ್ಧತೆಗಳನ್ನಾದ್ರೂ ಮಾಡ್ಕೊಳ್ಳಿ. ನೀವು ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗುವಂಥದ್ದು, ಡಾಕ್ಯುಮೆಂಟ್ಸ್ ಕಲೆಕ್ಷನ್ ಅಪ್ಡೇಷನ್ ಮಾಡುವಂಥದ್ದು, ಇಂಥವನ್ನ ನೀವು ಪ್ರಿಪ್ರೇಷನ್ ಮಾಡಿಕೊಂಡು ನಿಮ್ಮಲ್ಲಿ ಇಟ್ಕೊಳ್ಬೇಕಾಗ್ತದೆ ಫಸ್ಟು. ಸೊ ಇಷ್ಟು ಆಯ್ತು, ಇದಾಯ್ತು ಸರ್. ಓಕೆ ಸರ್, ನೀವು ಡಾಕ್ಯುಮೆಂಟ್ಸ್ ಬಗ್ಗೆನೂ ಕೊಟ್ರಿ, ಸಿಲೆಬಸ್ ಬಗ್ಗೆನೂ ಕೊಟ್ರಿ, ಹೇಗೆ ಓದಬೇಕು ಅನ್ನೋದನ್ನು ಕೊಟ್ರಿ, ಆಯ್ತಾ? ಸೊ ಇಷ್ಟು ಕೊಟ್ಟಾದ್ದರಿಂದ 3-4 ವಿಷಯಗಳನ್ನು ಕೊಟ್ಟಿದ್ದೀನಿ. ಗೆಲ್ಲುವಂಥದ್ದು ನಿಮಗೆ ಬಿಟ್ಟಿದೆ. ಕೆಲವರು ಹೇಳ್ತಾರೆ ಸರ್ ಕೋಚಿಂಗ್ ಕ್ಲಾಸ್ ತಗೊಂಡ್ಬಿಟ್ಟ ತಕ್ಷಣ ಪಾಸ್ ಆಗ್ಬಿಡ್ತೀವಾ? ನಾನು ಹೇಳ್ತಿದ್ದೀನಿ, ಕೋಚಿಂಗ್ ಕ್ಲಾಸ್ ಅಲ್ಲಿ ನಾವು ಶಾರ್ಟ್ ಟೈಮ್ ಅಲ್ಲಿ ಯಾವ ವಿಷಯಗಳನ್ನ ಓದಬೇಕು ಅನ್ನೋದು ಹೇಳ್ಕೊಡ್ತೀವಿ. ಅದನ್ನ ಓದಿ ಅಧ್ಯಯನವನ್ನ ಮಾಡಿಕೊಳ್ಳುವಂಥದ್ದು, ಯಶಸ್ಸನ್ನ ಸಾಧಿಸುವಂಥದ್ದು ನಿಮಗೆ ಬಿಟ್ಟಂತಹ ವಿಷಯ, ಹೌದಾ? ಕೋಚಿಂಗ್ ಕ್ಲಾಸಿಗೆ ಓದರೆಲ್ಲ ಪಾಸ್ ಆಗಿದ್ರೆ ಎಲ್ಲರೂ ಬಂದ್ಬಿಡೋದು ನಮ್ಮಲ್ಲಿ, ಅಲ್ವಾ? ಹಾಗಾಗಿ ಕೋಚಿಂಗ್ ಕ್ಲಾಸ್ ಬೇಕು ನಿಮಗೆ. ಯಾಕೆ ಬೇಕು? ಇಲ್ಲಿ ನುರಿತ ಅನುಭವಿ ಶಿಕ್ಷಕರು ಇರ್ತಾರೆ. ಇತಿಹಾಸಕ್ಕೆ ಸಂಬಂಧಪಟ್ಟಾಗ ಇಂತಿಂತವ್ ನೋಡ್ಕೊಳ್ರಿ, ಇಂತಿಂತವ್ ನೋಡ್ಕೊಳ್ಳಿ, ಇಂತಿಂತವ್ ಪಾಠ ಮಾಡ್ತಾರೆ, ಅರ್ಥ ಆಯ್ತಾ? ಅದನ್ನ ಹೇಗೆ ನೋಟ್ಸ್ ಮಾಡ್ಕೊಳ್ಳುವಂಥದ್ದು ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ. ಸೊ ನಾನು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಾಗ ನಾನು ಹೇಳ್ಕೊಡ್ತೀನಿ, ಇಂತಿಂತ ಆರ್ಟಿಕಲ್ಸ್ಗಳನ್ನ ನೋಡ್ಕೊಳ್ಳಿ, ಇಂತಿಂತ ವಿಷಯಗಳನ್ನ ನೋಡ್ಕೊಳ್ಳಿ, ಇಂತಿಂತ ಅಮೆಂಡ್ಮೆಂಟ್ ನೋಡ್ಕೊಳ್ಳಿ. ಹಾಗಾಗಿ ನಾವು ಅದ್ರ ಬಗ್ಗೆ ಗೈಡೆನ್ಸ್ ಕೊಡ್ತೀವಿ. ಮನೇಲಿ ಕೂತ್ಕೊಂಡ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಸರ್ ಬುಕ್ ತಗೊಂಡಿರ್ತೀನಿ, ಯಾವ್ದನ್ನು ಓದಬೇಕು ಯಾವ್ದನ್ನು ಓದಬಾರ್ದು ಅಂತ ಗೊತ್ತೇ ಆಗಲ್ಲ ನಿಮಗೆ. ಹಾಗಾಗಿ ಪ್ರಥಮ ಬಾರಿಯಾಗಿ ಇದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತವ್ರು, ಮತ್ತೆ ನಾನು ಯಶಸ್ಸನ್ನೇ ಸಾಧಿಸಿಕೊಳ್ಬೇಕು ಅನ್ನುವಂಥವ್ರು ದಯಮಾಡಿ ಕೋಚಿಂಗ್ ಕ್ಲಾಸ್ಗಳ ಅವಶ್ಯಕತೆ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ, ನೀವು ಇಲ್ಲೇ ಬರಬೇಕು ಅಂತ ಇಲ್ಲ, ಅರ್ಥ ಆಯ್ತಾ? ಎಲ್ಲಿ ಬೇಕಾದ್ರೂ ಹೋಗಿ ಕೋಚಿಂಗ್ ಕ್ಲಾಸ್ಗಳ ಅವಶ್ಯಕತೆ ಇದೆ. ಮತ್ತೆ ಇದನ್ನು ಸಹ ಪುಸ್ತಕಗಳನ್ನ ಪರ್ಚೇಸ್ ಮಾಡುವಂಥದ್ದು ಸಹ ಅವಕಾಶವಿದೆ. ಹಾಗಾಗಿ ಸ್ಟೂಡೆಂಟ್, ಒಂದು ಕೈಯಿಂದ ನೀವು ಚಪ್ಪಾಳೆ ಹೊಡೆಯಕ್ಕಾಗಲ್ಲ, 2 ಕೈ ಸೇರಿದ್ರೆ ನೋಡಿ ಹೀಗೆ ಚಪ್ಪಾಳೆ ಸೌಂಡ್ ಬರ್ತದೋ. ಸೊ ಈ ಕಡೆ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಸೇರಿಕೊಂಡಾಗ ಮಾತ್ರ ಏನಾದ್ರೂ ಸಾಧನೆ ಮಾಡಬೇಕು. ಅಂದ್ರೆ ಇಲ್ಲಿ ಲೆಕ್ಚರ್ಸ್ಗಳ ಪರಿಶ್ರಮವೂ ಸಹ ಮತ್ತೆ ವಿದ್ಯಾರ್ಥಿಗಳ ಪರಿಶ್ರಮವೂ ಸಹ. ನಮ್ಮಲ್ಲಿ ಈ ನಮ್ಮ ಇನ್ಸ್ಪೈರ್ ಅಕಾಡೆಮಿನಲ್ಲಿ ಇರುವಂತಹ ಎಲ್ಲ ಲೆಕ್ಚರ್ಸ್ಗಳನ್ನು ಸಹ ನಾವು ಕೂಲಂಕುಷವಾಗಿ ಟಾಪ್ ಟು ಬಾಟಮ್ ಅವ್ರನ್ನ ನೋಡಿ ನಾವು ಇಲ್ಲಿ ತಂದು ಅಪಾಯಿಂಟ್ ಮಾಡ್ಕೊಂಡಿರ್ಬೋದು. ಯಾಕಂದ್ರೆ ಸೊ ನಾನು ಹೇಳಿದ
ಮಾರ್ಗಕ್ಕೆ ಬಿಡುವಂಥದ್ದು. ಈ ರೀತಿಯ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ನೋಡಿ, ಈ ರೀತಿಯಲ್ಲಿ ನೀವು ಅಧ್ಯಯನವನ್ನು ಮಾಡಿಕೊಂಡು ಯಶಸ್ಸನ್ನು ಸಾಧಿಸಿಕೊಳ್ಬೇಕಾಗ್ತದೆ. ನೆಕ್ಸ್ಟ್, ಈಗ ನನ್ನ ಒಂದು ವಿಷಯಕ್ಕೆ ಬಂದ್ಬಿಡ್ತೀನಿ. ನನ್ನ ಒಂದು ವಿಷಯ ಅಂತಂದರೆ ನನ್ನ ಒಂದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ರಾಜ್ಯಶಾಸ್ತ್ರ ಅಂತ ಬಂದಾಗ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದಲ್ಲಿ MA ಮಾಡ್ತಾ ಇದ್ದೀರಿ, ಫೈನಲ್ ಹಂತಕ್ಕೆ ಬಂದಿದ್ದೀರಿ. ಹಾಗಾಗಿ ಏನೇನನ್ನ ಓದ್ಕೊಳ್ಬೇಕು? ಬನ್ನಿ ಸ್ಟೂಡೆಂಟ್ಸ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ರಾಜ್ಯಶಾಸ್ತ್ರದಿಂದ ನಾವು ತೆಗೆದುಕೊಳ್ಳುವಂಥದ್ದು ಕೇವಲ ಭಾರತೀಯ ಸಂವಿಧಾನವನ್ನು ಮಾತ್ರ. ಇನ್ನ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ಸ್ ಬೇಕಾಗಿಲ್ಲ ನಮಗೆ, ಮತ್ತೆ ಇನ್ನ ಇಂಡಿಯನ್ ಪೊಲಿಟಿಕಲ್ ಥಾಟ್ಸ್ ಬೇಕಾಗಿಲ್ಲ ನನಗೆ. ಸಂವಿಧಾನವನ್ನು ಮಾತ್ರ ತೆಗೆದುಕೊಳ್ಬೇಕಾಗ್ತದೆ. ಸಂವಿಧಾನದಲ್ಲಿ ಏನೇನು ಓದಬೇಕು ಬೇಕಾದ್ರೆ ನೋಟ್ಸ್ ಮಾಡ್ಕೊಂಡು ಓದ್ತೀವಿ. ಏನು ಓದ್ಕೊಳ್ತೀವಿ? ಸಂವಿಧಾನದಲ್ಲಿ ಫಸ್ಟ್ ನಾವೇನು ಮಾಡ್ಕೊಳ್ತೀವಿ, 24 ಭಾಗಗಳಿರೋದನ್ನ ನೋಡ್ತೀವಿ, 22 ಭಾಗ ಆಗಿದೆ, ಹೌದಾ? ಹಾಗಾಗಿ ಪ್ರಸ್ತಾವನೆಯನ್ನು ಓದ್ಕೊಳ್ಬೇಕಾಗ್ತದೆ. ಪ್ರಸ್ತಾವನೆಯನ್ನ ಮುನ್ನುಡಿ ಅಂತ ಕರಿತೀವಿ ನಾವು. ಪ್ರಸ್ತಾವನೆಗೆ ಆಗಿರುವಂತಹ ತಿದ್ದುಪಡಿಗಳನ್ನು ನೋಡ್ಕೊಳ್ತೀವಿ ನಾವು. ಎಷ್ಟು ಇಸ್ವಿಯಲ್ಲಿ ತಿದ್ದುಪಡಿ ಆಯಿತು ಅಂತ ಕೇಳ್ತೀವಿ. ಯಾವ ಒಂದು ಪ್ರಕರಣದಲ್ಲಿ ತಿದ್ದುಪಡಿಯನ್ನ ಮಾಡಿದ್ರು ಅಂತ ಕೇಳ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಕೋಚಿಂಗ್ ಅಲ್ಲಿ ನಾವು ಕೋಚಿಂಗ್ ಕ್ಲಾಸ್ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸಂವಿಧಾನದ ಲಕ್ಷಣಗಳು ಅಂತ ಬಂದಾಗ ನೀವು ಡಿಗ್ರಿಯಲ್ಲಿ ಸಂವಿಧಾನ ಲಕ್ಷಣ ಒಂದು 15ರಿಂದ 12 ಲಕ್ಷಣಗಳನ್ನ ಓದಿರ್ತೀವಿ. ಎಸ್, ಇಲ್ಲೂ ನಾವು ಅದನ್ನೇ ಮಾಡ್ತೀವಿ, ಬಟ್ ಅದಕ್ಕಿಂತ ಸ್ವಲ್ಪ ಆಳವಾಗಿ ಇಡ್ತೀವಿ. ಸಂವಿಧಾನದ ನಮ್ಯ ಏನು, ಅನಮ್ಯ ಏನು, ತಿದ್ದುಪಡಿ ವಿಧಾನ ಎಷ್ಟು ಆರ್ಟಿಕಲ್ ಹೇಳುತ್ತೆ, ತಿದ್ದುಪಡಿ ವಿಧಾನದಲ್ಲಿ ಎಷ್ಟು ರೀತಿಯ ವಿಧಾನಗಳಿದ್ದಾವೆ, ಯಾವ ವಿಧಾನಗಳಲ್ಲಿ ಯಾವ ರೀತಿ ತಿದ್ದುಪಡಿ ಮಾಡಬಹುದು, ಯಾವ ಆರ್ಟಿಕಲ್ಸ್ಗಳನ್ನು ತಿದ್ದುಪಡಿ ಮಾಡಬಹುದು, ಇವುಗಳ ಬಗ್ಗೆ ನಾವು ಕೋಚಿಂಗ್ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್, ಅದಾದ್ಮೇಲಿಂದ ಸೊ ಈ ಒಂದು ತುರ್ತು ಪರಿಸ್ಥಿತಿಗಳು ಅಂತ ಬಂದಾಗ, ತುರ್ತು ಪರಿಸ್ಥಿತಿಗಳಲ್ಲಿ ಎಷ್ಟು ವಿಧಗಳನ್ನ ಇದೆ, ಯಾವ ಆರ್ಟಿಕಲ್ ತುರ್ತು ಪರಿಸ್ಥಿತಿ ಹೇಳ್ತದೆ, ಎಷ್ಟು ಬಾರಿ ಇಂಟರ್ನಲ್ ಎಮರ್ಜೆನ್ಸಿ ಬಂದಿದೆ, ಎಷ್ಟು ಬಾರಿ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಬಂದಿದೆ. ಸೊ ಇಂಡಿಯಾದಲ್ಲಿ ಲಾಂಗ್ ಎಮರ್ಜೆನ್ಸಿ ಇರುವಂತಹ ಒಂದು ತುರ್ತು ಪರಿಸ್ಥಿತಿ ಯಾವುದು, ಅದು ಏನಂತ ಇದ್ರ ಬಗ್ಗೆ ಅರ್ಥ ಆಯ್ತಾ? ಸೊ ಆ ಒಂದು ಕ್ಲಾಸ್ಗಳಲ್ಲಿ ನಾವು ಪಾಠ ಮಾಡ್ಕೊಳ್ತಾ ಹೋಗ್ತೀವಿ. ಮತ್ತೆ ಮೂಲಭೂತ ಹಕ್ಕುಗಳು ಅಂತ ಬಂದಾಗ 7 ವಿಧದ ಮೂಲಭೂತ ಹಕ್ಕುಗಳಿತ್ತು. ಒಂದು ನಿಮಗೆ ಗೊತ್ತಿದೆ, ಆಸ್ತಿಯನ್ನು ತೆಗೆದುಹಾಕಿದ್ದಾರೆ ಅಂದ್ರೆ ನೀವು ಬಿಟ್ಬಿಡೋದಲ್ಲ, ತೆಗೆದುಹಾಕಿರೋದ್ರಲ್ಲೇ ಪ್ರಶ್ನೆ ಜಾಸ್ತಿ ಕೇಳ್ತಾರೆ. ಅದು ಅವನಿಗೆ ಗೊತ್ತು, ತೆಗೆದಾಕಿದ್ರೆ ಬಿಟ್ಬಿಡ್ತಾರೆ, ನೋಡಿದ್ರೆ ಏನಂತ ತೆಗಿತಾನೆ. ಹಾಗಾಗಿ ಆ ಆಸ್ತಿ ಹಕ್ಕು ಎಷ್ಟನೇ ಆರ್ಟಿಕಲ್ ಪ್ರಕಾರ, 300A ಆರ್ಟಿಕಲ್ ಪ್ರಕಾರವಾಗಿ ಕಾನೂನಾತ್ಮಕ ಹಕ್ಕಾಗಿರುವಂಥದ್ದು. ಸೊ ಎಷ್ಟು ವಿಧದ ಮೂಲಭೂತ ಸ್ವತಂತ್ರಗಳಿದ್ದಾವೆ, ಹಕ್ಕುಗಳೇ ಬೇರೆ, ಸ್ವತಂತ್ರಗಳೇ ಬೇರೆ. ಹಾಗಾಗಿ ನೀವು ಹಕ್ಕುಗಳನ್ನು ಓದ್ಕೊಂಡಿರ್ತೀವಿ, ಸ್ವತಂತ್ರ ಓದಿರೋದಿಲ್ಲ. ಸ್ವತಂತ್ರ ಓದಿದೆ, ಅದನ್ನು ನಾವು ಕ್ಲಾಸಲ್ಲಿ ಹೇಳ್ಕೊಳ್ತಾ ಹೋಗ್ತೀವಿ. ಅದರ ಒಂದು ಸ್ವತಂತ್ರವನ್ನು ತೆಗೆದುಹಾಕಿದ್ದಾರೆ, ಅದು ಯಾವ ಸ್ವತಂತ್ರ ಏನು ಅನ್ನೋದನ್ನ ಕ್ಲಾಸಲ್ಲಿ ಹೇಳ್ಕೊಳ್ತಾ ಹೋಗ್ತೀವಿ. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ 12ರಿಂದ 35 ಆರ್ಟಿಕಲ್ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಈ ರೀತಿ ಅಧ್ಯಯನವನ್ನು ಮಾಡಿಕೊಂಡಾಗ ನಿಮಗೆ ಏನಾಗ್ತದೆ ಅಂದ್ರೆ, ಒಂದು ಪ್ರಶ್ನೆ 100% ಗ್ಯಾರಂಟಿ. ಒಂದು ಪ್ರಶ್ನೆ 100% ಗ್ಯಾರಂಟಿ. ಒಂದು ಪ್ರಶ್ನೆ ಯಾವ್ದು ನನಗೋ ಗೊತ್ತಿಲ್ಲ, ಹಾಗಾಗಿ ಸಂಪೂರ್ಣವಾಗಿ ಹಕ್ಕುಗಳ ಬಗ್ಗೆ ನಾನು ಅಧ್ಯಯನ ಮಾಡ್ತೀನಿ. ಹಕ್ಕುಗಳ ಹಿಂದೆಗಡೆ ಸ್ವತಂತ್ರ ಕರ್ತವ್ಯಗಳು ಬರ್ತವೆ. ಈ ಮೂಲಭೂತ ಕರ್ತವ್ಯ ಅಂತ ಕರಿತೀವಿ. ಎಷ್ಟು ಇಸ್ವಿನಲ್ಲಿ ಬಂತು, ಯಾವ ಆರ್ಟಿಕಲ್ ಹೇಳುತ್ತೆ, ಎಷ್ಟು ವಿಧದ ಮೂಲಭೂತ ಹಕ್ಕುಗಳಿತ್ತು ಅಂದ್ರೆ ಮೂಲ ಈಗಿದೆ ಅನ್ನೋದು, ಅದು ಯಾವಾಗ ಇಂಪ್ಲಿಮೆಂಟ್ ಆಯಿತು, ಸೊ ಅದು ಏನು, ಇವುಗಳ ಬಗ್ಗೆ ನಾವು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ. ಸೊ ನೀವು ಅದನ್ನ ಓದಿರ್ತೀರಿ ಡಿಗ್ರಿನಲ್ಲಿ, ಬಟ್ ಅದರಲ್ಲಿ ಎಷ್ಟು ವಿಧಗಳು, ಯಾವ್ಯಾವ ಆರ್ಟಿಕಲ್ ಇದ್ದಾವೆ, ಯಾವ ಆರ್ಟಿಕಲ್, ಗಾಂಧಿ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಬರ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಪಾನ ನಿಷೇಧ ಯಾವ ಆರ್ಟಿಕಲ್ ಬರುತ್ತೆ ಅಂತ ಕೇಳಿದ್ದಾನೆ. ಏಕನಗರ ಸಮಿತಿ ಯಾವ ಆರ್ಟಿಕಲ್ ಬರುತ್ತೆ ಅಂತ ಕೇಳ್ತಾರೆ. ಈ ರೀತಿಯ ಒಂದು ಕೋಚಿಂಗ್ಗಳನ್ನು ನಾವು ಇಲ್ಲಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್, ಅದಾದ್ಮೇಲಿಂದ ಈ ಒಂದು ಅಖಿಲ ಭಾರತ ಸೇವೆಗಳು ಅಂತ ಬರುತ್ತೆ. ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಯಾವ ಒಂದು ಸರ್ಕಾರಕ್ಕೆ ಅವಕಾಶ ಇರುವಂಥದ್ದು, ಕೇಂದ್ರ ಸರ್ಕಾರಕ್ಕೆ ಇದ್ರೆ ಅದರಲ್ಲಿ ಯಾವ ರಾಜ್ಯಸಭೆನ, ಲೋಕಸಭೆನ ಏನು ಅಂತ ಕೇಳ್ತಾರೆ, ಅವುಗಳನ್ನು ನೋಡ್ಕೊಳ್ಳುವಂಥದ್ದು. ಈ ರೀತಿಯಲ್ಲಿ ನಿಮಗೆ ನಾವು ಜ್ಞಾನವನ್ನು ನೋಡ್ತಾ ಹೋಗ್ತೀವಿ, ಅದನ್ನು ನೋಡ್ಕೊಳ್ತೀವಿ. ನೆಕ್ಸ್ಟ್, ಅದಾದ್ಮೇಲೆ ಕೇಂದ್ರ ಸರ್ಕಾರ ಅಂತ ಬಂದಾಗ, ಸರ್ಕಾರ ಅನ್ನೋ ಪದದಲ್ಲೇ ಒಟ್ಟು 3 ವಿಧದ ಸರ್ಕಾರಗಳನ್ನು ನೋಡ್ತೀವಿ. ವಿದ್ಯಾರ್ಥಿಗಳು 2 ವಿಧದ ಅಲ್ವಾ ಸರ್, 3 ವಿಧ ಏನಿದೆ ಸರ್ ಅಂತ ನೀವು ಕೇಳ್ಬೋದು. ಅದು ಯಾವುದು ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ನಿಮಗೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಇನ್ನೊಂದು ಸ್ಥಳೀಯ ಸರ್ಕಾರ. ಸ್ಥಳೀಯ ಸರ್ಕಾರ ಅಂದ್ರೆ 2 ವಿಧ, ಒಂದು ಗ್ರಾಮೀಣ ಸ್ಥಳೀಯ ಸರ್ಕಾರ, ಇನ್ನೊಂದು ನಗರ ಸ್ಥಳೀಯ ಸರ್ಕಾರ. ಅದು ಗ್ರಾಮೀಣ ಮತ್ತು ನಗರ ಸರ್ಕಾರ, ಸ್ಥಳೀಯ ಸರ್ಕಾರದ ಬಗ್ಗೆ ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡಿಕೊಂಡಾಗ ಅದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ 1, ಗ್ರೇಡ್ 2ಗೆ ಹೋಗುವಂಥದ್ದು.
ರಾಜ್ಯಸಭೆಗೆ ಸಂಬಂಧಪಟ್ಟಿದ್ದು. ರಾಜ್ಯಸಭೆಯ ಬುದ್ಧಿವಂತರ ಸಭೆ ಅಂತ ಕರೀತಾರೆ. ಎಷ್ಟು ಜನ ನಾಮಿನೇಟೆಡ್ ಆಗ್ತಾರೆ? ನಮ್ಮ ಕರ್ನಾಟಕದಿಂದ ಎಷ್ಟು ಜನ ಹೋಗ್ತಾರೆ? ಲೋಕಸಭೆಗೆ ಎಷ್ಟು ಜನ ಹೋಗ್ತಾರೆ? ಸೊ ರಾಜ್ಯಸಭೆ ಅಧಿಕಾರಗಳು ಏನು? ಸ್ಪೆಷಲ್ ಪವರ್ ಇದೆ ರಾಜ್ಯಸಭೆಗೆ, ಅದೇನದು ಅಂತೆಲ್ಲ ಕೇಳುವಂತಹ ಪ್ರಶ್ನೆಗಳನ್ನು ನೀವು ತಿಳ್ಕೊಳ್ತಾರೆ. ಮೈಂಡ್ ಸ್ಟೂಡೆಂಟ್ಸ್, ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಬಹುಭಾಗವಾಗಿ ಅರ್ಥ ಮಾಡ್ಕೊಳ್ತೀನಿ, ಅಲ್ಲ ಬುದ್ಧಿವಂತ ಮಗುಲು ಇರ್ತೀರಿ, ಒಪ್ಕೊಳ್ತೀನಿ ನಾನು. ನಮ್ಮ ಸಂಸತ್ತು ಅಂತ ಕರಿಬೇಕಾದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ತಿಳ್ಕೊಳ್ತಾರೆ, ನಮ್ಮ ಸಂಸತ್ತು ಅಂತ ಕರಿಬೇಕಾದ್ರೆ ಲೋಕಸಭೆ ರಾಜ್ಯಸಭೆ ಇವಿಷ್ಟೇ ನಮ್ಮ ಸಂಸತ್ತು ಅಂತ ತಿಳ್ಕೊಂಡಿರ್ತಾರೆ. ಲೋಕಸಭೆ ರಾಜ್ಯಸಭೆ ಮಾತ್ರವಲ್ಲ, ರಾಷ್ಟ್ರದ ಘನತೆ ಮತ್ತು ರಾಷ್ಟ್ರಪತಿಗಳು ಸೇರಿಕೊಂಡಾಗ ಮಾತ್ರ ನಮ್ಮ ಸಂಸತ್ತು ಪರಿಪೂರ್ಣಗೊಳ್ಳುವಂಥದ್ದು. ಇಲ್ಲದಿದ್ದರೆ ನಮ್ಮ ಸಂಸತ್ತು ಅಪರಿಪೂರ್ಣ. ಎಕ್ಸಾಮಿನೇಷನ್ಸ್ ಸ್ಟೂಡೆಂಟ್ಸ್ಗೆ ಹೇಳಿದ್ದೆ, ಈ ಪ್ರಶ್ನೆ ಬರ್ಬೋದು ಅಂತ 2 ವರ್ಷದಿಂದ ಹೇಳ್ತಾ ಇದ್ದೆ. ಆ ಪ್ರಶ್ನೆ ಮೊನ್ನೆ ಬಂದು ವಿದ್ಯಾರ್ಥಿಗಳೇ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಈ ರೀತಿಯಲ್ಲಿ ಅಕ್ಯುರೇಟ್ ಆಗಿ ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ನೀವು. ಇದೆಲ್ಲ ಕೇಂದ್ರ ಸರ್ಕಾರದ ಬಗ್ಗೆ. ರಾಷ್ಟ್ರಪತಿಗಳು ಅಂತ ಬಂದಾಗ ಎಷ್ಟೇ ಆರ್ಟಿಕಲ್ ಇದೆ, ರಾಷ್ಟ್ರಪತಿಗಳಿಗೆ ಏನೇನು ಪವರ್ಸ್ ಅನ್ನ ಕೊಟ್ಟಿರ್ತಾರೆ, ಅತಿ ಜಾಸ್ತಿ ಅಧಿಕಾರಾವಧಿಯನ್ನ ಮಾಡಿದಂತಹ ರಾಷ್ಟ್ರಪತಿಗಳು ಯಾರು, ಅಧಿಕಾರದಲ್ಲಿದ್ದಾಗ ಸತ್ತಂತಹ ರಾಷ್ಟ್ರಪತಿಗಳು ಯಾರು, ಅರ್ಥ ಆಯ್ತಾ? ಈ ರೀತಿಯ ರಾಷ್ಟ್ರಪತಿಗಳ ಸ್ಪೆಷಲ್ ಅರ್ಥ ಆಯ್ತಾ ವಿಷಯಗಳನ್ನ, ವಿಶೇಷವಾದ ವಿಷಯಗಳನ್ನ ಕೇಳ್ತಾ ಹೋಗ್ತಿರ್ತಾರೆ. ಅವುಗಳನ್ನ ನೀವು ಅಧ್ಯಯನವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಸ್ವಲ್ಪ ಬುಕ್ ಒಳಗಡೆ ಇಳಿಬೇಕು. ಇಳಿದು ನೋಡಿದಾಗ ಎಕ್ಸಾಮಿನೇಷನ್ ಪಾಸ್ ಆಗ್ತೀವಿ. ಸರ್ಕಾರಿ ಕೆಲಸವನ್ನು ಯಾರು ತೆಗೆದುಕೊಳ್ಬೇಕು ಅನ್ನೋದು ಇಷ್ಟು ವರ್ಕ್ ಮಾಡಿ ಪರವಾಗಿಲ್ಲ, ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದ ಮೇಲೆ ಇದಿಷ್ಟು ನಾವು ಕೇಂದ್ರ ಸರ್ಕಾರದ ಬಗ್ಗೆ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಈ ನಂತರ ರಾಜ್ಯ ಸರ್ಕಾರಕ್ಕೆ ಬರೋಣ. ರಾಜ್ಯ ಸರ್ಕಾರ ಅಂತ ಬಂದಾಗ ನಮಗೆ ಇರುವಂತಹ ಎಲ್ಲಾ ರಾಜ್ಯಗಳಿಗೂ ಸಂವಿಧಾನದಲ್ಲಿ ಒಂದೇ ಆರ್ಟಿಕಲ್ ಸಪೋರ್ಟ್ ಇರುವಂತದ್ದು. ಆ ಆರ್ಟಿಕಲ್ ಏನಾಗುತ್ತೆ, ಎಲ್ಲಾ ರಾಜ್ಯ ಸರ್ಕಾರಗಳು ಅದರ ಪ್ರಕಾರವಾಗಿ ನಡ್ಕೊಳ್ಬೇಕು. ನೆಕ್ಸ್ಟ್ ಈ ರಾಜ್ಯ ಸರ್ಕಾರ ಅಂತ ಬಂದಾಗ ಬಹುಭಾಗವಾಗಿ ಈ KPSCನವರು, KEAನವರು ಕರ್ನಾಟಕ ಎಕ್ಸಾಮಿನೇಷನ್ಸ್, ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಆಗೋದ್ರಿಂದ ಕರ್ನಾಟಕ ಪೊಲಿಟಿನೇ ಜಾಸ್ತಿ ಕೇಳ್ತಾರ. ಕರ್ನಾಟಕ ಪೊಲಿಟಿ ಬಗ್ಗೆ ಎಷ್ಟು ನಡೆಸಿದೆ, ಹಾಗಾಗಿ ಕರ್ನಾಟಕ ಪೊಲಿಟಿ ಬಗ್ಗೆ ಜಾಸ್ತಿ ಕೇಳ್ತಾ ಹೋಗ್ತಾ ಇರ್ತಾರೆ. ಅದರಲ್ಲಿ ವಿಧಾನಸಭೆ ಅಂತ ಕರಿತೀವಿ ನಾವು, ಅದಕ್ಕೆ ಎಷ್ಟು ವರ್ಷ ಅಧಿಕಾರಾವಧಿ. ಸೊ ವಿಧಾನ ಪರಿಷತ್ ಸಭೆಯ ಪ್ರಥಮ ಅಧಿವೇಶನ ಯಾವಾಗ ಪ್ರಾರಂಭ ಆಯಿತು ನಮ್ಮ ಕರ್ನಾಟಕದಲ್ಲಿ, ಮತ್ತೆ ವಿಧಾನಸಭೆಯ ಪ್ರಥಮ ಅಧ್ಯಕ್ಷರು ಯಾರು, ಇವತ್ತ್ಯಾರು, ಈ ರೀತಿ ಇವತ್ತ್ಯಾರು ಅಂತ ಕೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಅದು ಚೇಂಜ್ ಆಗ್ತಿರ್ತಾರೆ. ಎಕ್ಸಾಮಿನೇಷನ್ಸ್ ಅಲ್ಲಿ ಅವ್ರು ಆಗ್ಬೇಕಾದ್ರೆ ಒಬ್ರು ಇರ್ತಾರೆ, ಆದ್ಮೇಲೆ ಇನ್ನೊಬ್ರು ಬಂದಾಗ ಮತ್ತೆ ಅದು ಸಮಸ್ಯೆ ಇರ್ತದೆ. ಮತ್ತೆ ಅವ್ರೇನ್ ಮಾಡ್ಬೇಕಾದ್ರೆ ಮತ್ತೊಂದು ಗ್ರೇಸ್ ಮಾಡಿಸ್ಕೊಡ್ಬೇಕಾಗುತ್ತೆ. ಅದು ಡೆಡ್ ಕ್ವಶನ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಮೂಲತಃ ಏನಿದೆ ಇದನ್ನ ಓದ್ಕೊಳ್ಬೇಕಾಗುತ್ತೆ, ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದ್ಮೇಲಿಂದ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಘಟನೆ ಆಯ್ತು. ಒಬ್ಬ ಯಾರೋ ಸ್ಟೂಡೆಂಟ್ಸ್ ಪೇಪರ್ ಓದ್ತಾ ಇದ್ದ, ಯಾಕಪ್ಪ ಇವಾಗ ಓದ್ತಿದ್ದೆ, ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದೆಯಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸರ್ ಇವತ್ತೇ ಆಗಿರೋ ಘಟನೆಯನ್ನು ಪೇಪರ್ ಅಪ್ಪ ಪೇಪರ್ ಪ್ರಿಂಟ್ ಆಗಿ 4-5 ತಿಂಗಳು ಆಗಿದೆ ಕಣಯ್ಯ, ಇವತ್ತಿನ ಪೇಪರ್ ಯಾಕೆ ಓದ್ತೀನಿ ನೀನು? ಸೊ ಈ ರೀತಿಯ ನಾನು ಫಸ್ಟೇ ನಿಮ್ಗೆ ಹೇಳಿದೆ, ಏನು ಓದಬೇಕು ಅನ್ನೋದು ಮಾತ್ರ ಅಲ್ಲ, ಏನು ಓದಬಾರ್ದು ಅನ್ನೋದು ಸಹ ಗೊತ್ತಿರಬೇಕಾಗ್ತದೆ. ಯಾವಾಗ ಓದಬೇಕು ಅನ್ನೋದು ಗೊತ್ತಿರಬೇಕಾಗ್ತದೆ, ಯಾವಾಗ ಓದಬಾರ್ದು ಅನ್ನೋದು ಸಹ ನಿಮಗೆ ಗೊತ್ತಿರಬೇಕಾಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಆದ್ರಿಂದ ರಾಜ್ಯಪಾಲರು ತೆಗೆದುಕೊಳ್ಳೋಣ. ರಾಜ್ಯಪಾಲರು ನಮ್ಮ ಕರ್ನಾಟಕದ ರಾಜ್ಯಪಾಲರು. ನಮ್ಮ ಕರ್ನಾಟಕದಲ್ಲಿ ಪ್ರಥಮ ರಾಜ್ಯಪಾಲರು ಹೇಳ್ತೀನಿ, ಕರ್ನಾಟಕದ ಪ್ರಥಮ ಹಂಗಾಮಿ ರಾಜ್ಯಪಾಲರು ಬಂದರು. ಅದನ್ನ ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಮಂಗಲದಾಸ ಪಕ್ವಾಸ್ ಅಂತೇಳಿ ಕರ್ನಾಟಕ ಪ್ರಥಮ ಹಂಗಾಮಿ ರಾಜ್ಯಪಾಲರು ಅಂತ ಬಂದಾಗ ಮಂಗಲದಾಸ ಪಕ್ವಾಸ್ ಅವರು ಬಂದಿರ್ತಾರೆ. ಸೊ ಅವ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳುವಂಥದ್ದು. ಹಾಗಾಗಿ ರಾಜ್ಯಪಾಲ ಅಧಿಕಾರಾವಧಿಗಳು ಏನೇನು, ಸೊ ರಾಜ್ಯದಲ್ಲಿ ಒಂದು ತುರ್ತು ಘೋಷಣೆ ಮಾಡಿದಾಗ ರಾಜ್ಯಪಾಲರು ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಏನೇನು ಪವರ್ಗಳನ್ನ ಯೂಸ್ ಮಾಡ್ತಾರೆ, ಇವುಗಳನ್ನ ಕೇಳುವಂಥದ್ದು. ಇವುಗಳನ್ನ ನೀವು ಅಧ್ಯಯನವನ್ನ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಇದಿಷ್ಟು ಆಯ್ತು ಸರ್, ಕೇಂದ್ರ ಸರ್ಕಾರ ಆಯ್ತು, ರಾಜ್ಯ ಸರ್ಕಾರ ಬಂದಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರನ ಹೈಲೈಟ್ ಮಾಡ್ಕೊಳ್ತೀವಿ ವಿತ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಜೊತೆಗೆ. ಕರ್ನಾಟಕ ಕಾನ್ಸ್ಟಿಟ್ಯೂಷನ್ ಓದ್ಬೇಕು, ಕರ್ನಾಟಕದ ರಾಜ್ಯ ಸರ್ಕಾರದ ಘಟನಾವಳಿಗಳೆಲ್ಲ ಓದ್ಬೇಕಾದ್ರೆ ದಯಮಾಡಿ ಸಂವಿಧಾನದ ವಿಧಿಗಳ ಜೊತೆಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ. ವಿಧಿಗಳನ್ನ ಬಿಟ್ಟು ಅಧ್ಯಯನವನ್ನು ಮಾಡಬೇಡಿ. ಇದು ಒಂದು ನನ್ನ ಕಿವಿ ಮಾತು ನಿಮಗೆ. ನೆಕ್ಸ್ಟ್ ಅದಾದ್ಮೇಲೆ ನ್ಯಾಯಾಂಗದ ಬಗ್ಗೆ ಮಾತಾಡೋಣ. ನ್ಯಾಯಾಂಗ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ಬಗ್ಗೆ ಕೇಳ್ತಾ ಹೋಗ್ತಾರೆ, ಜಡ್ಜ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ, ಜಡ್ಜ್ ಸ್ಪೆಷಲಿಸ್ಟ್ಗಳ ಬಗ್ಗೆ ಕೇಳ್ತಾ ಹೋಗ್ತಿರ್ತಾರೆ. ಪ್ರಥಮ ಜಡ್ಜ್ ಯಾರು ಅಂತ ಕೇಳಬಹುದು, ಜಾಸ್ತಿ ಅಧಿಕಾರಾವಧಿಯನ್ನು ಮಾಡಿದವರು ಯಾರು ಅಂತ ಕೇಳಬಹುದು. ಹಾಗಾಗಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಒಬ್ರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಅನುಪಸ್ಥಿತಿಯಲ್ಲಿ ರಾಷ್ಟ್ರಪತಿಗಳ ಹುದ್ದೆಯನ್ನು ಅಲಂಕಾರ ಮಾಡಿದಂತಹ ಜಡ್ಜ್ ಯಾರು, ಜಸ್ಟಿಸ್ ಯಾರು ಅಂತ ಕೇಳ್ತಾರೆ. ಜಸ್ಟಿಸ್
ಜಸ್ಟಿಸ್ ಮೊಹಮ್ಮದ್ ಹಿದಾಯತುಲ್ಲಾ ಅವರು. ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿರ್ತಾರೆ. ಮತ್ತೆ ಅವರ ಒಂದು ಪ್ರೊಸೀಜರ್ಸ್ ಅಂತ ಬಂದಾಗ ಈ ಸಂವಿಧಾನದಲ್ಲಿ ಎಷ್ಟನೇ ಆರ್ಟಿಕಲ್ ಉಲ್ಲೇಖನ ಇದೆ, ಅವ್ರಿಗೆ ಏನೇನು ಪವರ್ ಇದೆ. ಈಗ ಜುಡಿಷಿಯಲ್ ಸಿಸ್ಟಮ್ ಅಂತ ಬಂದಾಗ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸ್ ಬಂದಾಗ ಸಂವಿಧಾನದ ಯಾವ ಆರ್ಟಿಕಲ್ ಪ್ರಕಾರವಾಗಿ ನೀವು ಬಗೆಹರಿಸ್ತೀರಿ. ಸೊ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ನಡುವೆ ವಾದ ವಿವಾದ ಬಂದಾಗ ಸಂವಿಧಾನದ ಎಷ್ಟನೇ ಆರ್ಟಿಕಲ್ ಪ್ರಕಾರವಾಗಿ ನೀವು ಅದನ್ನ ಬಗೆಹರಿಸ್ತೀರಿ ಅಂತ ಕೇಳಬಹುದು. ನೆಕ್ಸ್ಟ್ ಅದೇ ರೀತಿಯಲ್ಲಿ ನಿಮಗೆ ಇನ್ನೊಂದು ಸ್ಟೂಡೆಂಟ್ಸ್ ಈ ಒಂದು ನಮ್ಮ ರಾಜ್ಯ ಮತ್ತೆ ಪಕ್ಕದ ರಾಜ್ಯ ಅಥವಾ ನಮ್ಮ ರಾಜ್ಯ ಮತ್ತು ನಮಗಿಂತ ಹೆಚ್ಚು 3 ಅಥವಾ 4 ರಾಜ್ಯಗಳನ್ನು ತೆಗೆದುಕೊಂಡಾಗ ಇದು ಅಂತಾರಾಜ್ಯಗಳ ವಿವಾದಗಳನ್ನ ಸಂವಿಧಾನದ ಯಾವ ಆರ್ಟಿಕಲ್ ಪ್ರಕಾರವಾಗಿ ಬಗೆಹರಿಸಿ ಅಂತ ಕೇಳಿದಾಗ ಅದರ ಎಷ್ಟು ಆರ್ಟಿಕಲ್ ನಂಬರ್ ಅನ್ನ ಹೇಳಬೇಕಾಗುತ್ತದೆ. ಸೊ ಇದಿಷ್ಟು ಸೆಂಟ್ರಲ್ ಜುಡಿಷಿಯಲ್ ಸಿಸ್ಟಮ್ ನ ಅಧ್ಯಯನವನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದಾದ್ಮೇಲಿಂದ ಸ್ಟೇಟ್ ನಮ್ಮ ಹೈಕೋರ್ಟ್ ತೆಗೆದುಕೊಳ್ಳೋಣ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗೋದು ಮೊದಲು ನಮ್ದು ಹೈಕೋರ್ಟ್ ಪ್ರಾರಂಭ ಆಗಿದೆ 1884ರಲ್ಲಿ. ಅದನ್ನ ಮೈಸೂರು ಹೈಕೋರ್ಟ್ ಅಂತ ಕರಿತೀವಿ, ಮತ್ತು ಕರ್ನಾಟಕ ಹೈಕೋರ್ಟ್ ಅಂತ ಕರಿತೀವಿ ನಾವು, ರಿನೇಮ್ ಆಯ್ತು ಆಯ್ತಾ. ಹಾಗಾಗಿ ಅದನ್ನ ಏನ್ ಮಾಡ್ಕೊಂಡ್ರು, ಸೊ ಇವತ್ತು ಕರ್ನಾಟಕ ಹೈಕೋರ್ಟ್ಗೆ ಸಂಬಂಧಪಟ್ಟ ಎಷ್ಟು ಆರ್ಟಿಕಲ್ಗಳು, ಯಾವ ಆರ್ಟಿಕಲ್ಗಳು, ಮೊದಲ ಜಡ್ಜ್ಗಳು ಯಾರು, ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿರ್ತಾರೆ. ಹಾಗಾಗಿ ಅವುಗಳನ್ನ ಅಧ್ಯಯನವನ್ನ ಮಾಡಿಕೊಳ್ಳುವಂಥದ್ದು ಸಂವಿಧಾನದಲ್ಲಿ. ಸೊ ಇದಿಷ್ಟು ಒಂದು ಭಾಗ ಆಯ್ತು. ಇದಾದ್ಮೇಲೆ ಸಂವಿಧಾನದಲ್ಲಿ ಇನ್ನೇನು ಅಧ್ಯಯನವನ್ನು ಮಾಡ್ಕೊಳ್ಬೇಕು ಅಂದ್ರೆ ವಿದ್ಯಾರ್ಥಿಗಳೇ ತಿದ್ದುಪಡಿ, ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಅಮೆಂಡ್ಮೆಂಟ್ ಆಕ್ಟ್. ಅಮೆಂಡ್ಮೆಂಟ್ ಆಕ್ಟ್ ಸ್ಟೂಡೆಂಟ್ಸ್, ನಾನು ನಿಮ್ಮಲ್ಲಿ ಒಂದು ಕ್ಷಮೆನ ಕೇಳ್ತೀನಿ, ಬಹುಭಾಗವಾಗಿ ನಾನು ಇಂಗ್ಲಿಷ್ ಪದವನ್ನ ಇಲ್ಲಿ ಬಳಕೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೋರು ಬಹುಭಾಗವಾಗಿ ಕನ್ನಡ ಮೀಡಿಯಂನಿಂದ ಬಂದಿರ್ತಾರೆ. ಹಾಗಾಗಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಏನಾದರೂ ಬೇಕು ಅಂತಂದ್ರೆ ಸೊ ನಾನು ಅಂತಿಮ ಭಾಗದಲ್ಲಿ ನನ್ನ ನಂಬರ್ ಅನ್ನ ಕೊಡ್ತೀನಿ, ನೀವು ಮಾತಾಡಿ ಕೇಳಬಹುದು, ನಾನು ಫೋನಲ್ಲಿ ನಿಮಗೆ ಕ್ಲಾರಿಫಿಕೇಶನ್ಸ್ ಕೊಡ್ತೇನೆ. ಸೊ ಅಮೆಂಡ್ಮೆಂಟ್ ಬಗ್ಗೆ, ಅಮೆಂಡ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ತಿದ್ದುಪಡಿ ಅಂತ ಕರಿತೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ತಿದ್ದುಪಡಿ ಅಂತಂದ್ರೆ ಸೊ ಅದು ಒಂದು ವಿಧಾನ, ಯಾವ ಯಾವ ಸಂವಿಧಾನದಲ್ಲಿ ಯಾವ ಯಾವ ತಿದ್ದುಪಡಿಗಳು ಬಹಳ ಮುಖ್ಯ, ಇಲ್ಲಿ ತನಕ ಎಷ್ಟು ತಿದ್ದುಪಡಿಗಳಾಗಿದ್ದಾವೆ, GST ತಿದ್ದುಪಡಿ ಆಯ್ತು ಯಾವಾಗ, ಮತ್ತೆ ಎಷ್ಟೇ ತಿದ್ದುಪಡಿಯಲ್ಲಿ ಸಂವಿಧಾನದ ಅತಿ ಹೆಚ್ಚು ವಿಧಿಗಳಿಗೆ ತಿದ್ದುಪಡಿಯನ್ನ ಮಾಡಿರುವಂಥದ್ದು. ಈ ರೀತಿಯಾಗಿ ತಿದ್ದುಪಡಿಯಲ್ಲಿ ವಿದ್ಯಾರ್ಥಿಗಳೇ ಒಂದು 2 ರಿಂದ 3 ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಹೋಗ್ತಾನೆ. ಅವುಗಳನ್ನ ಹೇಗೆ ಮಾಡಬೇಕು. ಹಾಗಾಗಿ ವೆರಿ ಶಾರ್ಟ್ ಟೈಮ್ ಅಲ್ಲಿ, ಅರ್ಥ ಆಯ್ತಾ, ಕ್ಲಾಸ್ಗಳಲ್ಲಿ ನಾವು ಅದನ್ನ ನಿಮಗೆ ಕ್ರಮಬದ್ಧವಾಗಿ ಹೇಳ್ಕೊಡ್ತೇವೆ. ಅದಕ್ಕೆ ಕೋಚಿಂಗ್ ಅವಶ್ಯಕತೆ ಸಿಗುವಂಥದ್ದು. ಸೊ ಇಷ್ಟು ಎಲ್ಲ ಆದ ಮೇಲೆ ತಿದ್ದುಪಡಿಗಳಾಯ್ತು ನಿಮಗೆ, ಓಕೆ, ಇಷ್ಟೆಲ್ಲ ಆಯ್ತು. ಮತ್ತೆ ಕೇಂದ್ರ ಪ್ರದೇಶಗಳ ಬಗ್ಗೆ ಕೇಳುವಂಥದ್ದು. ಎಷ್ಟು ಕೇಂದ್ರ ಪ್ರದೇಶಗಳಿದ್ದಾವೆ, ಕೇಂದ್ರದ ಪ್ರದೇಶಗಳು ಅಂತ ಬಂದಾಗ ಅವುಗಳ ಮೇಲೆ ಯಾರ ಅಧಿಕಾರ ಇರುತ್ತದೆ ಜಾಸ್ತಿ, ಇವುಗಳ ಬಗ್ಗೆ ಪ್ರಶ್ನೆ ಕೇಳುವಂಥದ್ದು. ಸೊ ಈ ರೀತಿ ನಿಮಗೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಶ್ನೆಗಳನ್ನ ರೈಸ್ ಮಾಡುವಂಥದ್ದು ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಸೊ ನೋಟ್ಸ್ಗಳನ್ನು ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿ ಒಂದು ಪ್ರಿಸ್ಕ್ರೈಬ್ಡ್ ಟೈಮ್, ಅರ್ಥ ಆಯ್ತಾ. ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳೇ, ನಾನು ಇದ್ರ ಮೂಲಕ ವಿಡಿಯೋ ಮೂಲಕ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ನೀವು ಓದುವಂತಹ ಪರಿಸರ ಸಹ ತುಂಬಾ ಚೆನ್ನಾಗಿರ್ಬೇಕು, ಹೌದಾ. ಓದುವಂತಹ ಸಮಯದ ತುಂಬಾ ಚೆನ್ನಾಗಿರುವಂತಹ ಸೂಕ್ತವಾದಂತಹ ಸಮಯ. ನಾನು ಹೇಳುವಂಥದ್ದು 4 ಗಂಟೆಗೆ ಓದಿ ಅಂತ ಹೇಳೋದಿಲ್ಲ, ನಿಮಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ನಾನು ನೋಡಿ ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ಆ ಟೈಮನ್ನು ಆಯ್ಕೆ ಮಾಡ್ಕೊಳ್ಳಿ. ಹಾಗಾಗಿ ಓದುವಂತಹ ಪರಿಸರ ಪ್ರತ್ಯೇಕವಾಗಿ ಒಂದು ರೂಮು ಮತ್ತೆ ಒಂದು ಬೆಂಚು ಮತ್ತೆ ಒಂದು ಚೇರ್ ಇಟ್ಕೊಂಡ್ರೆ ಸಾಕು ಅಂದ್ಕೊಡ್ತೀನಿ ನಾನು. ಹಾಗಾಗಿ ಇನ್ನೊಂದು ವಿಷಯ, ಕೆಲವು ಸ್ಟೂಡೆಂಟ್ಸ್ಗಳು ತಿಂದ ತಕ್ಷಣ ಬುಕ್ ಹಿಡ್ಕೊಳ್ತಾರೆ, ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ದಯವಿಟ್ಟು ಬುಕ್ ಹಿಡಿಯಕ್ಕೆ ಹೋಗ್ಬೇಕು. ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಮಾಡಬೇಕು. ಸ್ಟೂಡೆಂಟ್ಸ್ ಮೈಂಡ್ ಯಾವ ಥರ ವರ್ಕ್ ಮಾಡುತ್ತಾರೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಹಾಗಾಗಿ ನಾವೇನು ಮಾಡ್ಕೊಳ್ತೀವಿ, ನಮ್ಮ ಮೈಂಡು ನಾವು ಸಾಕಿದ ನಾಯಿಯ ಥರ ನಾವು ಹಿಂದೆ ಬರಬೇಕು, ಆ ರೀತಿಯಲ್ಲಿ ನೀವು ಟ್ರೈನ್ ಅಪ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ತಿಂದ ತಕ್ಷಣ ಬುಕ್ ಹಿಡ್ಕೊಳ್ಳುವಂಥದ್ದು. ರಾತ್ರಿ ನಿದ್ದೆ ಬರ್ತಿರ್ತದೆ, ಆ ನಿದ್ದೆ ಬರುವಂಥ ಟೈಮಲ್ಲಿ ಕಷ್ಟಪಟ್ಟು ಓದುವಂಥದ್ದು ಬೇಡ, ಇಷ್ಟಪಟ್ಟು ಓದಿ. ಸೊ ಇಷ್ಟ ಯಾವಾಗ ಆಗುತ್ತೆ, ಈ ರೀತಿಯ ಕನಸುಗಳನ್ನು ಓದಿದಾಗ ಆಟೋಮೆಟಿಕಲಿ ಮನಸ್ಸು ಅದನ್ನು ಇಷ್ಟಪಡುತ್ತೆ, ಓದಿ ನೀವು ಯಶಸ್ಸನ್ನು ಸಾಧಿಸ್ಕೋಬೇಕಾಗ್ತದೆ. ಸೊ ಇಷ್ಟು ವಿಷಯಗಳು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಪ್ರಿಯ ವಿದ್ಯಾರ್ಥಿಗಳೇ. ಹಾಗಾಗಿ ಸಮಯ ತುಂಬಾ ಕಡಿಮೆ ಇದೆ ನಮ್ಮ ಲೈಫಲ್ಲಿ. ಸಮಯ ಏನು ಬೇಕಾದ್ರೆ ನಾವು ಸಂಪಾದನೆ ಮಾಡ್ಕೊಳ್ಬಹುದು. ಕಳೆದ ಹೋದಂತಹ ಸಮಯವನ್ನ ಇನ್ನೊಂದು ಬಾರಿ 2020 ಜೂನ್ 7ನೇ ತಾರೀಕು ಇನ್ನೊಂದು ಬಾರಿ ಬರೋದಿಲ್ಲ. ಒಂದೇ ಸರಿ ನಮ್ಮ ಲೈಫಲ್ಲಿ ನಾವು ನೋಡೋದು ಅದೇ ಸಮಯ. ಅಥವಾ ಇನ್ನೊಂದು ಬಾರಿ ನಾನು 2021 ಜೂನ್ 7ನೇ ತಾರೀಕು ನೋಡ್ತೀನಿ, ಆಗಲ್ಲ. ಹಾಗಾಗಿ ಕಳೆದ ಹೋದಂತಹ ಸಮಯವನ್ನ ನೀವು ಪುನಃ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಸಮಯ ಬಹಳ ಅತ್ಯಮೂಲ್ಯವಾದದ್ದು. ಹಾಗಾಗಿ ಶಿಕ್ಷಣ ಕಡೆ ನಿಮ್ಮ ಒಂದು ಮನಸ್ಸು ಆ ಕಡೆ ಯಾವಾಗಲೂ ಸಹ
ಕೇಂದ್ರಿತವನ್ನು ಮಾಡಿಕೊಂಡು ಪ್ರಯತ್ನವನ್ನು ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಪ್ರಯತ್ನವೇ ಮಾಡೋದಿಲ್ಲ ಕೆಲಸ ಬೇಕು ಅಂದರೆ, ಬಟ್ ನೀವು ಪ್ರಯತ್ನ ಮಾಡಬೇಕಾದ್ರೂ ಸಹ ಒಂದು ಸೂಕ್ತವಾದ ಒಂದು ವಯೋಮಾನದಲ್ಲಿ ಪ್ರಯತ್ನವನ್ನು ಮಾಡಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅರ್ಥ ಆಯ್ತಾ? ಸೊ ನಿಮ್ಮ ವಯೋಮಾನ ಮೀರಿದ ಮೇಲೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ಅದು ಫಲಿಸಬಹುದು ಅಥವಾ ಫಲಿಸದೇ ಬೇಕಾದ್ರೆ ನಾನು ಹೇಳಕ್ ಬರೋದಿಲ್ಲ. ಅದು ನಿಮ್ಮ ಒಂದು ವೈಯಕ್ತಿಕ ವಿಷಯ. ಹಾಗಾಗಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳೇ, ಇಷ್ಟು ಹೊತ್ತು ಬಹಳ ನನ್ನ ಮಾತನ್ನ ಸುಮಾರು ಒಂದು ಎರಡು ಗಂಟೆ ಕಾಲ ಕೂತ್ಕೊಂಡು ಬಹಳ ಶಾಂತಿಯಿಂದ ಆಲಿಸಿರ್ತೀರಿ. ಇದಕ್ಕೆ ತಮಗೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಈ ನಮ್ಮ ಸಂಸ್ಥೆಯಲ್ಲಿ ಜಾಕಿರ್ ಹುಸೇನ್ ಸರ್ ಅವರು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು, ಸನ್ಮಾನ್ಯ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಸಿದ್ದೇಗೌಡರು ಸರ್ ಅವ್ರನ್ನ ಕೇಳಿಕೊಂಡಾಗ ಅವರು ಈ ಒಂದು ಉಚಿತ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ ಸರ್, ತುಂಬ ಧನ್ಯವಾದಗಳು ಸರ್. ಹಾಗಾಗಿ ಮತ್ತೆ ಮತ್ತೊಬ್ಬ ವ್ಯಕ್ತಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಅವರನ್ನು ಸಹ ನಾವು ಬಂದು ಕೇಳಿಕೊಂಡಾಗ ಅವರು ಎಲ್ಲ ರೀತಿಯಲ್ಲೂ ಸಹ ನಮಗೆ ಸಪೋರ್ಟನ್ನು ಮಾಡಿದ್ರು. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಸರ್. ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಇದನ್ನ ಟೆಲಿಕಾಸ್ಟ್ ಮಾಡೋದಕ್ಕೆ ನಮ್ಮ ತುಮಕೂರು ವಿಷಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಎಲ್ಲ ಪ್ರಾಂಶುಪಾಲರು ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ಮಾಡಿರ್ತಾರೆ. ಸೊ ಎಲ್ಲ ಪ್ರಾಂಶುಪಾಲರು ಸಹ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಹಾಗಾಗಿ ಮತ್ತೆ ಎಲ್ಲ ಒಂದು ಬೋಧಕ ಮತ್ತು ಬೋಧಕೇತರ ವರ್ಗದವರು ಸಹ ಇರ್ತಾರೆ. ಇವರು ಎಲ್ರಿಗೂ ಸಹ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಆದಮೇಲೆ ಸರ್ ಇದರ ಒಂದು ಉಪಯೋಗವನ್ನ ಪಡೆದುಕೊಳ್ಳುವುದು ಹೇಗೆ? ವಿದ್ಯಾರ್ಥಿಗಳೇ, ಇದು ಏನು ನಮ್ಮ ಮಾಡಿಕೊಂಡಿದೆ. ಹಾಗಾಗಿ ಈ ಆಫ್ಲೈನ್ ತರಗತಿಗಳನ್ನು ನಡೆಸಬೇಕಾದ್ರೆ ಇಲ್ಲಿ SIT 25 ಕ್ಲಾಸ್ ಅಲ್ಲಿ ಡ್ಯಾಫೋಡಿಲ್ ಸ್ಕೂಲ್ ಎಲ್ಲರಿಗೂ ಸಹ ಗೊತ್ತಿರ್ತದೆ. ನೀವು ಬರ್ಬೇಕಾದ್ರೆ ಇಲ್ಲೇ ಬೋರ್ಡ್ ಇರ್ತದೆ, ಅಲ್ಲಿ ಯಾವ ಮಾರ್ಕ್ ಇದೆ. ಈಸಿಯಾಗಿ ಬರ್ಬೋದು. ನೀವು ಹೊರಗಡೆ ಬಂದಾಗ ಅಲ್ಲಿ ಡ್ಯಾಫೋಡಿಲ್ ಸ್ಕೂಲ್ ನಲ್ಲಿ ಇನ್ಸ್ಪೈರ್ ಅಕಾಡೆಮಿ ಅಂತ ಹೇಳಿ ಇರ್ತದೆ. ಹಾಗಾಗಿ ಇಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಾಕಿರ್ ಹುಸೇನ್ ಸರ್ ಇರ್ತಾರೆ. ಅವರ ನಂಬರು ಸಹ ನಿಮಗೆ ಕೊಡ್ತಾ ಇದ್ದೀನಿ. ಅವ್ರ ನಂಬರು ಪ್ಲೀಸ್ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. 9620692112. ಓಕೆ, ಐ ರಿಪೀಟ್, 9620692112. ಹಾಗಾಗಿ ಈ ನಂಬರ್ಗೆ ನೀವು ಕರೆಯನ್ನು ಮಾಡಿ ಯಾವಾಗ ತರಗತಿಗಳು ಪ್ರಾರಂಭ ಆಗ್ತದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ನಿಮಗೆ ನೀಡ್ತಾರೆ. ಹಾಗಾಗಿ ಇನ್ನ ಬೇರೆ ವಿಷಯಗಳು ಅಂದ್ರೆ ಇಂತಹ ಪರೀಕ್ಷೆಗಳಿಗೆ ಯಾವ ವಿಷಯವನ್ನು ಓದ್ಕೊಳ್ಬೇಕು, ಯಾವ ಪುಸ್ತಕವನ್ನು ರೆಫರ್ ಮಾಡಬೇಕು, ಹೇಗೆ ಓದಬೇಕು ಅನ್ನುವಂತಹ ಒಂದು ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಬೇಕು ಅಂದಾಗ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಬಹುದು. ನನ್ನ ನಂಬರು ಸಹ ಕೊಟ್ಟಿರ್ತೇನೆ. ನನ್ನ ನಂಬರು ಪ್ಲೀಸ್ ಬರ್ಕೊಳ್ಳಿ, 9945732138. ನೋಡಿ, ರಿಪೀಟ್ ಮಾಡ್ತೀನಿ, 9945732138. ಓಕೆ ವಿದ್ಯಾರ್ಥಿಗಳೇ, ಹಾಗಾಗಿ ಏನು ಮುಂದಿನ ಕ್ಲಾಸಲ್ಲಿ ನಿಮಗೆ ನಮ್ಮ ಹಿಸ್ಟ್ರಿ ಸರ್ ಬರ್ತಾರೆ, ವಿಶ್ವನಾಥ್ ಸರ್ ಅಂತ ಬರ್ತಾರೆ. ಅವರು ಸಹ ಈ ಒಂದು ಐತಿಹಾಸಿಕ ವಿಷಯದಲ್ಲಿ ಯಾವ ವಿಷಯಗಳನ್ನ ಓದಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮುಂದಿನ ತರಗತಿಗಳಲ್ಲಿ ತಿಳಿಸ್ಕೊಡ್ತಾರೆ. ಅದಾದ ನಂತರ ರಮೇಶ್ ಸರ್ ಅಂತ ಬರ್ತಾರೆ. ಎಕನಾಮಿಕ್ಸ್ ವಿಷಯದಲ್ಲಿ ಯಾವ ವಿಷಯಗಳನ್ನ ಓದಬೇಕು. ಏಕೆಂದ್ರೆ ವಿದ್ಯಾರ್ಥಿಗಳೇ, ನಮಗೆ ಈ ಒಂದು ಉಚಿತ ಕಾರ್ಯಾಗಾರ ನಮಗೆ ಈ ಒಂದು 2 ರಿಂದ 3 ಗಂಟೆ ಕಾಲಾವಕಾಶದಲ್ಲಿ ಮುಗಿಸುವಂಥದ್ದಲ್ಲ. ಏಕೆಂದ್ರೆ ನಾವು ಈ ವಿಶ್ವವಿದ್ಯಾಲಯಕ್ಕೆ ಬಂದು ಈ ತರ ಉಚಿತ ಕಾರ್ಯಾಗಾರವನ್ನು ಮಾಡಬೇಕು ಅಂತ ಸನ್ಮಾನ್ಯ ಕುಲಪತಿಗಳನ್ನ ಕೇಳಿಕೊಂಡಾಗ ಅವರು 3 ರಿಂದ 4 ಗಂಟೆ ಕಾಲಾವಕಾಶವನ್ನ ಮಾತ್ರ ನೀಡಿದ್ರು. ಹಾಗಾಗಿ ಆ ಒಂದು 4 ಗಂಟೆಗೆ ನಮ್ಮ ತರಗತಿಗಳನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಕೇವಲ 3-4 ಜನ ಲೆಕ್ಚರ್ಸ್ಗಳಲ್ಲ, ಫಿಸಿಕ್ಸ್ಗೆ ಬೇರೆ ಲೆಕ್ಚರ್ಸ್ಗಳು ಬರ್ತಾರೆ, ಅದೇ ರೀತಿ ಜಿಯೋಗ್ರಫಿಗೆ ಬೇರೆ ಲೆಕ್ಚರ್ಸ್ಗಳು ಬರ್ತಾರೆ, ಕರೆಂಟ್ ಇವೆಂಟ್ಸ್ಗೆ ಬೇರೆ ಲೆಕ್ಚರ್ಸ್ಗಳು ಬರ್ತಾರೆ. ಹಾಗಾಗಿ ನಮ್ಮಲ್ಲಿ ಎಲ್ಲ ಟೀಚರ್ಸ್ಗಳು ಸಹ ಸಂಪನ್ಮೂಲ ವ್ಯಕ್ತಿಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಆಳವಾದ
ವಿದ್ಯಾರ್ಥಿಗಳೇ, ಅಂತಿಮವಾಗಿ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ಸ್ವಲ್ಪ ಈ ಪ್ಯಾಂಡಮಿಕ್ ಟೈಮಲ್ಲಿ ಯಾರು ಸಹ ಹೊರಗಡೆ ಬರುವಂಥದ್ದು ಉಚಿತವಲ್ಲ. ಸೊ ಅಗತ್ಯ ಏನಿದೆ ಅಷ್ಟಕ್ಕೆ ಮಾತ್ರ ಹೊರಗಡೆ ಬನ್ನಿ. ಮತ್ತೆ ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಈ ಸುಮ್ಮನೆ ಏನೋ ಎಲ್ಲ ಆರಾಮ ಹೋಗ್ತೀನಿ ಅನ್ನುವಂಥದ್ದು ಈ ರೀತಿ ಎಲ್ಲ ಬೇಡ. ಸೊ ಏನು ಈ ಕರೋನಾ ಒಂದು ಇಂತಹ ಪ್ಯಾಂಡಮಿಕ್ ಟೈಮಲ್ಲಿ ಏನು ತಮ್ಮ ಜೀವದ ಆಸೆಯನ್ನ ತೊರೆದು ಹೊರಟಿದಂತಹ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡ್ತಾ ಇರುವಂತಹ ವೈದ್ಯರುಗಳಿಗೆ, ಅದೇ ರೀತಿ ಈ ಪೊಲೀಸ್ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡ್ತಾ ಇರುವಂತಹ ಪೊಲೀಸ್ ವರ್ಗದವರು ಸಹ ನಮ್ಮ ಇನ್ಸ್ಪೈರ್ ಅಕಾಡೆಮಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತು ನಾವೇನು 2 ಗಂಟೆ ಕ್ಲಾಸ್ ಮಾಡಿದ್ದೀವಿ ಅದು ನಿಮಗೆಲ್ಲರಿಗೂ ಸಹ ತುಂಬಾ ಚೆನ್ನಾಗಿ ತಿಳಿದಿದೆ ಅಂತ ನಾನು ತಿಳ್ಕೊಳ್ತೇನೆ. ಪ್ರತಿಯೊಂದು ವಿಷಯಗಳು ಸಹ ನಾವೇನು 2 ಗಂಟೆ ಪಾಠ ಮಾಡಿದ್ದೀನಿ, 2 ಗಂಟೆ ವಿಷಯವನ್ನು ತಿಳಿಸಿದ್ದೀನಿ. ಹಾಗಾಗಿ ಪ್ರತಿಯೊಂದು ವಿಷಯವೂ ಸಹ ತುಂಬಾ ಅದ್ಭುತವಾದಂತಹ ವಿಷಯ, ತುಂಬಾ ಮುಖ್ಯವಾದಂತಹ ವಿಷಯ. ಹಾಗಾಗಿ ಇದನ್ನ ಯಾರೂ ಸಹ ನೆಗ್ಲೆಕ್ಟ್ ಮಾಡುವಂಥದ್ದು ಬೇಡ. ಹಾಗಾಗಿ ಅದನ್ನ ಸ್ವಲ್ಪ ಮತ್ತೆ ನೀವು ಇದನ್ನೇನಾದ್ರೂ ನೀವು ಸೇವ್ ಮಾಡ್ಕೊಂಡಾಗ ರಿಪೀಟ್ ಮಾಡಿ, ಒಂದಲ್ಲ 2 ಸಾರಿ 3 ಬಾರಿ ನೋಡಿ, ಪುಸ್ತಕಗಳಾಗಿರ್ಬೋದು ಮತ್ತೆ ವಿಷಯಗಳಾಗಿರ್ಬೋದು ನೋಡಿ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿಕೊಂಡು ಪ್ರಿಪೇರ್ ಆಗುವಂಥದ್ದು ಉತ್ತಮ ಅಂತ ನನ್ನ ಅನಿಸಿಕೆ. ಹಾಗಾಗಿ ಈ ಒಂದು ಉಚಿತ ಕಾರ್ಯಾಗಾರವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತುಮಕೂರು ವಿಶ್ವವಿದ್ಯಾಲಯದ ಎಲ್ಲರಿಗೂ ಸಹ ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.